ಎಸ್ ನೋಡ್ರಿ, ಅದಕ್ಕಿಂತ ತುಂಬ ಇಂಪಾರ್ಟೆಂಟು ಎಲ್ಲರೂ ಆನ್ಲೈನ್ ಟೆಸ್ಟ್ಗಳನ್ನು ಬರೀರಿ. ಆಮೇಲೆ ನೆಕ್ಸ್ಟು ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂತಂದು ಹೇಳಿದ್ರೆ ಪ್ರಾಕ್ಟೀಸ್ ಮಾಡಿರಿ. ಯಾವ ಕ್ವಶನ್ಸ್ಗಳನ್ನ ಯಾವ ಥರ ಓದಬೇಕು, ಆಮೇಲೆ ಎಷ್ಟು ಟೈಮಲ್ಲಿ ಓದಬೇಕು, ಎಷ್ಟು ಟೈಮಲ್ಲಿ ಕಂಪ್ಲೀಟ್ ಮಾಡಬೇಕು ಅನ್ನೋದನ್ನು ನೀವೇನು ಮಾಡಬೇಕಪ್ಪ ಅಂತಂದು ಹೇಳಿದ್ರೆ ನೋಡ್ಕೊಬೇಕು. ಎಸ್ ನೋಡ್ರಿ, ಎಲ್ಲಾದ್ರೂ ನಿಮ್ಮ ಫ್ರೆಂಡ್ಸ್ಗಳಿದ್ರೆ, ಬೇರೆ ಯಾರಾದರೂ ನಿಮ್ಮ ಪರಿಚಯ ಇದ್ದರೆ ಎಲ್ರಿಗೂ ಹೇಳ್ರಿ, ಆನ್ಲೈನ್ ಟೆಸ್ಟ್ಗಳನ್ನು ಅಟೆಂಡ್ ಮಾಡೋಕ್ಕೆ ಹೇಳ್ರಿ. ತುಂಬ ಇಂಪಾರ್ಟೆಂಟ್. ಯಾಕಂತಂದು ಹೇಳಿದ್ರೆ ನಾವು ನೋಡ್ರಿ ಡೈಲಿ ಏನಪ್ಪ ಅಂತಂದು ಹೇಳಿದ್ರೆ ಕ್ವಶನ್ ಪೇಪರ್ನ ಡಿಸ್ಕಷನ್ ಮಾಡಕತ್ತೀವಿ. ಈಗ ಹೆಂಗೆ ರೀಸನಿಂಗು ಮತ್ತು ಜನರಲ್ ಆ್ಯಪ್ಟಿಟ್ಯೂಡ್ ನಾವು ಡಿಸ್ಕಷನ್ ಮಾಡ್ತೀವಿ, ಯಾವ ಥರ ನಿಮ್ಗೆ ನಾನು ಸಾಲ್ವ್ ಮಾಡೋ ಪ್ರಾಬ್ಲಮ್ಸ್ಗಳನ್ನ ಕೊಡ್ತೀನಿ, ಸೇಮ್ ಅದೇ ಥರ ಏನಪ್ಪ ಅಂತಂದು ಹೇಳಿದ್ರೆ ಮ್ಯಾಥಮೆಟಿಕ್ಸ್ ಕೂಡ ಏನು ಮಾಡೋಣ ಅಂತಂದು ಹೇಳಿದ್ರೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಎಲ್ರಿಗೂ ಹೇಳ್ರಿ, ಆಮೇಲೆ ಎಲ್ರಿಗೂ ಶೇರ್ ಮಾಡಿರಿ. ಇನ್ನೂ ಯಾರು ಬರೆಯಾಕತ್ತಿಲ್ಲ ಎಲ್ಲರೂ ಏನಪ್ಪ ಅಂತಂದು ಹೇಳಿದ್ರೆ ಇನ್ನು ಲಾಸ್ಟ್ 1 ಮಂತ್ ಐತೆ. ಸೊ ಎಕ್ಸಾಮ್ಸ್ಗಳನ್ನು ಅಟೆಂಡ್ ಆಗಿ, ಎಕ್ಸಾಮ್ಸ್ ಜೊತೆಗೆ ಏನಂತಂದು ಹೇಳಿದ್ರೆ ಫ್ರೀ ಲೈವ್ ಕ್ಲಾಸ್ಗಳನ್ನು ಕೂಡ ಅಟೆಂಡ್ ಆಗಿ, ಸೊ ಎಲ್ಲನೂ ಏನಪ್ಪ ಅಂತಂದು ಹೇಳಿದ್ರೆ ಕವರ್ ಮಾಡೋಣ. ನೋಡ್ರಿ, ಫಸ್ಟ್ಗೆ ಏನಪ್ಪ ಅಂತಂದು ಹೇಳಿದ್ರೆ ಇವತ್ತು ನಾವು ಜಿ ಕೆ ಡಿಸ್ಕಷನ್ ಮಾಡೋಣ. ಜಿ ಕೆ ಡಿಸ್ಕಷನ್ ಮುಂಚೆ ಏನಂತಂದು ಹೇಳಿದ್ರೆ ನಾವು ರೀಸನಿಂಗ್ ಆ್ಯಂಡ್ ಜನರಲ್ ಆ್ಯಪ್ಟಿಟ್ಯೂಡ್ ನಾವು ಇಲ್ಲಿವರೆಗೂ ಎಷ್ಟು ಸಾಲ್ವ್ ಮಾಡಿದ್ದೀವಿ ಅಷ್ಟು ಕ್ವಶನ್ಸ್ಗಳಿಗೆ ಎಷ್ಟು ಬೇಗ ನೀವು ಆನ್ಸರ್ ಮಾಡ್ತೀರಿ ನೋಡೋಣ. ಎಸ್, ಫಸ್ಟ್ ಕ್ವಶನ್ ನೋಡ್ರಿ, ಸಾಲ್ವ್ ಮಾಡ್ಕೊತ ಹೋಗ್ಬೇಕು. ಸೊ ಯಾವ್ದು ಆಪ್ಷನ್ ಬರುತ್ತಾ? ಆಪ್ಷನ್ 1, ಆಪ್ಷನ್ 2, ಆಪ್ಷನ್ 3, ಆಪ್ಷನ್ 4. ಸೊ ಇದರಲ್ಲಿ ಯಾವ್ದು ಆಪ್ಷನ್ ಬರುತ್ತಾ? ಸೊ ಇಲ್ಲೇನಪ್ಪ ಅಂತಂದು ಹೇಳಿದ್ರೆ GRO36VET ಅಂತ ಇದೆ. ಸೊ ಇಲ್ಲೇನಪ್ಪ ಅಂತಂದು ಹೇಳಿದ್ರೆ MN ಅಂತ ಇದೆ. GRO ಅಥವಾ 036VET ಅಂತ ಇದೆ. ಸೊ ಇದಪ್ಪ ಏನಪ್ಪ ಅಂತಂದು ಹೇಳಿದ್ರೆ ಇದ್ರದ್ದು ಮಿರರ್ ಇಮೇಜ್ ಬೇಕು. ಸೊ ಇಲ್ಲಿ ಆಪ್ಷನ್ ಯಾವ್ದಾಗತ್ತ ನೋಡ್ರಿ. ಸೊ ಎಲ್ಲರೂ ಆನ್ಸರ್ ಮಾಡಬೇಕು ಬೇಗ ಬೇಗ. ಇದು ನಿಮ್ಮದು ನೀವು ಚೆಕ್ ಮಾಡ್ಕೊಳ್ಳೋದು. ನಾ ಇಲ್ಲಿವರೆಗೂ ಏನಂತಂದು ಹೇಳಿದ್ರೆ ನಿಮ್ಗೆ ಟ್ರಿಕ್ಸ್ಗಳನ್ನ ಹೇಳಿದ್ದೀನಿ. ಇನ್ನೂ ಯಾರು ನೋಡಿಲ್ಲ ಹೋಗಿ ವಿಡಿಯೋಸ್ಗಳನ್ನ ನೋಡ್ರಿ, ಲೈವ್ ವಿಡಿಯೋಸ್ಗಳನ್ನು. ಅದ್ರಲ್ಲಿ ಎಷ್ಟಂತ ಟ್ರಿಕ್ಸ್ಗಳನ್ನ ಹೇಳಿದ್ದೀನಿ, ಅವನ್ನೆಲ್ಲ ನೋಡ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಬರುತ್ತೆ. ಎಸ್, ವೆರಿ ಗುಡ್. ಸೊ ಆಪ್ಷನ್ 1 ಏನಪ್ಪ ಅಂತಂದು ಹೇಳಿದ್ರೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಆಪ್ಷನ್ 1 ಏನಪ್ಪ ಅಂತಂದು ಹೇಳಿದ್ರೆ ಕರೆಕ್ಟ್ ಆಗುತ್ತೆ. ಯಾರಾದರೂ ಮರ್ತಿದ್ರೆ ಇವಾಗ ನೋಡ್ರಿ, ಈ ಥರ ಏನಪ್ಪ ಅಂತಂದು ಹೇಳಿದ್ರೆ ಇಲ್ಲಿ ಪೇಪರ್ ಒಳಗಡೆ ಸೊ ಈ ಥರ ಬರ್ಕೊಡ್ರಿ. ಏನಪ್ಪ ಅಂತಂದು ಹೇಳಿದ್ರೆ ಈ ರೀತಿ ಏನಪ್ಪ ಅಂತಂದು ಹೇಳಿದ್ರೆ ಬರ್ಕೋಬೇಕು. ಇಲ್ಲಿ MN ಅಂತ ಲೈನ್ ಹಾಕ್ರಿ. ಸೊ ಇದ್ರ ಮೇಲೆ ತಿದ್ರಿ. ಸೊ ಅದನ್ನು ಉಲ್ಟಾ ನೋಡ್ರಿ ಅಪ್ಪ ಅಂತಂದು ಹೇಳಿದ್ರೆ ನಿಮ್ಗೆ ಏನು ಬರುತ್ತೆ, ಹಿಂಗೆ ಇದನ್ನ ಉಲ್ಟಾ ಹಿಂದ್ಗಡೆ ಮೂಡಿರುತ್ತಲ್ಲ ಆ ಅಕ್ಷರಗಳನ್ನು ನೀವು ನೋಡ್ಕೊಂಡ್ರಿ ಅಂತಂದು ಹೇಳಿದ್ರೆ ನಿಮ್ಗೆ ಈ ರೀತಿಯಾಗಿ ಬಂದಿರುತ್ತೆ. ಸೊ ಅದ್ರ ಟ್ರಿಕ್ಕನ್ನು ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡ್ರಿ. ಸೊ ಇಲ್ಲೇನಪ್ಪ ಅಂತಂದು ಹೇಳಿದ್ರೆ 104 ಯಾವುದಕ್ಕೆ ಸಂಬಂಧ ಐತಿ? 13ಕ್ಕೆ ಸಂಬಂಧ ಐತೆ. ಆಮೇಲೆ ಯಾವ ನಂಬರು 37ಕ್ಕೆ ಸಂಬಂಧ ಇರುತ್ತೆ? ಅದಾದ ನಂತರ 168ನಪ್ಪ ಅಂತಂದು ಹೇಳಿದ್ರೆ 21ಕ್ಕೆ ಸಂಬಂಧ ಐತೆ. ಕಂಡುಹಿಡಿಯೋದು ನೋಡೋಣ. ನಿಮ್ಗೆ ಇಲ್ಲಿ ಆಪ್ಷನ್ಸ್ ಎಲ್ಲ ಕೊಡಂಗಿಲ್ಲ, ಕ್ಯಾಲ್ಕುಲೇಷನ್ ಮಾಡಿ ಕಂಡುಹಿಡಿಬೇಕಷ್ಟೆ. ಇದು ಮೊನ್ನೆ ಹೇಳ್ಕೊಟ್ಟಿದ್ದೀನಿ. ಸೊ ಅದ್ರೊಳಗೆ ಬಿಡಿಸಿದೀನಿ ಕೂಡ, ಇದನ್ನ ಸಾಲ್ವ್ ಕೂಡ ಮಾಡಿದ್ದೀನಿ ನಾನು. ಎಸ್, ವೆರಿ ಗುಡ್, ವೆರಿ ಗುಡ್, ಗುಡ್, ಗುಡ್. ಮಲ್ಲಿಕಾರ್ಜುನ್ ರಾಂಗ್ ಇದೆ ಅಪ್ಪ. ಗುಡ್. ಎಸ್, ವೆರಿ ಗುಡ್. ಸೊ ಎಲ್ರಿಗೂ ಬಂದೈತಾ ಆನ್ಸರ್? ಏನಪ್ಪ ಅಂತಂದು ಹೇಳಿದ್ರೆ 296. ಆನ್ಸರ್ ಏನಂತಂದು ಹೇಳಿದ್ರೆ 296. ಏನು ಮಾಡಿದ್ರಿ ಇಲ್ಲಿ? ಲಾಜಿಕ್ ಏನಾಯ್ತು ಇಲ್ಲಿ? ಲಾಜಿಕ್ ಏನು ಬರುತ್ತಾ? ಯಾರಾದರೂ ಲಾಜಿಕ್ ಏನು ಬರುತ್ತಾ ಇಲ್ಲಿ? ಎಸ್, ವೆರಿ ಗುಡ್. ಸೊ ಇಲ್ಲಿ ಏನೈತಲ್ಲ 13 ಏನೈತಲ್ಲ, ಇದಕ್ಕೆ ಏನು ಮಾಡಿದೀವಪ್ಪ ಅಂತಂದು ಹೇಳಿದ್ರೆ ಇಂಟು 8 ಮಾಡಿದೀವಿ. 8ರಿಂದ ಏನಂತಂದು ಹೇಳಿದ್ರೆ ಗುಣಿಸಿದಾಗ ನಮ್ಗೆ ಏನು ಬರುತ್ತೆ ಅಂದ್ರೆ 104 ಬರುತ್ತಾ. ಸೇಮ್ ಅದೇ ಥರ ನೋಡ್ರಿ 21ಕ್ಕೆ 8ರಿಂದ ಗುಣಿಸಿದ್ರೆ ನಮ್ಗೆ 168 ಬರುತ್ತಿಲ್ಲ ನೋಡ್ರಿ. 8 1 8 8 2 16 168 ಬಂತು. ಸೇಮ್ ಅದೇ ಥರ 37ಕ್ಕೆ ಏನಂತಂದು ಹೇಳಿದ್ರೆ ಇಂಟು 8ರಿಂದ ಗುಣಿಸಿದ್ರೆ ಎಷ್ಟು ಬರುತ್ತಾ? 296 ಬರುತ್ತಾ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಲ್ಲಿ ಸ್ಟೇಟ್ಮೆಂಟ್ಸ್ ಏನದಾವು? ಫಸ್ಟ್ ಸ್ಟೇಟ್ಮೆಂಟ್ ಏನೈತೆ ನೋಡ್ರಿ,
ಎಲ್ಲ ಚಿತ್ರಕಲೆಗಳೇನಂತಂದು ಹೇಳಿದ್ರೆ ಬ್ರಷ್ಗಳಾಗಿದ್ದಾವ. ಎಲ್ಲ ಚಿತ್ರಕಲೆಗಳೇನಂತಂದು ಹೇಳಿದ್ರೆ ಬ್ರಷ್ಗಳಾಗಿದ್ದಾವ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಸಾರಿ ಎಲ್ಲ ಅಲ್ಲ, ಕೆಲವು ಚಿತ್ರಕಲೆಗಳೇನಂತಂದು ಹೇಳಿದ್ರೆ ಬ್ರಷ್ಗಳಾಗಿದ್ದಾವ. ಅದಾದ ನಂತರ ಎಲ್ಲ ಬ್ರಷ್ಗಳು ಏನಾಗಿದಾವ ಅಂತಂದು ಹೇಳಿದ್ರೆ ಇಸೇಲ್ಗಳಾಗಿದ್ದಾವ, ಇಸೇಲ್. ಸೊ ಅದಾದ ನಂತರ ನೆಕ್ಸ್ಟ್ ಕೆಲವು ಇಸೇಲ್ಗಳೇನಂತಂದು ಹೇಳಿದ್ರೆ ಟೇಬಲ್ಗಳಾಗಿದ್ದಾವ. ಕೆಲವು ಇಸೇಲ್ಗಳೇನಪ್ಪ ಅಂತಂದು ಹೇಳಿದ್ರೆ ಟೇಬಲ್ಗಳಾಗಿದ್ದಾವ. ಇದೇನಂತಂದು ಹೇಳಿದ್ರೆ ನಮ್ಮ ಸ್ಟೇಟ್ಮೆಂಟ್ಸ್ಗಳು. ಕನ್ಕ್ಲೂಷನ್ ಏನೈತಿ, ಫಸ್ಟ್ ಒನ್ನ ಕೆಲವು ಬ್ರಷ್ಗಳೇನಪ್ಪ ಅಂತಂದು ಹೇಳಿದ್ರೆ ಟೇಬಲ್ಗಳಾಗಿದ್ದಾವ. ಕೆಲವು ಬ್ರಷ್ಗಳೇನಂತಂದು ಹೇಳಿದ್ರೆ ಟೇಬಲ್ಗಳಾಗಿದ್ದಾವ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಸೆಕೆಂಡ್ ಒನ್, ಕೆಲವು ಚಿತ್ರಕಲೆಗಳೇನಂತಂದು ಹೇಳಿದ್ರೆ ಇಸೇಲ್ಗಳಾಗಿದ್ದಾವ. ಆಮೇಲೆ ಥರ್ಡ್ ಒನ್ ನೋಡ್ರಿ, ಕೆಲವು ಇಸೇಲ್ಗಳೇನಪ್ಪ ಅಂತಂದು ಹೇಳಿದ್ರೆ ಬ್ರಷ್ಗಳಾಗಿದ್ದಾವ. ಸೊ ಇದನ್ನ ನೀವು ಕ್ಯಾಲ್ಕುಲೇಷನ್ ಮಾಡಬೇಕು, ಟ್ರೈ ಮಾಡ್ರಿ. ಆಲ್ ಫಾಲೋಸ್. ನೆಕ್ಸ್ಟ್ ರಾಂಗ್ ಇದೆ, ಅದು 2 and 3 ಫಾಲೋಸ್ ರಾಂಗ್ ಇದೆ. ಇದನ್ನ ಮಾಡಿ ಹಾಕಿದೇನಪ್ಪ, ನಿಮ್ಗೆಲ್ರಿಗೂ ಹೇಳ್ಕೊಟ್ಟಿದ್ದೇನೆ ಕೂಡ. ನೋ, ಆಲ್ ಫಾಲೋಸ್ ಆಗಂಗಿಲ್ಲ, 2 and 3 ಫಾಲೋಸ್ ಆಗಂಗಿಲ್ಲ. ಕನ್ನಡದಲ್ಲೇ ಐತಪ್ಪ, ಕನ್ನಡದಲ್ಲೇ ಐತೆ, ಲೈವ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಎಸ್, ಒಬ್ರು ಆನ್ಸರ್ ಹೇಳಿದ್ರಷ್ಟೇ, ಮಹಾದೇವಿ. ನೋ, ರಾಂಗ್. ಲೀಲಾ ನಾಯಕ್, ವೆರಿ ಗುಡ್. ನೋ, ಆಲ್ ಫಾಲೋ ಆಗಂಗಿಲ್ಲ. ನೋಡ್ರಿ, 192 ಮಾತ್ರ ಫಾಲೋ ಆಗತ್ತಾ. ಇಲ್ಲೇನಪ್ಪ ಅಂತಂದು ಹೇಳಿದ್ರೆ 192 ಅಷ್ಟೇ ಏನಪ್ಪ ಅಂತಂದು ಹೇಳಿದ್ರೆ ಫಾಲೋ ಆಗತ್ತಾ. ನಿಮ್ಗೆ ಲೈವ್ ಕ್ಲಾಸಲ್ಲಿ ಇದೇ ಎಕ್ಸಾಂಪಲ್ನ ತೊಗೊಂಡು ನಾನು ನಿಮ್ಗೆ ಆನ್ಸರ್ ಹೇಳಿದ್ದೇನೆ. ನೀವು ಹೆಂಗೆ ಸ್ಟಡಿ ಮಾಡಕತ್ತಾರ ನೋಡ್ರಿ. ಈಗ ಇದನ್ನ ನಾನು ಎಕ್ಸ್ಪ್ಲನೇಷನ್ ಮಾಡ್ಕೋದ್ಕೊಂಡಂಗಿಲ್ಲ. ನೆಕ್ಸ್ಟ್ ಕ್ವಶನ್ ನೋಡ್ರಿ, 6ನೇ. ನೆಕ್ಸ್ಟ್, ಸೊ 72 - 6 + 2 × 216 ಡಿವೈಡೆಡ್ ಬೈ 24 ಈಕ್ವಲ್ ಟು ಏನಂತಂದು ಹೇಳಿದ್ರೆ 420 ಬರಬೇಕು. ಸೊ ಇಲ್ಲೆಲ್ಲ ಆಪರೇಷನ್ಸ್ಗಳಿದಾವೆ ನೋಡ್ರಿ. ಇಂಟು, ಡಿವೈಡೆಡ್ ಬೈ, ಆಮೇಲೆ ಮೈನಸ್, ಇಂಟು, ಅದಾದ ನಂತರ ಮೈನಸ್, ಪ್ಲಸ್, ಆಮೇಲೆ ಮೈನಸ್, ಡಿವೈಡೆಡ್ ಬೈ. ಸೊ ಇಲ್ಲಿ ಆಪ್ಷನ್ ಯಾವ್ದು ಬರುತ್ತೆ ನೋಡ್ರಿ, ಆಪ್ಷನ್ ಎ ರಾಂಗ್ ಇದೆ. ಎಸ್, ಇಲ್ಲೇನಪ್ಪ ಅಂತಂದು ಹೇಳಿದ್ರೆ ಆಪ್ಷನ್ ಡಿ ಕರೆಕ್ಟ್ ಐತೆ. ಇಲ್ಲ, ನಿಮ್ಗೆ ಈ ಕ್ವಶನ್ಸ್ಗಳನ್ನ ಬಿಡಿಸುವಾಗ ಏನು ಹೇಳಿದ್ನಿ, ಡಿವೈಡೆಡ್ ಬೈ ಯಾವ್ದು ಇರುತ್ತಲ್ಲ ಆ ಆಪ್ಷನ್ಸ್ಗಳನ್ನ ಸಾಲ್ವ್ ಮಾಡ್ರಿ ಅಂತಂದು ಹೇಳಿದ್ನಿ. ಕೆಲವು ಜನ ನೀವು ಏನು ಮಾಡಿದ್ರಿ ಅಂತಂದು ಹೇಳಿದ್ರೆ ಡಿವೈಡೆಡ್ ಬೈ ಐತೆ ಅಂತಲೇ ಫಸ್ಟ್ ಒನ್ ಆನ್ಸರ್ ಹೇಳಿದ್ರಿ. ನಿಮ್ಮದು ನೀವು ಮೋಸ ಮಾಡ್ಕೊಂಡಂಗಿರಲಿ. ಯಾರ್ಯಾರು ನೀವು ಸಾಲ್ವ್ ಮಾಡೋದ ನೀವು ಆನ್ಸರ್ ಹೇಳಿದ್ರೆ ಗೊತ್ತಾ, ನಿಮ್ಮದು ನೀವು ಮೋಸ ಮಾಡ್ಕೊಂಡಂಗೆ. ಯಾಕೆ ಸೊಲ್ಯೂಷನ್ ಇದು ಮಾಡಕ್ಕೆ ಬರಂಗಿಲ್ಲ, ಇಂಥದ್ದು ತಪ್ಪು ಮಾಡ್ತೀರಿ. ಜಾಬ್ ಯಾವಾಗಾರ ನೀವು ಸುಮ್ಮನೆ ಏನಂತಂದು ಹೇಳಿದ್ರೆ ಕ್ವಶನ್ ನೋಡಿದ ತಕ್ಷಣ ಆನ್ಸರ್ ಮಾಡೋದಿತ್ತು ಅಂತಂದು ಹೇಳಿದ್ರೆ ಕ್ಲಾಸ್ ಹಾಕೊಂಡಾಕ್ ಹೋಗ್ಬೇಡ್ರಿ ಯಾರು. ನಿಮ್ಮದು ನೀವು ಓದ್ಕೋತ ಹೋಗ್ರಿ. ನೀವು ಎಷ್ಟು ಬೇಕಾದಷ್ಟು ಟೈಮ್ ತಗೊಳ್ರಿ, ಸಾಲ್ವ್ ಮಾಡ್ರಿ. ನಿಮ್ಗೆ ಎಕ್ಸಾಮ್ದಾಗ ಡೈರೆಕ್ಟಾಗಿ ನೋಡಿದ ತಕ್ಷಣ ಆನ್ಸರ್ ಹೇಳಿದ್ರೆ ಕರೆಕ್ಟ್ ಆಗಂಗಿಲ್ಲ. ಕ್ವಶನ್ ನೋಡಿದ್ರು ನಾನು ಇದು ಮಾಡಿದೆ, ಒಬ್ಬ ಹೇಳ್ದ, ಒಬ್ಬ ಹೇಳ್ದ, ಆಯ್ತು ಅದ್ರೊಳಗಿಂದ ಯಾವ್ದಾರ ಒಂದು ನಾ ಕರೆಕ್ಟ್ ಅಂತಂದು ಹೇಳ್ತೀನಿ. ಯಾಕೆ ನನಗೋಸ್ಕರ ಮಾಡಕತ್ತೀರಿ? ಎಸ್, ಇಲ್ಲಿ ನೋಡ್ರಿ ಏನಾಗತ್ತಪ್ಪ ಅಂತಂದು ಹೇಳಿದ್ರೆ ಫೋರ್ತ್ ಒನ್ ಮೈನಸ್ಸು ಮತ್ತು ಏನಪ್ಪ ಅಂತಂದು ಹೇಳಿದ್ರೆ ಡಿವೈಡೆಡ್ ಬೈನ. ಮೈನಸ್ ಇದ್ದಲ್ಲಿ ಏನು ಮಾಡಬೇಕು, ಡಿವೈಡೆಡ್ ಬೈ ಅಂತ ಬರೀಬೇಕು. ಡಿವೈಡೆಡ್ ಬೈ ಇದ್ದಲ್ಲಿ ಏನಪ್ಪ ಅಂತಂದು ಹೇಳಿದ್ರೆ ಮೈನಸ್ ಅಂತ ಬರೀಬೇಕು. ಅವಾಗೇನಪ್ಪ ಅಂತಂದು ಹೇಳಿದ್ರೆ ನಿಮ್ದು ಏನಂತಂದು ಹೇಳಿದ್ರೆ ಆನ್ಸರ್ ಬರುತ್ತೆ ಇವೆರಡು ಪ್ಲೇಸಲ್ಲಿ. ಇಲ್ಲಿ ಡಿವೈಡೆಡ್ ಬೈ ಬರೀಬೇಕು, ಇಲ್ಲಿ ಮೈನಸ್ ಬರೀಬೇಕು.
ಸೊ ಅವಾಗ ನಿಮ್ಗೆ ಏನಂತಂದು ಹೇಳಿದ್ರೆ ಆನ್ಸರ್ ಬರುತ್ತೆ. ನೀವು ಈಗ ಏನಪ್ಪ ಅಂತಂದು ಹೇಳಿದ್ರೆ 15-20 ಸಾವಿರ ಕೊಟ್ಟರು ಕೂಡ ನಿಮ್ಗೆ ಯಾರೋ ಅಲ್ಲಿ ಈ ಥರ ಹೇಳ್ಕೊಡಂಗಿಲ್ಲ. ಫಸ್ಟ್ ಥಿಂಗ್ ನೀವು ಲಕ್ಕಿ ಇದೆ ರೀ, ಪ್ರಾಕ್ಟೀಸ್ ಮಾಡ್ರಿ ನನ್ನ ಜೊತೆ ಅಷ್ಟೇ. ಸುಮ್ಮನೆ ಆನ್ಸರ್ಸ್ಗಳನ್ನ ಹೇಳಕ್ಕೆ ಹೋಗ್ಬೇಡ್ರಿ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ಕ್ವೆಸ್ಟನ್ನ ಏನಂತಂದು ಹೇಳಿದ್ರೆ ಈ ಥರ ಬರೆದಿದ್ದಾರೆ, ರೀಚನ್ನು ಈ ಥರ ಬರೆದಿದ್ದಾರೆ. ಯಾರಿಗೆ ಕಾಣಿಸತ್ತಿಲ್ಲ ಇನ್ನೊಂದು ಸ್ವಲ್ಪ ಇದು ಮಾಡ್ತೀನಿ ನೋಡ್ರಿ, ಜೂಮ್ ಮಾಡ್ತೀನಿ. ಅದಾದ ನಂತರ ಸಾಲ್ವ್ನ ಯಾವ ಥರ ಬರೀತಾರೆ. ಸೊ ಇದನ್ನು ಕೂಡ ಏನಂತಂದು ಹೇಳಿದ್ರೆ ನಾನು ನಿಮ್ಗೆ ಕ್ಲಾಸ್ನಾಗ ಹೇಳ್ಕೊಟ್ಟಿದ್ದಾನೆ. ಹಿಂದೆ ಬುಕ್ಸ್ಗಳನ್ನ ತೆಗೆದು ನೋಡಕ್ಕೆ ಹೋಗ್ಬೇಡ್ರಿ, ಸಾಲ್ವ್ ಮಾಡ್ರಿ. ನಾನು ಅದಕ್ಕೆ ಆಪ್ಷನ್ಸ್ಗಳನ್ನ ತೆಗೆದು ಬಿಟ್ಟಿದ್ದೇನೆ. ನನಗೆ ಫುಲ್ ಸಾಲ್ವ್ದು ಏನಪ್ಪ ಅಂತಂದು ಹೇಳಿದ್ರೆ ಆನ್ಸರ್ ಬರ್ಬೇಕು. ಸೊ ಇದನ್ನು ಹೆಂಗೆ ಬರೀತಾರೆ. ಸೊ ಇಲ್ಲಿ ನಿಮಗೆ ನಾನು ಟ್ರಿಕ್ಸ್ ಏನು ಹೇಳ್ಕೊಟ್ಟಿದ್ದೇನೆ. ಸೊ ಫಸ್ಟ್ ಏನು ಚೆಕ್ ಮಾಡಬೇಕು ಸರ್, ಈ ಥರ ಏನಪ್ಪ ಅಂತಂದು ಹೇಳಿದ್ರೆ ರಿಲೇಷನನ್ನು ಚೆಕ್ ಮಾಡಬೇಕು. ಸೊ ಅದು ಬರಲಿಲ್ಲ ಸರ್, ಅವಾಗ ಏನು ಮಾಡಬೇಕು ಸರ್, ಈ ರೀತಿಯಾಗಿ ಎಂಡ್ ಟು ಎಂಡ್ ಚೆಕ್ ಮಾಡಬೇಕು. ಅದು ಬರಲಿಲ್ಲ ಅಂತಂದು ಹೇಳಿದ್ರೆ ಸರ್ ಈ ಥರ ಚೆಕ್ ಮಾಡಬೇಕು. ಈ 3 ಪ್ಯಾಟ್ರನ್ ಬಿಟ್ರೆ ನಮಗೇನಪ್ಪ ಅಂತಂದು ಹೇಳಿದ್ರೆ ಅವ್ನು ಯಾವುದೂ ಕ್ವಶನ್ಸ್ಗಳನ್ನ ಕೇಳಂಗಿಲ್ಲ. ನೋಡ್ರಿ ಎಷ್ಟು ಮರ್ಯಾಕತ್ತೀರ ನೋಡ್ರಿ ನೀವು. ಎಷ್ಟು ಕರೆಕ್ಟ್ ಇದಾವ ಅಷ್ಟ ಹಾಕಿ ಬರಬೇಕು, ಜಾಸ್ತಿ ಹಾಕಂಗಿಲ್ಲ. ನೋಡ್ರಿ ಯಾರೊಬ್ಬರು ಆನ್ಸರ್ ಹಾಕಿದ್ರಿ, ರಾಂಗ್ ಐತ, ಸ್ವಲ್ಪ ರಾಂಗ್ ಐತ. ಸಾಲ್ವ್ ಮಾಡ್ರಿ. ನಾನು ಹೆಂಗೆ ಸಾಲ್ವ್ ಮಾಡಿದ್ನಿ, ವಿಡಿಯೋ ಏನು ನೋಡಿದ್ರಿ ನೀವು, ಇಲ್ಲಿವರೆಗೂ ಲೈವ್ ಕ್ಲಾಸ್ಗಳು ಏನೇನಾಗಿದಾವಲ್ಲ ಎಲ್ಲ ಹೊಳ್ಳಿ ನೋಡ್ಕೊಂಬರ್ರಿ. ವೆರಿ ಗುಡ್ ಗಿರೀಶ್, ಗುಡ್. ಎಲ್ಲರೂ ಎಲ್ಲ ವಿಡಿಯೋಸ್ ನೋಡ್ಕೊರಿ ಇನ್ನೊಂದ್ಸರಿ, ನೀವು ಹಿಂಗಾದ್ರೆ ಪಾಸ್ ಆಗೋದಿಲ್ಲ. ವೆರಿ ಗುಡ್. ಆನ್ಸರ್ ಹೇಳ್ರು. ವೆರಿ ಗುಡ್. ರಾಂಗ್ ಇದೆ, ವಾಲಿಕರ್ ಸ್ವಲ್ಪ ರಾಂಗ್ ಇದೆ. ವೆರಿ ಗುಡ್. ವೆರಿ ಗುಡ್. ಎಸ್, ಇಲ್ಲಿ ಆನ್ಸರ್ ಏನು ಬರುತ್ತಪ್ಪ ಅಂತಂದು ಹೇಳಿದ್ರೆ GXNQU ಅಂತಂದು ಬರುತ್ತೆ. ಸೊ ಇಲ್ಲಿ ಏನಂತಂದು ಬರುತ್ತೆ, ಪ್ಯಾಟ್ರನ್ ಏನು ಬರುತ್ತೆ ಹೇಳ್ರಿ, ಪ್ಯಾಟ್ರನ್ ಏನು ಬರುತ್ತೆ, ಸಾಲ್ವ್ ಮಾಡಿದವರು ಪ್ಯಾಟ್ರನ್ ಏನು ಬರುತ್ತೆ, GXNQU ಪ್ಯಾಟ್ರನ್ ಏನು ಬರುತ್ತೆ ಇಲ್ಲಿ. ಸೊ +2 ಉಲ್ಟಾ ಸೆಕೆಂಡ್ ಪ್ಯಾಟ್ರನ್. ಸೊ ಈ ರೀತಿಯಾಗಿ ಎಸ್, ವೆರಿ ಗುಡ್. ಸೊ ಇಲ್ಲಿ ಇನ್ನೊಂದು ಕ್ವಶನ್ ಬಿಟ್ಟಿವ್ ನೋಡ್ರಿ. ಎಸ್, ನೆಕ್ಸ್ಟ್ ಒನ್ ಮಾಡ್ರಿ. 790 + 5 ಡಿವೈಡೆಡ್ ಬೈ 58 ×
ಇಂಟು 5 ಮೈನಸ್ 96 ಈಕ್ವಲ್ ಟು 352. ಯಾವ ಎರಡು ಚಿಹ್ನೆಗಳನ್ನು ಬದಲಾಯಿಸಿದ್ರೆ ನಮ್ಗೆ ಆನ್ಸರ್ ಬರುತ್ತೆ? ಕಾಣಿಸ್ತಾ ಇಲ್ವೇನ್ರೋ ಎಲ್ರಿಗೂ? ಕಾಣಿಸ್ತಿದೆಯಾ ಕಾಣಿಸ್ತಾ ಇಲ್ವಾ? ಆಪ್ಷನ್ ಡಿ. ನೆಕ್ಸ್ಟ್ ಒಂದ್ಸರಿ ನೀವು ಕಟ್ ಮಾಡಿ ಇನ್ನೊಂದ್ಸರಿ ಜಾಯ್ನ್ ಆಗ್ರಿ. ಆಪ್ಷನ್ 2. ನೆಕ್ಸ್ಟ್ ಆಪ್ಷನ್ ಡಿ ಹಾಕಿದಾಗೂ ಆನ್ಸರ್ ಬರಾಕತೈತಿ, ಆಪ್ಷನ್ 2 ಹಾಕಿದಾಗೂ ಆನ್ಸರ್ ಬರಾಕತೈತಿ. ಏನಕ್ಕೆ ಬರಂಗಿಲ್ಲ? ಅದ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಬರುತ್ತೆ. ಬೋರ್ಡ್ ಮಾಸ್ ಪ್ರಕಾರ ಫಾಲೋ ಮಾಡಬೇಕು. ಬ್ರಾಕೆಟ್ಸ್ ಇಲ್ಲ, ಆಫ್, ಅದಾದ ನಂತರ ಸ್ಕ್ವೇರ್ ಅದು ಇದು ಇಲ್ಲ. ಫಸ್ಟ್ ಡಿವಿಷನ್ ಮಾಡಬೇಕು, ಡಿವೈಡೆಡ್ ಬೈ, ಭಾಗಾಕಾರ, ನೆಕ್ಸ್ಟ್ ಗುಣಾಕಾರ ಮಾಡಬೇಕು, ಆಮೇಲೆ ನೆಕ್ಸ್ಟ್ ಪ್ಲಸ್ ಮಾಡಬೇಕು, ಆಮೇಲೆ ಲಾಸ್ಟಿಗೆ ಸಬ್ಸ್ಟ್ರಾಕ್ಷನ್ ಮಾಡಬೇಕು. ಯಾಕೆ ಬರಂಗಿಲ್ಲ ಅದು? ವೆರಿ ಗುಡ್. ಸೊ ಆಪ್ಷನ್ ಎ ಏನಪ್ಪ ಅಂತಂದು ಹೇಳಿದ್ರೆ ಇಲ್ಲಿ ಕರೆಕ್ಟ್ ಆಗತ್ತೆ. ಇಲ್ಲಿ ನೋಡ್ರೋ, ನಾನು ನಿಮ್ಗೆ ಬಹುಮಾನ ಕೊಡಾಕತ್ತಿಲ್ಲ. ಫಸ್ಟ್ ಥಿಂಗ್, ನಿಮಗೆ ನಾನು ಬಹುಮಾನ ಅಂತೂ ಕೊಡಾಕತ್ತಿಲ್ಲ. ನಿಮ್ಗೆ ಕ್ವಶನ್ ನೋಡಿದ ತಕ್ಷಣ ನಿಮ್ಗೆ ಆನ್ಸರ್ ಮಾಡಕ್ಕೆ ಬರ್ತೈತೋ ಇಲ್ಲೋ, ನೀವು 1 ನಿಮಿಷ ತೊಗೊಳ್ರಿ, 2 ನಿಮಿಷ ತೊಗೊಳ್ರಿ, 1 ನಿಮಿಷ ತೊಗೊಳ್ರಿ, 2 ನಿಮಿಷ ತೊಗೊಳ್ರಿ, ನಿಮ್ಗೆ ಬರಾತೈತೋ ಇಲ್ಲೋ. ನಿಮ್ಗೆ ಬರಾಕತ್ತಿಲ್ಲ, ಇಷ್ಟೊಂದೆಲ್ಲ ತಿಳಿಸಿ ಹೇಳಿದ್ರು ಕೂಡ ನಿಮ್ಗೆ ಬರಾಕತ್ತಿಲ್ಲ ಅಂತಂದು ಹೇಳಿದ್ರೆ ನೀವು ಕರೆಕ್ಟಾಗಿ ವರ್ಕ್ ಮಾಡಾಕತ್ತಿಲ್ಲ. ನನ್ನ ವಿಡಿಯೋಸ್ಗಳನ್ನ 2 ರಿಂದ 3 ತಾಸು ನೋಡಿದ್ರೆ ಸಾಕು ಡೈಲಿ, ಅದು ಕೂಡ ನಿಮಗೆ ಮಾಡೋಕ್ಕಾಗತ್ತಿಲ್ಲ ಅಂತಂದು ಹೇಳಿದ್ರೆ ಇನ್ನು ಹೆಂಗೆ ಮಾಡೋದು ನಿಮಗೆ? ಇಲ್ಲಿ ನೋಡ್ರಿ, ಆಪ್ಷನ್ 1 ಏನಂತಂದು ಹೇಳಿದ್ರೆ ಪ್ಲಸ್ಸು ಡಿವೈಡೆಡ್ ಬೈ ಐತಿ. ಪ್ಲಸ್ ಇದ್ದಲ್ಲಿ ಏನು ಮಾಡಬೇಕು? ಡಿವೈಡೆಡ್ ಬೈ ಅಂತ ಬರಿಬೇಕು. ಸೊ ಅದಾದ ನಂತರ ಡಿವೈಡೆಡ್ ಬೈ ಇದ್ದಲ್ಲಿ ಏನಪ್ಪ ಅಂತಂದು ಹೇಳಿದ್ರೆ ಪ್ಲಸ್ ಅಂತ ಬರಿಬೇಕು. ಹೆಂಗೆ ಏನಾಗತ್ತಾ? 790 ಡಿವೈಡೆಡ್ ಬೈ 5, ಅದಾದ ನಂತರ ಪ್ಲಸ್ 58 ಇಂಟು 5, ಆಮೇಲೆ ಮೈನಸ್ 96 ಆಗತ್ತೆ. ಸೊ ಕ್ಯಾಲ್ಕುಲೇಷನ್ ಮಾಡ್ರಿ, ಏನೇನಾಗತ್ತಾ? ಸೊ 5 ಮಗ್ಗಿಲ್ ಹೋಗುತ್ತೆ ನೋಡ್ರಿ. ಎಲ್ರಿಗೂ ಕಾಣಿಸ್ತಾ ಇಲ್ಲೇನ್ರಪ್ಪ ಸ್ಕ್ರೀನು? ಎಲ್ರಿಗೂ ಕಾಣಿಸ್ತಾ ಇದೆಯಾ ಕಾಣಿಸ್ತಾ ಇಲ್ವಾ? ಕ್ಲಿಯರ್ ಇಲ್ವಾ? ನಿಮಗೆ ಕ್ಲಿಯರ್ ಇಲ್ಲ ಎಲ್ರಿಗೂ ಹೇಳ್ರ, ಇದೊಂದು ಹೇಳ್ರಪ್ಪ, ಕಾಣಿಸ್ತಾ ಐತೆ ಕಾಣಿಸ್ತಾ ಇಲ್ಲ ಹೇಳ್ರಿ. ನಾಗರಾಜ್ ಯಾರು? ನೀವು ಒಂದ್ಸರಿ ಕಾಲ್ ಕಟ್ ಮಾಡಿ ಇನ್ನೊಂದ್ಸರಿ ಜಾಯ್ನ್ ಆಗ್ರು. ಉಪ ಯಾರ್ಯಾರು ಕಾಣಿಸ್ತಿದೆ? ಎಲ್ರಿಗೂ ಕಾಣಿಸ್ತಿದೆ ಅಲ್ಲ? ನೀನು ಕಾಲ್ ಕಟ್ ಮಾಡು, ಇನ್ನೊಂದ್ಸರಿ ಜಾಯ್ನ್ ಆಗು. ಸೊ ಈ ಥರ ಏನಂತಂದು ಹೇಳಿದ್ರೆ ಇಲ್ಲಿ ನೋಡ್ರಿ, ಈಗೇನು ಮಾಡಿದ್ನಲ್ಲ ಈ ಥರ ಏನಪ್ಪ ಅಂತಂದು ಹೇಳಿದ್ರೆ ನೀವು ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಇದನ್ನು ಸಾಲ್ವ್ ಮಾಡ್ರಿ ಅಂತಂದು ಹೇಳಿದ್ರೆ ನಿಮಗೆ 352 ಬರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನಮಗೇನಪ್ಪ ಅಂತಂದು ಹೇಳಿದ್ರೆ ಅಪೋಸಿಟ್ ಆಫ್ ಡಿವೈಡೆಡ್ ಬೈ ಬೇಕು. ಅಪೋಸಿಟ್ ಆಫ್ ಡಿವೈಡೆಡ್ ಬೈ ನೋಡಿದ ತಕ್ಷಣ ಆನ್ಸರ್ ಹೇಳ್ಬೋದು ಇದನ್ನ. ಸೊ ಈ ಥರ ಏನಂತಂದು ಹೇಳಿದ್ರೆ ಬಾಕ್ಸ್ ಬಿಚ್ಚದಾಗ ಆಗತ್ತಾ. ಸೊ ಇಲ್ಲೇನಂತಂದು ಹೇಳಿದ್ರೆ ಕಾಮನ್ ಇರೋ ಬರ್ಕೋಬೇಕು. ಇಲ್ಲಿ ಇದು ಐತೆ, ಹೈಫನ್ ಐತೆ, ಇಲ್ಲಿ ನೋಡ್ರಿ ಎಕ್ಸ್ಕ್ಲೇಮೇಟರ್ ಐತೆ, ಅದಾದ ನಂತರ ಇಲ್ಲಿ ಡಾಲರ್ ಐತೆ, ಇಲ್ಲೂ ಡಾಲರ್ ಐತೆ, ಇಲ್ಲಿ ಬರ್ಕೊಂಡ್ವಿ. ಸೊ ಡಾಲರ್ದೇನಪ್ಪ ಅಂತಂದು ಹೇಳಿದ್ರೆ ಈ ಕಡೆ ಸೈಡ್ ಸ್ಟಾರ್ ಐತಿ, ಅದಾದ ನಂತರ ಡಾಲರ್ದ ಆ ಕಡೆ ಸೈಡ್ ಡಿವೈಡೆಡ್ ಬೈ ಐತಿ. ಸೊ ಯಾವಾಗಲೂ ಏನಂತಪ್ಪ ಅಂತಂದು ಹೇಳಿದ್ರೆ ಇವೆರಡೂ ಏನಂತಂದು ಹೇಳಿದ್ರೆ ಅಪೋಸಿಟ್ ಇರ್ತಾವ. ನಮಗೇನು ಕ್ವಶನ್ ಕೇಳಿದ್ರೆ ಡಿವೈಡೆಡ್ ಬೈ ದ ಅಪೋಸಿಟ್ ಏನು ಅಂತ ಕೇಳಿದ್ರೆ ಆನ್ಸರ್ ಏನಾಗತ್ತಪ್ಪ ಅಂತಂದು ಹೇಳಿದ್ರೆ ಇಲ್ಲಿ ನಮ್ಗೆ ಸ್ಟಾರ್ ಆಗತ್ತ. ಏನಾಗತ್ತ? ಸ್ಟಾರ್ ಆಗತ್ತ. ಸ್ಟಾರ್. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ.
ನೆಕ್ಸ್ಟ್ ಕ್ವಶನ್, ನಂದು ಆಫೀಸ್ ಇರುತ್ತಪ್ಪ ಮಾರ್ನಿಂಗ್ ಟೈಮು. ಸೊ ಇಂಗ್ಲೀಷ್ ಡಿಕ್ಷನರಿ ಪ್ರಕಾರ ಏನಂತಂದು ಹೇಳಿದ್ರೆ ಬರಿಬೇಕು. ಸೊ ಎಲ್ರಿಗೂ ಕಾಣಿಸ್ತಾ ಇದೆ ನೋಡ್ರಿ, ಇಂಗ್ಲೀಷ್ ಡಿಕ್ಷನರಿ ಪ್ರಕಾರ. ನನ್ನ ಕ್ಲಾಸ್ ಕೇಳುವಾಗ ಯಾರಾದರೂ ಜಾಯಿನ್ ಆಗ್ತಿದ್ದೀರಲ್ಲ, ನೀವೇನಂತಂದು ಹೇಳಿದ್ರೆ ABCD ಸೈಡಿಗೆ ಬರೆದು ಇಟ್ಕೊಂಡ್ಬಿಟ್ರೆ ಅದು ಯಾವಾಗ ಹೇಳಿ ಕೇಳ್ತೀನಿ ಏನು ಮಾಡ್ತೀನಿ ಅಂತಂದು ಗೊತ್ತಿರಂಗಿಲ್ಲ. Five, 1, 2, 4, 3. Okay. Yes. Next. ಇಲ್ಲೇನಪ್ಪ ಅಂತಂದು ಹೇಳಿದ್ರೆ 5, 1, 2, 4, 3 ಏನಂತಂದು ಹೇಳಿದ್ರೆ ನಮ್ಗೆ ಆನ್ಸರ್ ಆಗುತ್ತೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಫೋರ್ತ್ ಟರ್ಮ್ ಕಂಡು ಹಿಡಿಯೋದು ಅಂತಂದು ಐತಿ. ಇದನ್ನ ಹೆಂಗೆ ಅಂತಂದು ಹೇಳ್ಬಿಟ್ಟು ನಾನು ಜಸ್ಟ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ. 5, 1, 2, 4, 3 ಎಲ್ರದ್ದು ಕರೆಕ್ಟ್ ಐತೆ ಆನ್ಸರು, ವೆರಿ ಗುಡ್. ಇಲ್ಲಿ ನೋಡ್ರಿ, ಸೊ ಫ್ರೆಂಡ್ ಅಂತಂದ, ಫ್ರೆಂಡ್ ಅನ್ನೋದೇನಪ್ಪ ಅಂತಂದು ಹೇಳಿದ್ರೆ ಈ ಪದಕ್ಕೆ ಎರಡನೇ ಪದಕ್ಕೆ, ಒಂದನೇ ಪದ ಏನಂತಂದು ಹೇಳಿದ್ರೆ ಎರಡನೇ ಪದಕ್ಕೆ ಸಂಬಂಧ ಐತ. ಫ್ರೆಂಡು ಅಂತಂದು ಹೇಳಿದ್ರೆ ಏನಪ್ಪ ಅಂತಂದು ಹೇಳಿದ್ರೆ ಗೆಳೆಯ. FOE ಅಂತಂದು ಹೇಳಿದ್ರೆ ಇಲ್ಲಿ ಏನಪ್ಪ ಅಂತಂದು ಹೇಳಿದ್ರೆ ನಾವು ಶತ್ರು ಅಂತಂದು ಹೇಳ್ತೀವಿ, ಅಪೋನೆಂಟ್, ಶತ್ರು ಅಂತಂದು ಹೇಳ್ತೀವಿ. ಸೊ ಅದಾದ ನಂತರ ನೆಕ್ಸ್ಟ್ ಈ ಥರ ಕೊಟ್ಟಿದ್ದಾನೆ, ಡಾಯ್ ಅಂತಂದು ಹೇಳಿದ್ರೆ ಮರಣ, ಮರಣ. ನೆಕ್ಸ್ಟ್ ಪದ ಏನಂತಂದು ಹೇಳಿದ್ರೆ ಕಂಡಿಡ್ಬೇಕು. ಇಲ್ಲಿ ನೋಡ್ರಿ, ಗೆಳೆಯ ಐತೆ, ಇಲ್ಲಿ ಶತ್ರು ಐತೆ, ಇವರಿಬ್ರು ಯಾರ ಹೆಂಗ್ ರಿಲೇಷನ್ ಹೆಂಗಾಗತ್ತೆ ಇವ್ರದ್ದು. ಸೊ ಈ ಎರಡೂ ಪದಗಳದ್ದು ರಿಲೇಷನ್ ಏನಪ್ಪ ಅಂತಂದು ಹೇಳಿದ್ರೆ ವಿರುದ್ಧಾರ್ಥಕ ಪದಗಳು. ರಿಲೇಷನ್ ಏನಪ್ಪ ಅಂತಂದು ಹೇಳಿದ್ರೆ ವಿರುದ್ಧಾರ್ಥಕ ಪದಗಳು. ಸೇಮ್ ಅದೇ ಥರ ಮರಣದ್ದು, ಮರಣ ಐತಲ್ಲ, ಇದ್ರದ್ದು ಏನಪ್ಪ ಅಂತಂದು ಹೇಳಿದ್ರೆ ಅಪೋಸಿಟ್ ವರ್ಡ್ ಏನು? ಮರಣ. ಮರಣದ ಅಪೋಸಿಟ್ ವರ್ಡ್ ಏನು? ಜನನ. ಸೊ ಮರಣದಪ್ಪ ಅಂತಂದು ಹೇಳಿದ್ರೆ ಜನನ ಅಂತಂದು ಹೇಳ್ತೀವಿ. ಸೊ ಇಲ್ಲೇನಂತಂದು ಹೇಳಿದ್ರೆ ಅದಕ್ಕೆ ಸಿಮಿಲರ್ ವರ್ಡ್ ಯಾವ್ದೈತೆ ಅಂತಂದು ಹೇಳಿದ್ರೆ ಲೈವ್ ಅಂತಂದೈತೆ ಅಥವಾ ಲೀವ್ ಅಂತಂದೈತೆ. ಯಾವ್ದು ಹೆಂಗೆ ವಿಚಾರ ಮಾಡ್ತೀರಿ ನೋಡ್ರಿ. ಸೊ ಕ್ರೈ ಅಂತಂದು ಹೇಳಿದ್ರೆ ಅಳು, ಲೈಫ್ ಅಂತಂದು ಹೇಳಿದ್ರೆ ಜೀವನ, ಇದು ಬರಂಗಿಲ್ಲ. ಎಂಡ್ ಅಂತಂದು ಹೇಳಿದ್ರೆ ಮುಕ್ತಾಯ. ಸೊ ಉಳಿದಿರೋದು ಒಂದೇನಪ್ಪ ಅಂತಂದು ಹೇಳಿದ್ರೆ ಈ ಪದ ಉಳಿತೈತೆ. ಸೊ ಮರಣ, ಜನನ ಅಂತಂದು ಹೇಳ್ತೀವಿ. ಸೊ ಈ ರೀತಿಯಾಗಿ ಏನಂತಂದು ಹೇಳಿದ್ರೆ ಇಲ್ಲಿ ರಿಲೇಷನ್ ಇರ್ತಾವೆ. ಸೇಮ್ ನಾವು 6th ಅದು ಕಂಡು ಹಿಡಿದ್ವಲ್ಲ, ಸೇಮ್ ಅಲ್ಲೇ ಏನಪ್ಪ ಅಂತಂದು ಹೇಳಿದ್ರೆ 4th ಕೂಡ ಕಂಡು ಹಿಡಿಯೋದು. ಜಸ್ಟ್ ನಾನು ನಿಮ್ಗೆ ಹೇಳ್ಕೊಟ್ಟೆ. ಇಲ್ಲಿ ನೋಡ್ರಿ, ಟೋಟಲ್ ಆಗಿ ಏನಪ್ಪ ಅಂತಂದು ಹೇಳಿದ್ರೆ 8 ಕ್ವಶನ್ ಬಿಡಿಸಿದ್ದೇವೆ. ಇದನ್ನ ಬಿಟ್ಟು ಟೋಟಲ್ ಆಗಿ ಏನಂತಂದು ಹೇಳಿದ್ರೆ 8 ಕ್ವಶನ್ ಬಿಡಿಸಿದ್ದೇವೆ. ಟೋಟಲ್ ಆಗಿ 16ಕ್ಕೆ 16 ಮಾರ್ಕ್ಸ್ ಎಲ್ರಿಗೂ ಬಂದವ. ಬಂದಿಲ್ಲ ಅಂತಂದು ಹೇಳಿದ್ರೆ ನೀವು ಕರೆಕ್ಟಾಗಿ ಸ್ಟಡಿ ಮಾಡಕತ್ತಿಲ್ಲ. ನೋಡ್ರಿ, ಎಷ್ಟು ಸರಿ ನಾನು ರಿಪೀಟ್ ಮಾಡಿ ಹೇಳಕತ್ತ, ನೀವು ಡೈಲಿ ಕ್ವಶನ್ ಪೇಪರ್ ಬಿಡಿಸ್ತೇವೆ ಲೈವ್ ಕ್ಲಾಸ್ ಬಂದಾಗ. ನೀವು ಎಲ್ಲಿ ಎಡವಾಕತ್ತೀರಿ, ಏನು ಮಾಡಕತ್ತೀರಿ, ಆ ವಿಡಿಯೋಸ್ಗಳನ್ನ ಏನಪ್ಪ ಅಂತಂದು ಹೇಳಿದ್ರೆ ರಿಟರ್ನ್ ನೋಡಬೇಕು, ಇನ್ನೊಂದು ಸಾರಿ ನೋಡಬೇಕು. ಅದ್ನಲ್ಲಿಗೆ ಈಗ ನೋಡ್ರಿ, ನಾನು ಒಂದೇ ಮಾತು ಹೇಳ್ತೀನಿ ನಿಮ್ಗೆ, ಇವಾಗ ಯಾರ್ಯಾರಿಗೆ ಇಷ್ಟು ಮಾರ್ಕ್ಸ್ ಬಂದಿಲ್ಲ, ಯಾವ್ಯಾವ ಕ್ವಶನಲ್ಲಿ ನೀವು ತಪ್ಪು ಮಾಡಿದ್ರಿ, ಆ ಕ್ಲಾಸ್ಗಳನ್ನು ರಿಟರ್ನು ನಾಳೆಗಂದ್ರೆ ನೋಡ್ಬೇಕು. ಸರ್ ನಾನು ರಿಟರ್ನ್ ನೋಡಿದ್ದೀನಿ ಸರ್ ಅಂತಂದು ಹೇಳಿ ನನಗೆ ನೀವು ಅಲ್ಲಿ ಯೂಟ್ಯೂಬ್ದಾಗ ಮೆಸೇಜ್ ಆಗ್ಬೇಕು, ನಾನು ನೋಡ್ತೀನಿ. ಯಾರು ಬಂದೈತೆ ಅವ್ರು ವೆರಿ ಗುಡ್. ಸೊ ಯಾರಿಗೆ ಬಂದಿಲ್ಲ ಅದನ್ನೆಲ್ಲ ನಾಳೆ ವಿಡಿಯೋಸ್ಗಳನ್ನ ಕವರ್ ಮಾಡ್ಕೊಬೇಕು. ಕ್ಲಿಯರ್ ಎಲ್ರಿಗೂ? ಎರಡೂ ರಾಂಗ್ ಆಗಂಗಿಲ್ಲಪ್ಪ, ಜೀವನನ ಹೋಗುತ್ತಾ. ಎಸ್ ನೋಡ್ರಿ, ನಾವೇನು ಮಾಡೋಣಪ್ಪ ಅಂತಂದು ಹೇಳಿದ್ರೆ GK ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಇವತ್ತು GK ಡಿಸ್ಕಷನ್ ಮಾಡಿ ನಾಳೆಗೆ ಏನಂತಂದು ಹೇಳಿದ್ರೆ ಮತ್ತೆ ಯಾವುದಾದ್ರೂ ಮ್ಯಾಥಮೆಟಿಕ್ಸ್ ಟಾಪಿಕನ್ನು ಡಿಸ್ಕಷನ್ ಮಾಡೋಣ ಅಂತಂದೈತೆ. ಮ್ಯಾಥಮೆಟಿಕ್ಸ್ ಇಲ್ಲ ಅಂತಂದು ಹೇಳಿದ್ರೆ ನಾಳೆಗೆ 2 ಅಥವಾ ಯಾವುದಾದ್ರೂ ಒಂದು ಟಾಪಿಕ್ನ ನಾನು ರೀಸನಿಂಗ್ ಕಂಪ್ಲೀಟ್ ಮಾಡಿಕೊಡ್ತೀನಿ ನಿಮಗೆ, ಮತ್ತು ಟ್ರಿಕ್ಸಿಂದಾನೆ. ಎಸ್ ಇಲ್ಲಿ ನೋಡ್ರಿ, ತುಂಬ ಇಂಪಾರ್ಟೆಂಟ್. ಜಸ್ಟ್ ಡಿಸ್ಕಷನ್ ಮಾಡ್ತಾ ಹೋಗೋಣ. ಆನ್ಸರ್ ಗೊತ್ತಿದ್ರು ಆನ್ಸರ್ ಹೇಳ್ಕೊತ ಹೋಗ್ರಿ. ನನಗೆ ಇಲ್ಲಿ ಆನ್ಸರ್ ಹೇಳಕ್ಕೆ ಹೋಗ್ಬೇಡ್ರಿ. ನಾನೇನೋ ಒಂದು ಕೇಳಿದ ತಕ್ಷಣ ಇಲ್ಲಿ ಆನ್ಸರ್ ಆಲ್ರೆಡಿ ಗೊತ್ತೈತೆ, ನನಗೆ ಕನ್ನಡದಾಗ ಕನ್ವರ್ಟ್ ಮಾಡೋಕ್ಕಾಗಂಗಿಲ್ಲ. ಆದಮೇಲೆ ಇನ್ನೊಬ್ರು ಕೇಳಿದ್ರಿ ಸರ್ ಮಾರ್ನಿಂಗ್ ಕ್ಲಾಸ್ ಮಾಡಿರಿ ಅಂತಂದೇಳಿ, ಮಾರ್ನಿಂಗೂ ಆಗಂಗಿಲ್ಲ. ಮಾಡಿದ್ರೆ 10ರಿಂದ 11:30 ಅಥವಾ 12ವರೆಗೂ ಇಷ್ಟು ಕ್ಲಾಸ್ ಮಾಡ್ಬೋದು ನಾನು. ಇಲ್ಲ ಅಂತಂದು ಹೇಳಿದ್ರೆ ನನಗೆ ಆಫೀಸ್ ಇರುತ್ತೆ, ಬೇರೆ ಕೆಲಸಗಳಿರ್ತಾವೆ. ಓಕೆ ಡನ್. ಸೊ ಇಲ್ಲಿ ನೋಡ್ರಿ, ಪೌನ್ ಅಂತಂದೈತೆ, PAWN ಅಂತಂದು ಹೇಳ್ಬಿಟ್ಟು. ಸೊ ಇದನ್ನ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದು ಅಂತ ಕ್ವಶನ್ ಕೇಳ್ತಾರೆ. ಪಾನ್ ಅಂತಂದು ಹೇಳಿದ್ರೆ ಇವಾಗ ಚೆಸ್ಸಲ್ಲಿ ಏನಂತಂದು ಹೇಳಿದ್ರೆ
ಇಲ್ಲಿ ನೋಡ್ರಿ ಚೆಸ್ ಒಳಗಡೆ ಏನಂತಂದು ಹೇಳಿದ್ರೆ ಕಾಯಿಗಳಿರ್ತಾವಲ್ಲ, ಇವನ್ನೇನಪ್ಪ ಅಂತಂದು ಹೇಳಿದ್ರೆ ಸೈನಿಕ ಅಂತಂದು ಹೇಳ್ತೀವಿ. ಆಮೇಲೆ ಆನೆ ಅಂತ ಬರುತ್ತೆ, ಈ ರೀತಿಯಾಗಿ ಏನಂತಂದು ಹೇಳಿದ್ರೆ ಆನೆ ಅಂತ ಬರುತ್ತೆ. ಆಮೇಲೆ ನೆಕ್ಸ್ಟ್ ಕುದುರೆ ಅಂತ ಬರುತ್ತೆ ಈ ರೀತಿಯಾಗಿ. ನೋಡಿದಿರಿ ಕಾಯಿನ್ಗಳನ್ನು, ಚೆಸ್ ಆಡೋ ಕಾಯಿನ್ಗಳಂತ ಹೇಳ್ತೀವಲ್ಲ ಅವುಗಳನ್ನ ನಾವು ಪಾನ್ ಅಂತಂದು ಹೇಳ್ತೀವಿ. ಪಾನ್ ಬಿಡ್ರಲೇಪ ಅಂತಂದು ಹೇಳ್ತಾರೆ ನೋಡಿ ಚೆಸ್ ಆಡುವಾಗ. ಎಸ್, ಸೊ ಅದೇನಂತಂದು ಹೇಳಿದ್ರೆ ಚೆಸ್ಸಿಗೆ ಸಂಬಂಧ ಐತೆ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದು ಹೇಳಿದ್ರೆ ಬೇರೆ ಬೇರೆ ಕ್ರೀಡೆಗಳಿಗೆ ಒಂದು ಯಾವುದಂತಂದು ಹೇಳಿದ್ರೆ ಫುಟ್ಬಾಲ್, ಒಂದೇನಂತಂದು ಹೇಳಿದ್ರೆ ಫುಟ್ಬಾಲು. ಆಮೇಲೆ ನೆಕ್ಸ್ಟ್ ಕ್ರಿಕೆಟ್, ಆಮೇಲೆ ನೆಕ್ಸ್ಟ್ ಟೆನ್ನಿಸ್, ಅದಾದ ನಂತರ ನೆಕ್ಸ್ಟ್ ಬ್ಯಾಡ್ಮಿಂಟನ್, ಇದೊಂದೇನಪ್ಪ ಅಂತಂದು ಹೇಳಿದ್ರೆ ಗಾಲ್ಫ್. ಸೊ ಇವುಗಳೆಲ್ಲ ಏನಪ್ಪ ಅಂತಂದು ಹೇಳಿದ್ರೆ ತುಂಬ ಇಂಪಾರ್ಟೆಂಟ್. ಓಕೆ, ಇನ್ನೊಂದು ಹಾಕಿ. ಸೊ ಇವುಗಳಲ್ಲಿ ಯೂಸ್ ಮಾಡುವಂತಹ ಪದಗಳನ್ನು ನೀವೇನು ಮಾಡ್ಕೋಬೇಕಂತಂದು ಹೇಳಿದ್ರೆ ನೆನ್ಪಿಟ್ಕೊಳ್ಬೇಕು. ಫುಟ್ಬಾಲಲ್ಲಿ ಏನೇನು ಯೂಸ್ ಮಾಡ್ತಾರ, ಕ್ರಿಕೆಟಲ್ಲಿ ಏನು ಯೂಸ್ ಮಾಡ್ತಾರ, ಅದಾದಂದ್ರೆ ಟೆನ್ನಿಸ್ ಒಳಗಡೆ ಏನು, ಬ್ಯಾಡ್ಮಿಂಟನ್ ಒಳಗಡೆ ಏನು, ಗಾಲ್ಫ್ ಒಳಗಡೆ ಏನು, ಹಾಕಿ ಒಳಗಡೆ ಸ್ಪೆಷಲ್ ಟರ್ಮ್ಸ್ ಅಂತಂದು ಬರ್ತಾವ. ಸೊ ಅವುಗಳನ್ನ ಏನು ಮಾಡ್ಕೋಬೇಕಂತಂದು ಹೇಳಿದ್ರೆ ಒಂದು ಕಡೆ ನೋಟ್ಸ್ ಮಾಡಿ ಇಟ್ಕೊಂಡ್ರು. ನಾನು ಇವಾಗಲೇ ಹೇಳ್ತಿದ್ದೀನಿ 2023 ನವಂಬರಲ್ಲಿ ಕೇಳಿರೋ ಕ್ವಶನ್ಸ್ಗಳಿವು. ನಾನು ಒಂದ್ಸರಿ ನೋಡಿದೆ, ಇದು ಯಾವುದಪ್ಪ ಅಂತಂದು ಹೇಳಿದ್ರೆ ಡೆಲ್ಲಿ ಕಾನ್ಸ್ಟೇಬಲ್ ಕ್ವಶನ್ಸ್ಗಳಿವು. ಇವು ನೋಡಿದ ತಕ್ಷಣ ಮೇ ಬಿ ಹೇಳೋಕ್ಕಾಗಿಲ್ಲ, ಇದ್ರೊಳಗೇನು ಎಲ್ಲ ಕ್ವಶನ್ಸ್ಗಳನ್ನು ರಿಪೀಟ್ ಆಗ್ಬೋದು, ಇಲ್ಲ ಅಂತಂದು ಹೇಳಿದ್ರೆ ಆ ಕಾನ್ಸೆಪ್ಟ್ಗಳು ರಿಪೀಟ್ ಆಗ್ಬೋದು. ನೆನ್ಪಿಟ್ಕೊಟ್ರಿದ್ದು. ನೆಕ್ಸ್ಟ್ ಕ್ವಶನ್ ನೋಡ್ರಿ, 4th ಎಡಿಷನ್ ಆಫ್ ಖೇಲೋ ಇಂಡಿಯಾ. ಎಲ್ರಿಗೂ ಗೊತ್ತೈತಿ ಖೇಲೋ ಇಂಡಿಯಾ ಏನಪ್ಪ ಅಂತಂದು ಹೇಳಿದ್ರೆ ಯೂತ್ ಗೇಮ್ಸ್ ನಡೀತಾವ ನಮ್ಮ ಇಂಡಿಯಾದೊಳಗಡೆ. ಖೇಲೋ ಇಂಡಿಯಾ ಅಂತಂದು ಹೇಳ್ಬಿಟ್ಟು ಯೂತ್ ಗೇಮ್ಸ್ ನಡೀತಾವ 4th 2023ರಲ್ಲಿ 4th ಎಡಿಷನ್ ಏನಪ್ಪಾ ಅಂತಂದು ಹೇಳಿದ್ರೆ ಖೇಲೋ ಇಂಡಿಯಾ ಎಕ್ಸಾಮ್ ಇದು ನಡೀತಾವ, ಗೇಮ್ಸ್ಗಳು ನಡ್ದಾವ. ಇದರಲ್ಲಿ ಏನಪ್ಪ ಅಂತಂದು ಹೇಳಿದ್ರೆ ಎಲ್ಲ ರಾಜ್ಯದವ್ರು ಏನಂತಂದು ಹೇಳಿದ್ರೆ ಭಾಗವಹಿಸ್ತಾರೆ. ನಮ್ಮ ಭಾರತದಲ್ಲಿರುವಂತಹ ಎಲ್ಲ ರಾಜ್ಯರು ಏನಂತಂದು ಹೇಳಿದ್ರೆ ರಾಜ್ಯದ ಕ್ರೀಡಾಪಟುಗಳು ಏನಂತಂದು ಹೇಳಿದ್ರೆ ಖೇಲೋ ಇಂಡಿಯಾದಲ್ಲಿ ಭಾಗವಹಿಸ್ತಾವ. ಇದು ಎಲ್ಲಿ ನಡೆದಿತ್ತಪ್ಪ ಅಂತಂದು ಹೇಳಿದ್ರೆ ಹರಿಯಾಣದೊಳಗೆ ನಡೆದೈತೆ 2023. ಈಗ 2024 ಏನಂತಂದು ಹೇಳಿದ್ರೆ ಜನವರಿ ಮತ್ತು ಫೆಬ್ರವರಿಯಲ್ಲಿ ನಡೆಯೋದೈತಿ. ನಮ್ದು ಎಕ್ಸಾಮ್ ಯಾವಾಗೈತಿ? ಫೆಬ್ರವರಿ ಹೊಡೈತಿ. ಕೇಳ್ಬೋದು ಕ್ವಶನ್, 2024 ಅಥವಾ 5ನೇ ಎಡಿಷನ್ ಖೇಲೋ ಇಂಡಿಯಾ ಎಲ್ಲಿ ನಡೆಯಾಕತೈತಿ, ಯಾವ ರಾಜ್ಯದಲ್ಲಿ ನಡೀತಿದಪ್ಪ ಅಂತಂತ ಹೇಳಿದ್ರೆ ವೆರಿ ಗುಡ್, ತಮಿಳುನಾಡದಲ್ಲಿ ನಡೀತೈತೆ. ಎಲ್ಲಿ ನಡೆಯಾಕತೈತಿ? ತಮಿಳುನಾಡು ಒಳಗಡೆ ಏನಂತಂದು ಹೇಳಿದ್ರೆ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ನಡೆಯಾಕತ್ತಾವ. ಎಸ್, ಅದೇ ಥರ ನೋಡ್ರಿ, ಇವಾಗ ತೆಲಂಗಾಣ CM ಯಾರಿದಾರ? ತೆಲಂಗಾಣದೊಳಗಡೆ CM ಯಾರಿದಾರ ನೋಡ್ರಿ. ಯಾಕಂತಂದು ಹೇಳಿದ್ರೆ ತೆಲಂಗಾಣ ಆಮೇಲೆ ಆಂಧ್ರ ಪ್ರದೇಶದೊಳಗಡೆ ಏನಂತಂದು ಹೇಳಿದ್ರೆ CM ಕುರ್ಚಿಗೋಸ್ಕರ ಜಗಳ ನಡೀತಾ ಇತ್ತು. ತೆಲಂಗಾಣದ CM ಬಗ್ಗೆ ಕೇಳ್ಬೋದು ಅಥವಾ ಗವರ್ನರ್ ಬಗ್ಗೆ ಕೇಳ್ಬೋದು. CM ಅಥವಾ ಗವರ್ನರ್ ಬಗ್ಗೆ. ಓ ವೆರಿ ಗುಡ್, ರೇವಂತ್ ರೆಡ್ಡಿ ಅಂತಂದು ಹೇಳ್ಬಿಟ್ಟು. ಸೊ ಹೊಸದಾಗಿ ಆಗಿದ್ದಾರೆ ಇವರು, ರೇವಂತ್ ರೆಡ್ಡಿ. ಫುಲ್ ನ್ಯೂಸ್ದಾಗಿದ್ರು, ಕರೆಕ್ಟಾ? ಎಸ್, ಅದಾದ ನಂತರ ನಿಮಗೆ ನಮ್ಮ ಕರ್ನಾಟಕದ ಬಗ್ಗೆ ಗೊತ್ತೈತೆ. ಆಮೇಲೆ ಅಸ್ಸಾಂ ಏನಪ್ಪ ಅಂತಂದು ಹೇಳಿದ್ರೆ ನೀವು ನೆನ್ಪಿಟ್ಕೋಬೇಕಾಗಿರೋದು ಯಾವಪ್ಪ ಅಂತ, ತಮಿಳುನಾಡಲ್ಲಿ ಸ್ಟಾಲಿನ್, ಎಂ ಕೆ ಸ್ಟಾಲಿನ್. ಅದಾದ ನಂತರ ಅಸ್ಸಾಂ ಒಳಗಡೆ 2 ನ್ಯಾಷನಲ್ ಪಾರ್ಕ್ಗಳು ಬರ್ತಾವೆ. ಒಂದು ಕಾಜಿರಂಗ ನ್ಯಾಷನಲ್ ಪಾರ್ಕ್, ಇನ್ನೊಂದು ಮಾನಸ ನ್ಯಾಷನಲ್ ಪಾರ್ಕ್ ಅಂತಂದು ಹೇಳಿ. ಇಲ್ಲಿ ಏನಪ್ಪ ಅಂತಂದು ಹೇಳಿದ್ರೆ ಒಂದು ಕೊಂಬಿನ ಗೆಂಡಾಮೃಗಗಳು ಕಂಡು ಬರ್ತಾವ. ರೀಸೆಂಟಾಗಿ ನ್ಯೂಸಲ್ಲಿ ಐತೆ. ಯಾಕಂತಂದು ಹೇಳಿದ್ರೆ ಸೊ ಅಲ್ಲೇನಪ್ಪ ಅಂತಂದು ಹೇಳಿದ್ರೆ ಒಂದು ಕೊಂಬಿನ ರೈನೋಸರ್ಸ್ ಅಂತಂದು ಹೇಳ್ತೀವಿ, ಅಥವಾ ಒಂದು ಕೊಂಬಿನ ಗೆಂಡಾಮೃಗಗಳ ಸಂಖ್ಯೆ ಏನಾಗೈತಪ್ಪ ಅಂತಂದು ಹೇಳಿದ್ರೆ ಹೆಚ್ಚಾಗ್ತಾ ಹೋಗೈತೆ. ಸೊ ಏನಾಗೈತೆ ಅಂತಂದು ಹೇಳಿದ್ರೆ ಅಲ್ಲಿ ಹೆಚ್ಚಾಗೈತೆ. ಆಮೇಲೆ ನೆಕ್ಸ್ಟು, ಇಡೀ ಪ್ರಪಂಚದಲ್ಲಿ 2 ಕೊಂಬಿನ ಗೆಂಡಾಮೃಗ ಅಂತ ಬರುತ್ತೆ. 2 ಕೊಂಬಿಂದು ಗೆಂಡಾಮೃಗ ಬರುತ್ತೆ. ಅದು ಓನ್ಲಿ ಎಲ್ಲಿ ಕಂಡು ಬರುತ್ತೆ ಅಂತಂದು ಹೇಳಿದ್ರೆ ಇಂಡೋನೇಷ್ಯಾದ ಸುಮತ್ರಾ ಮತ್ತು ಜಾವಾ ಅನ್ನೋ ಪ್ರದೇಶಗಳಲ್ಲಿ ಅಂತಂದು ಹೇಳಿದ್ರೆ ಕಂಡು ಬರುತ್ತೆ. ಅಲ್ಲಿ ಬಿಟ್ಟರೆ ಬೇರೆ ಕಡೆ ಎಲ್ಲೂ ಕಂಡು ಬರಂಗಿಲ್ಲ. ಇಂಡೋನೇಷ್ಯಾದ ಸುಮತ್ರಾ ಮತ್ತು ಜಾವಾದಲ್ಲಿ ಮಾತ್ರ ಕಂಡು ಬರುತ್ತೆ, ಉಳಿದು ಎಲ್ಲೂ ಕಂಡು ಬರಂಗಿಲ್ಲ. ಆಮೇಲೆ ಅಸ್ಸಾಂ ಒಳಗಡೆ ಏನಂತಂದು ಹೇಳಿದ್ರೆ ಬ್ರಹ್ಮಪುತ್ರ ನದಿ ಹಿಡಿಯುತ್ತೆ. ಅದಾದ ನಂತರ ಎಲ್ಲಿ ಹುಟ್ಟುತ್ತಾ, ಆಮೇಲೆ ಎಲ್ಲಿ ಹೋಗಿ ಸೇರುತ್ತಾ ಅಂತಂದು ಒಂದು ಸ್ವಲ್ಪ ನೋಡ್ಕೊಡ್ರಿ. ಅದೊಂದೇನಂತಂದು ಹೇಳಿದ್ರೆ ದೊಡ್ಡ ದ್ವೀಪವನ್ನು ನಿರ್ಮಾಣ ಮಾಡುತ್ತಾ, ಅದನ್ನ ನಾವೇನಂತ ಕರಿತೀವಿ? ಮಜುಲಿ ಅಂತಂದು ಹೇಳ್ತೀವಿ. ನಿಮ್ಗೆ ಇನ್ನೊಂದು ಕ್ವಶನ್ ಏನಪ್ಪ ಅಂತಂದು ಹೇಳಿದ್ರೆ ಗಂಗಾ ನದಿ ಕೂಡ ಏನಂತಂದು ಹೇಳಿದ್ರೆ ತುಂಬ ಇಂಪಾರ್ಟೆಂಟ್ ಒಂದು ನದಿ ದ್ವೀಪವನ್ನು ಉಂಟು ಮಾಡುತ್ತಾ ಬಂಗಾಳ ಕೊಲ್ಲಿ ಹತ್ರ. ಸೊ ಅದು ಯಾವುದಂತಂದು ಹೇಳಿ ನನಗೆ ಮೆಸೇಜ್ ಹಾಕ್ರಿ. ಎಸ್, ವೆರಿ ಗುಡ್. ಬಿಹುದಲ್ಲಿ ಏನಪ್ಪ ಅಂತಂದು ಹೇಳಿದ್ರೆ ಬಿಹು, ಅಸ್ಸಾಂ ಒಳಗಡೆ ಏನಂತಂದು ಹೇಳಿದ್ರೆ ಬಿಹು ಡ್ಯಾನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ಸತ್ರಿಯ. ಗಂಗಾ ನದಿಗೆ ಅದು ಪರಕ್ಕ ಡ್ಯಾಮ್ ಇರೋದು. ಪರಕ್ಕ ಅನ್ನೋದೇನಪ್ಪ ಅಂತಂದು ಹೇಳಿದ್ರೆ ಅದೊಂದು ಡ್ಯಾಮ್ ಕಟ್ಟಿದ್ದಾರೆ ಅಲ್ಲಿ, ಪರಕ್ಕ ಡ್ಯಾಮ್ ಅಂತಂದು ಹೇಳ್ತೀವಿ. ಅದು ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ಒಂದು ವಿವಾದಿತ ಡ್ಯಾಮ್ ಆಗೈತೆ. ಅದು ನಾನು ಕೇಳ್ತಾ ಇರೋದು ದ್ವೀಪ,
ಐಲ್ಯಾಂಡ್ ಅಂತ ಹೇಳ್ತೀವಿ, ದ್ವೀಪ. ಸುತ್ತು ಕಡೆ ಏನಂತಂದ್ರೆ ನದಿ ನೀರು ಇರುತ್ತೆ, ಬಿಟ್ವೀನ್ ಅಪ್ಪ ಅಂತಂದು ಹೇಳಿದ್ರೆ ನೆಲ ಇರುತ್ತೆ, ಅದನ್ನ ನಾವು ದ್ವೀಪ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಷನ್ಸ್ ರಿಸೀವ್ ಹೈಯೆಸ್ಟ್ ರೈನ್ಫಾಲ್ ಅಂತಂದೈತೆ. ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ಮಳೆ ಎಲ್ಲಿ ಬೀಳುತ್ತೆ ಅಂತ ಕ್ವಶನ್ ಕೇಳಿದಾರೆ. ಜಸ್ಟ್ ನಿಮ್ಗೆ ಸಿಂಪಲ್ ಆಗಿ ಹೇಳ್ತೀನಿ, ನಿಮ್ಗೆ ಎಲ್ಲಿ ಬೀಳುತ್ತೆ ಅನ್ನೋದು ನಿಮ್ಗೆ ಗೊತ್ತೈತೆ. ಸೊ ಇದ್ರಲ್ಲಿ ಏನಂತಂದು ಹೇಳಿದ್ರೆ ಇವ್ಯಾವ ಬರಂಗಿಲ್ಲ. ಚೆನ್ನೈ ತಮಿಳ್ನಾಡ್ದೊಳಗೆ ಬರುತ್ತೆ. ಚೆನ್ನೈ ಏನಂತಂದು ಹೇಳಿದ್ರೆ ತಮಿಳ್ನಾಡ್ದೊಳಗಡೆ ಬರುತ್ತೆ. ಆಮೇಲೆ ಜೋಧ್ಪುರ್ ಏನಂತಂದು ಹೇಳಿದ್ರೆ ರಾಜಸ್ಥಾನದೊಳಗಡೆ ಬರುತ್ತೆ. ನಾಗ್ಪುರ್ ಏನಂತಂದು ಹೇಳಿದ್ರೆ ಮಧ್ಯಪ್ರದೇಶದೊಳಗಡೆ ಬರುತ್ತೆ. ಸೊ ಉಳಿದಿರೋದು ಒಂದೇ ಶಿಲಾಂಗ್. ನಿಮ್ಗೆ ಯಾರು ಹೆಸರು ಕೇಳಿಲ್ಲ ಅಂತಂದು ಹೇಳಿದ್ರೆ ಮೇಘಾಲಯದ ರಾಜಧಾನಿ ಈ 4 ಕೊಟ್ಟಿರೋದ್ರಲ್ಲಿ ಏನಂತಂದು ಹೇಳಿದ್ರೆ ಶಿಲಾಂಗಲ್ಲಿ ಜಾಸ್ತಿ ಬೀಳುತ್ತೆ. ಶಿಲಾಂಗ್ ಯಾವ್ದಪ್ಪ ಅಂತಂದು ಹೇಳಿದ್ರೆ ಮೇಘಾಲಯದ ರಾಜಧಾನಿ. ಬಟ್ ಅದ್ರ ಅತಿ ಹೆಚ್ಚು ಮಳೆ ಎಲ್ಲಿ ಬೀಳುತ್ತಪ್ಪ ಅಂತಂದು ಹೇಳಿದ್ರೆ ಮೌಸಿನ್ರಾಮ್ ಒಳಗಡೆ. ಎಲ್ಲಿ ಬೀಳುತ್ತಾ? ಮೌಸಿನ್ರಾಮ್. ನಿಮ್ಗೆಲ್ಲ ಲಾಸ್ಟ್ ಟೈಮ್ ನಾನು ಹೇಳಿದ್ದೀನಿ ಯಾಕೆ ಅತಿ ಹೆಚ್ಚು ಮಳೆ ಇಲ್ಲಿ ಬೀಳಕ್ಕೆ ರೀಸನ್ ಏನು ಅದನ್ನು ಕೂಡ ಹೇಳಿದ್ದೀನಿ. ಸೊ ವೆರಿ ಗುಡ್. ಕಾಶಿ, ಗಾರೋ ಮತ್ತು ಜೈಂತಿಯಾನ್ ಅಂತಂದು ಹೇಳಿದ್ರೆ ಪರ್ವತ ಶ್ರೇಣಿಗಳಿರೋದ್ರಿಂದ ಅಲ್ಲಿ ಜಾಸ್ತಿ ಮಳೆ ಬರುತ್ತೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ನೋಡ್ರಿ, ಜಪಾನ್ ಬಗ್ಗೆ ನೆನ್ಪಿಟ್ಕೊಡ್ರಪ್ಪ. ಜಪಾನ್ ಬಗ್ಗೆ ಏನಂತಂದು ಹೇಳಿದ್ರೆ ಎಲ್ಲರೂ ಇಂಪಾರ್ಟೆಂಟು ನೆನ್ಪಿಟ್ಕೋಬೇಕು. ಸೊ ಯಾಕಂತಂದು ಹೇಳಿದ್ರೆ ಅಲ್ಲಿ ಸುನಾಮಿ ಆಗೋದೈತೆ ಅಂತಂದು ಹೇಳಿದಾರೆ. ಇನ್ನೊಂದು ಏನಂತಂದು ಹೇಳಿದ್ರೆ ಇನ್ನೊಂದು 2-3 ದಿನದಲ್ಲಿ ಅತಿ ಹೆಚ್ಚು ಭೂಕಂಪಗಳಾಗ್ತಿದಾವ ಜಪಾನ್ ಒಳಗಡೆ ಪೆಸಿಫಿಕ್ ಸಮುದ್ರದಿಂದ. ಅದ್ರ ಬಗ್ಗೆ ಏನಂತಂದು ಹೇಳಿದ್ರೆ ಒಂದು ಸ್ವಲ್ಪ ನೀವು ಎಲ್ಲ ಕಡೆ ಸರ್ಚ್ ಮಾಡ್ಕೋಬೇಕು. ಆಮೇಲೆ ಇನ್ನೊಂದು ಏನಂತಂದು ಹೇಳಿದ್ರೆ ನಮ್ಗೆ ಅಷ್ಟೊಂದು ಟೈಮ್ ಇರಂಗಿಲ್ಲ. ನಾನು ಇನ್ಸ್ಟಾಗ್ರಾಮ್ದಲ್ಲಿ ಇನ್ಮೇಲೆ ಏನಪ್ಪ ಅಂತಂದು ಹೇಳಿದ್ರೆ ಇನ್ಸ್ಟಾಗ್ರಾಮ್ ಒಳಗಡೆ ಕನ್ನಡ ನ್ಯೂಸ್ ಪೇಪರಲ್ಲಿ ಅಷ್ಟೊಂದೇನು ಇಂಪಾರ್ಟೆನ್ಸ್ ಇರಲ್ಲ. ಬಟ್ ಆದರೆ ಇಂಗ್ಲೀಷ್ ಯಾವುದಾದ್ರೂ ಕರೆಂಟ್ ಅಫೇರ್ಸ್ ಏನಾದರೂ ಇಂಪಾರ್ಟೆಂಟ್ ಇತ್ತು ಅಂತಂದು ಹೇಳಿದ್ರೆ ನಾನು ಫೋಟೋ ಹೊಡೆದ್ಬಿಟ್ಟು ನಾನು ನಿಮಗೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಸೊ ಆ ವಿಡಿಯೋನ ಏನಂತಂದು ಹೇಳಿದ್ರೆ ಇನ್ಸ್ಟಾಗ್ರಾಮ್ದಲ್ಲಿ ನೋಡ್ಕೊಂಬಿಟ್ಟು ನೋಟ್ಸನ್ನು ಮಾಡ್ಕೊಬೇಕು ನೀವು. ನಾನು ನಾಳೆಯಿಂದ ಅಥವಾ ನಾಡಿದ್ದಿಂದ 2 ದಿನದಲ್ಲಿ ಏನಂತಂದು ಹೇಳಿದ್ರೆ ಸ್ಟಾರ್ಟ್ ಮಾಡ್ತೀನಿ. ಡೈಲಿ ಆಯಾ ವಿಡಿಯೋಸ್ಗಳನ್ನ ಇಂಪಾರ್ಟೆಂಟ್ ಇರೋ ಥಿಂಗ್ಸ್ಗಳನ್ನ ಬಿಡ್ತೀನಿ. ಸೊ ಅವುಗಳನ್ನ ಏನಂತಂದು ಹೇಳಿದ್ರೆ ನೋಟ್ಸ್ ಮಾಡ್ಕೋಬೇಕು ನೀವು. ಎಸ್, ಅದಾದ ನಂತರ ನೆಕ್ಸ್ಟ್ ಆಗಲೇ ಒಬ್ರು ಯಾರೋ ಮೆಸೇಜ್ ಹಾಕಿದ್ರು, ಸರ್ ಟೈಗರ್ ಪಾಪ್ಯುಲೇಷನ್ ಅತಿ ಹೆಚ್ಚು ಹುಲಿಗಳು ಎಲ್ಲಿ ಕಂಡು ಬರ್ತಾವಪ್ಪ ಅಂತಂದು ಹೇಳಿದ್ರೆ ಮಧ್ಯಪ್ರದೇಶದೊಳಗೆ ಕಂಡು ಬರ್ತಾವ. ಸೆಕೆಂಡ್ ಎಲ್ಲಿ ಅಂತಂದು ಹೇಳಿದ್ರೆ ಕರ್ನಾಟಕದೊಳಗಡೆ ಕಂಡು ಬರ್ತಾವ. ಎಸ್, ರೋಹಿಲಿ ಏನಪ್ಪ ಅಂತಂದು ಹೇಳಿದ್ರೆ ಅತಿ ಕಡಿಮೆ ಮಳೆ ಬೀಳುವಂತಹ ಪ್ರದೇಶ ಆಗುತ್ತೆ. ಇದನ್ನೆಲ್ಲ ಏನಪ್ಪ ಅಂತಂದು ಹೇಳಿದ್ರೆ ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ. ಆಮೇಲೆ ಮಳೆಯನ್ನು ಅಳೆಯುವ ಮಾಪಕ ಯಾವುದು? ಮಳೆ ಮಾಪಕ ಅಂತಂದು ಹೇಳ್ತೀವಿ. ಆಮೇಲೆ ಇನ್ನೊಂದು ನನಗೆ ತುಂಬ ಇಂಪಾರ್ಟೆಂಟು, ಅತಿ ಹೆಚ್ಚು ಮಳೆ ಯಾವ ಮೋಡಗಳಿಂದ ಬೀಳುತ್ತಂತಂದೇಳಿ. ಅತಿ ಹೆಚ್ಚು ಮಳೆ ಯಾವ ಮೋಡಗಳಿಂದ ಏನಂತಂದು ಹೇಳಿದ್ರೆ ಬೀಳುತ್ತ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ಇಂಟರ್ನ್ಯಾಷನಲ್ ಬಾಕ್ಸಿಂಗ್ ಅಥಾರಿಟಿಯಿಂದ ಏನಪ್ಪ ಮಾಡ್ತಾರೆ ಅಂತಂದು ಹೇಳಿದ್ರೆ ವುಮೆನ್ ವರ್ಲ್ಡ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಅಂತಂದು ಮಾಡ್ತಾರೆ 2023. ಸೊ ವುಮೆನ್ ಅಂತಂದು ಹೇಳ್ಬಿಟ್ಟು ಹೆಂಗಸರದ್ದು. ಸೊ ವರ್ಲ್ಡ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ 2023 ಅಂತಂದು ಹೇಳ್ಬಿಟ್ಟು ಒಂದು ಕ್ರೀಡೆಯನ್ನು ನಡೆಸ್ತಾರ. ಸೊ ಅದನ್ನ ಎಲ್ಲಿ ನಡೆಸ್ತಾರಪ್ಪ ಅಂತಂದು ಹೇಳಿದ್ರೆ ಇಂಡಿಯಾದ ದೆಹಲಿ ಒಳಗಡೆ. ಇಂಡಿಯಾದೇನಪ್ಪ ಅಂತಂದು ಹೇಳಿದ್ರೆ ದೆಹಲಿ ಒಳಗಡೆ ನಡೆಸ್ತಾರ. ತುಂಬ ಇಂಪಾರ್ಟೆಂಟ್ ಆಗುತ್ತಾರ. ಸೊ ಅದರಲ್ಲಿ ಏನಪ್ಪ ಅಂತಂದು ಹೇಳಿದ್ರೆ ನಾನು ಡೈರೆಕ್ಟಾಗಿ ಇಲ್ಲಿ ಓಪನ್ ಮಾಡಿದ್ದೀನಿ ನೋಡ್ರಿ. ಇಂಡಿಯಾದ ದೆಹಲಿ ಒಳಗಡೆ ಏನಂದ್ರೆ ಮಾರ್ಚ್ 15ರಿಂದ ನಡೆಯುತ್ತಾ. ಮಾರ್ಚ್ ತಿಂಗಳಲ್ಲಿ ಜಸ್ಟ್ ನೆನ್ಪಿಟ್ಕೊಡ್ರಿ. ನಮ್ಮ ಇಂಡಿಯಾದವ್ರು ಯಾರ್ಯಾರು ಗೆದ್ದಿದ್ದಾರೆ? ಲಾವ್ಲಿನ್ ಅಂತಂದು ಹೇಳ್ಬಿಟ್ಟು ನಮ್ಮ ಇಂಡಿಯಾದವ್ರು ಯಾರಪ್ಪ ಅಂತಂದು ಹೇಳಿದ್ರೆ ಫಸ್ಟ್ ಒನ್ ಲಾವ್ಲಿನ್ ಅಂತಂದು ಹೇಳಿ ಇಲ್ಲಿದೆ ನೋಡ್ರಿ. ಸೊ ಅದಾದ ನಂತರ ನೆಕ್ಸ್ಟ್ ನಿತು ಅಂತಂದು ಹೇಳ್ಬಿಟ್ಟು, ಆಮೇಲೆ ನಿಖತ್, ಆಮೇಲೆ ಸೆಬೆಟಿ ಅಂತಂದು ಹೇಳಿ ಸೆಬೆಟಿ ಬೋರಾ. ಸೊ ಇವ್ರು ಏನಂತಂದು ಹೇಳಿದ್ರೆ ನಮ್ಮ ಇಂಡಿಯಾಕ್ಕೆ ಗೋಲ್ಡ್ ಮೆಡಲನ್ನು ಗೆದ್ದಂಥವ್ರು. ಸೆಬೆಟಿ, ನಿಖತ್, ಆಮೇಲೆ ನೀತು, ಲಾವ್ಲಿನ್. ಸೊ ಇವ್ರ ಹೆಸರುಗಳನ್ನ ಜಸ್ಟ್ ನೆನ್ಪಿಟ್ಕೊಡ್ರಿ ಅಷ್ಟು ಒಂದ್ಸರಿ. ಆಮೇಲೆ ರೀಸೆಂಟಾಗಿ ಏನಂತಂದು ಹೇಳಿದ್ರೆ ಕೊಹ್ಲಿ ಕೂಡ ಏನಂತಂದು ಹೇಳಿದ್ರೆ ವಿರಾಟ್ ಕೊಹ್ಲಿ ಆಮೇಲೆ ಲಿಯೋನಲ್ ಮೆಸ್ಸಿ ಏನಂತಂದು ಹೇಳಿದ್ರೆ ಇಬ್ಬರು ನ್ಯೂಸಲ್ಲಿದ್ದಾರೆ. ಅವ್ರ ಬಗ್ಗೆ ಒಂದು ಸ್ವಲ್ಪ ನೋಡ್ಕೊಂಡು ಇಟ್ಕೊಳ್ರಿ. ಸೊ ಎಲ್ಲನೂ ಡೀಟೇಲಾಗಿ ಹೇಳೋಕ್ಕಾಗಿಲ್ಲ. ಸೊ ನ್ಯೂಸ್ ಕೂಡ ಏನಂತಂದು ಹೇಳಿದ್ರೆ ಸ್ವಲ್ಪ ನೋಡ್ಕೊಬೇಕು. ಆಮೇಲೆ ನೆಕ್ಸ್ಟ್ ನೋಡ್ರಿ ಬಾಂಗ್ಲಾದೇಶ್. ಸೊ ಬಾಂಗ್ಲಾದೇಶ್ ಅಂತ ಬಂದಾಗ ಸೊ ಇದೇನಾಗತ್ತಂದ್ರೆ 1971ರಲ್ಲಿ ನಮ್ಮ ಭಾರತ ಏನು ಮಾಡುತ್ತೆ, ಅದಕ್ಕೆ ಸ್ವತಂತ್ರವನ್ನು ಕೊಡುತ್ತಾ. ಸ್ವತಂತ್ರ ಏನಪ್ಪ ಅಂತಂದು ಹೇಳಿದ್ರೆ ದೇಶವಾಗಿ ಹೋಗುತ್ತಾ. ಸೊ ಇದ್ರದ್ದು ರಾಜಧಾನಿ ಯಾವುದಪ್ಪ ಅಂತಂದು ಹೇಳಿದ್ರೆ ಢಾಕಾ ಅಂತಂದು ಹೇಳ್ತೀವಿ. ಬಾಂಗ್ಲಾದೇಶದ ರಾಜಧಾನಿ ಯಾವುದು? ಢಾಕಾ.
ಆಮೇಲೆ ಶ್ರೀಲಂಕಾ ನೋಡ್ರಿ, ನಿಮ್ಗೆ ಎಲ್ರಿಗೂ ಗೊತ್ತೈತಿ ಶ್ರೀಲಂಕಾ, ಭಾರತ ಮತ್ತು ಶ್ರೀಲಂಕಾ ನಡುವೆ ಒಂದೇನಪ್ಪಾ ಅಂತಂದು ಹೇಳಿದ್ರೆ ಜಲಸಂಧಿ ಬರುತ್ತಾ, ಅದನ್ನೇನಂತ ಕರಿತೀವಿ, ಪಾಕ್ ಜಲಸಂಧಿ ಅಂತ ಕರಿತೀವಿ. ಅದ್ರ ಜೊತೆಗೆ ರೀಸೆಂಟ್ ಆಗಿ ಶ್ರೀಲಂಕಾದಲ್ಲಿ ಏನಂತಂದು ಹೇಳಿದ್ರೆ ಅತಿ ಹೆಚ್ಚು ಅಂದ್ರೆ ಊಟದ ದುಡ್ಡು ಇದು ಇರಲಿಲ್ಲ, ಕಾಳುಗಳಿರಲಿಲ್ಲ. ಯಾವ ಟೈಮಲ್ಲಿ? ಕೊರೋನಾ ಟೈಮಲ್ಲಿ. ಅವಾಗ ಯಾವುದೋ ಒಂದೇನಂತಂದು ಹೇಳಿದ್ರೆ ನಮ್ಮ ದೇಶದಿಂದ ಆಹಾರ ಧಾನ್ಯಗಳನ್ನು ಹೊತ್ಕೊಂಡು ಒಂದು ಯುದ್ಧ ನೌಕೆ ಹೋಗಿತ್ತು. ಆ ಯುದ್ಧ ನೌಕೆ ಯಾವುದು ಏನು ಅಂತಂದು ಹೇಳಿ ಸ್ವಲ್ಪ ನೀವು ನೋಡ್ಕೊಬೇಕು. ನಾವು ಕೇಳೋ ಚಾನ್ಸಸ್ಗಳಿದ್ದಾವೆ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ತುಂಬ ಇಂಪಾರ್ಟೆಂಟ್. ಏನಂತಂದು ಹೇಳಿದ್ರೆ ಈ ಕೆಲಸ ಮಾಡ್ತಿರ್ತಾರಲ್ಲ, ಸೊ ಎಲ್ಲ ಏನಂತಂದು ಹೇಳಿದ್ರೆ ಕೆಲವು ಜನ ಏನಪ್ಪ ಅಂತಂದು ಹೇಳಿದ್ರೆ ಕೆಲಸ ಮಾಡಕ್ಕೆ ಹೋಗಿರ್ತಾರ. ಸೊ ಬೇರೆ ಬೇರೆ ಕಟ್ಟಡಗಳನ್ನ ಕಟ್ತಿರ್ತಾರ. ಸೊ ಅಂಥ ಸಮಯದಲ್ಲಿ ಕೆಲಸ ಮಾಡೋ ಸಂದರ್ಭಗಳಲ್ಲಿ ಏನಂತಂದು ಹೇಳಿದ್ರೆ ಶಿಕ್ಷಣವನ್ನು ಕೂಡ ಏನಂತಂದು ಹೇಳಿದ್ರೆ ಪಡಿಬಹುದು. ಆಮೇಲೆ ಸರ್ಕಾರದಿಂದ ಏನಂತಂದು ಹೇಳಿದ್ರೆ ಸಹಾಯವನ್ನು ಕೂಡ ಏನಂತಂದು ಹೇಳಿದ್ರೆ ಪಡಿಬಹುದು. ಸೊ ಇಲ್ಲಿ ಏನಂತಂದು ಹೇಳಿದ್ರೆ ಕೆಲಸ ಮಾಡುವವರು ಏನಂತಂದು ಹೇಳಿದ್ರೆ ಶಿಕ್ಷಣವನ್ನು ಪಡಿಬಹುದು, ಆಮೇಲೆ ಸರ್ಕಾರದಿಂದ ಸಹಾಯವನ್ನು ಪಡಿಬಹುದು ಅಂತಂದು ಹೇಳ್ಬಿಟ್ಟು ಯಾವ ಆರ್ಟಿಕಲ್ ಹೇಳುತ್ತೆ, ವಿಧಿ ಹೇಳುತ್ತೆ ಅಂತ ಕೇಳಿದಾರ. ಆರ್ಟಿಕಲ್ 41 ಹೇಳುತ್ತೆ. ಈ ಕೆಲಸ ಮಾಡ್ತಿರ್ತಾರಲ್ಲ, ಸೊ ಅವ್ರು ಕೆಲಸನ ಮಾಡ್ಕೊತ್ಕೊಂಡೋಗಿಲ್ಲ, ಇವನ್ ಅವ್ರು ಶಿಕ್ಷಣವನ್ನು ಪಡಿಬೋದು. ಸೊ ಅದಕ್ಕೋಸ್ಕರ ಅಂತಂದು ಹೇಳ್ಬಿಟ್ಟು ನಿಮ್ಗೆ ಗೊತ್ತಿರ್ಬೋದು, ಡಿಗ್ರಿ ಕಾಲೇಜಸ್ಗಳಲ್ಲಿ ನೈಟ್ ಕಾಲೇಜ್ ಅಂತಂದಿದಾವೆ. ಕೇಳಿದಿರಿ ಹೆಸರುಗಳನ್ನ? ನೈಟ್ ಕಾಲೇಜ್, ನೈಟ್ ಟೈಮ್ ಕಾಲೇಜ್ ಕಲಿತಾರ ಅವ್ರು. ಸೊ 9ರಿಂದನೋ 8ರಿಂದ 12ವರೆಗೂ ಏನಂತಂದು ಹೇಳಿದ್ರೆ ಅವ್ರ ಕಾಲೇಜ್ಗಳು ಇರ್ತಾವೆ, ನೈಟ್ ಕಾಲೇಜ್ ಅಂತಂದು ಹೇಳ್ಬಿಟ್ಟು. ಸೊ ಅಂದರೆ ಶಿಕ್ಷಣವನ್ನು ಆಮೇಲೆ ಸರ್ಕಾರದಿಂದ ಸಹಾಯವನ್ನು ಪಡಿಬೋದು ಅವರು. ಅದಾದ ನಂತರ ನೆಕ್ಸ್ಟ್ ನೋಡಿ, ತುಂಬ ಇಂಪಾರ್ಟೆಂಟು ಆರ್ಟಿಕಲ್ 42. ಆರ್ಟಿಕಲ್ 42 ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ? ಸೊ ಏನಂತಂದು ಹೇಳಿದ್ರೆ ನೀವು ಕೆಲಸ ಮಾಡುವಂಥ ಪ್ರದೇಶ ಏನಂತಂದು ಹೇಳಿದ್ರೆ ನ್ಯಾಯಯುತವಾಗಿರಬೇಕು. ನೀವು ಕೆಲಸ ಏನು ಮಾಡ್ತಿರ್ತೀರಲ್ಲ, ಸೊ ಅದೇನಪ್ಪ ಅಂತಂದು ಹೇಳಿದ್ರೆ ನ್ಯಾಯಯುತವಾಗಿರಬೇಕು. ಆಮೇಲೆ ಹೆರಿಗೆ ರಜಾ, ವೆರಿ ಗುಡ್. ಸೊ ಹೆರಿಗೆ ರಜಾ ಮತ್ತು ನ್ಯಾಯಯುತ ಪ್ರದೇಶವಾಗಿರ್ಬೇಕು. ಈಗ ಏನಂತಪ್ಪ ಅಂತಂದು ಹೇಳಿದ್ರೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾರ, ಜಸ್ಟ್ ಎಕ್ಸಾಂಪಲು, ಕರ್ಕೊಂಡು ಹೋಗ್ಬಿಟ್ಟು ಸೊ ಒಂದು ದಿನ ಏನು ಮಾಡ್ತಾರೆ ಅಂತಂದು ಹೇಳಿ ಚೆನ್ನಾಗಿರೋ ಕೆಲಸ ಹೇಳ್ತಾರೆ. ಸೆಕೆಂಡ್ ದಿನ ಏನಂತಂದು ಹೇಳ್ಬಿಟ್ಟು ಕೆಟ್ಟದಾಗಿರೋ ಥಿಂಗ್ಸ್ಗಳನ್ನ ತೆಗಿಯೋಕೆ ಹಚ್ತಾರ, ಆಮೇಲೆ ಕ್ಲೀನ್ ಮಾಡೋಕೆ ಹಚ್ತಾರ. ಅಂಥದ್ದೆಲ್ಲಾದರೂ ಮಾಡಿದ್ರು ಅಂತಂದು ಹೇಳಿದ್ರೆ ಅದು ನ್ಯಾಯಯುತ ಪ್ರದೇಶ ಅಲ್ಲ, ಅದು ಜಸ್ಟ್ ಎಕ್ಸಾಂಪಲ್. ಆಮೇಲೆ ನೆಕ್ಸ್ಟು ತಾಯಂದ್ರಿಗೆ ಏನಂತಂದು ಹೇಳಿದ್ರೆ ಹೆರಿಗೆ ರಜಾವನ್ನು ಕೊಡಬೇಕು. ನೀವು ಈಗ ನೋಡ್ರಿ, ಯಾವುದೇ ಗೌರ್ಮೆಂಟ್ ಜಾಬ್ಸ್ಗಳಾಗಿರ್ಬೋದು, ಸೊ ಅವ್ರಿಗೆ ಇಂತಿಷ್ಟು ದಿನ ಅಂತಂದು ಹೇಳ್ಬಿಟ್ಟು 3 ತಿಂಗಳು ಅಥವಾ 4 ತಿಂಗಳ ಏನಂತಂದು ಹೇಳಿದ್ರೆ ಹೆರಿಗೆ ರಜಾ ಅಂತಂದಿರುತ್ತೆ. ಅದನ್ನೆಲ್ಲ ಒದಗಿಸಿಕೊಡೋದು ಯಾವುದಂತಂದು ಹೇಳಿದ್ರೆ ಆರ್ಟಿಕಲ್ 42. ನೆಕ್ಸ್ಟ್ ನೋಡ್ರಿ, ಆರ್ಟಿಕಲ್ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಆರ್ಟಿಕಲ್ 44. ಆರ್ಟಿಕಲ್ 44 ಯಾಕೆ ಇಂಪಾರ್ಟೆಂಟು? ಇದೇನಪ್ಪ ಅಂತಂದು ಹೇಳಿದ್ರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಹೇಳ್ತೀವಿ. ಏಕರೂಪ ನಾಗರಿಕ ಸಂಹಿತೆ ಅಂತಂದು ಹೇಳ್ಬಿಟ್ಟು, ಏಕರೂಪ ನಾಗರಿಕ. ಇಲ್ಲಿ ನೋಡ್ರಿ, ಏಕರೂಪ ನ್ಯಾಯ ಸಂಹಿತೆ ಅಂತಂದು ಹೇಳ್ತೀವಿ. ಏನಕ್ಕೆ? ಇಲ್ಲಿ ನೋಡ್ರಿ, ನಿಮ್ಗೆ ಏನಂತಂದು ಹೇಳಿದ್ರೆ ಇದೆಲ್ಲಾದ್ರೂ ಆರ್ಟಿಕಲ್ 44 ಎಲ್ಲಾದ್ರೂ ಏನಂತಂದು ಹೇಳಿದ್ರೆ ಜಾರಿಗೆ ಬಂತು ಅಂತಂದು ಹೇಳಿದ್ರೆ ಯಾವುದೇ ತರಹದ ಕ್ಯಾಸ್ಟಿಸಮ್ ಇಲ್ಲ. ನಾನು SC ಸರ್, ನಾನು ST ಸರ್, ನಾನು ಹಿಂದೂ ಸರ್, ಮುಸ್ಲಿಂ ಸರ್, ಇದು ಯಾವುದೂ ಇಲ್ಲ. ಎಲ್ಲರೂ ಏನಂತಂದು ಹೇಳಿದ್ರೆ ಭಾರತೀಯರೇ. ಎಲ್ರಿಗೂ ಏನಂತಂದ್ರೆ ಸಮಾನ ಹಕ್ಕು. ಯಾವುದೇ ಥರದ ರಿಸರ್ವೇಷನ್ ಇರಂಗಿಲ್ಲ. ನಾ ಮುಂದೆ ನೀ ಮುಂದೆ ಯಾವುದೂ ಇರಂಗಿಲ್ಲ. ಯಾರು ಚೆನ್ನಾಗಿ ಕಲಿತಿರ್ತಾರ ಸಾಲಿ, ಯಾರು ಚೆನ್ನಾಗಿ ಓದ್ತಿರ್ತಾರ ಅವ್ರು ಮುಂದೆ ಹೋಗಿಬಿಡ್ತಾರೆ. ಯಾರು ಮಾರ್ಕ್ಸ್ ಜಾಸ್ತಿ ತೆಗಿತಾರ ಅವ್ರು ಜಾಬ್ ಆಗ್ತಾರೆ. ಜಸ್ಟ್ ಎಕ್ಸಾಂಪಲ್ ಕೊಡಾಗತ್ತೆ. ಅಂಥ ಒಂದೇನಂತಂದು ಹೇಳಿದ್ರೆ ಸಂಹಿತೆ ಏಕರೂಪ ನ್ಯಾಯ ಸಂಹಿತೆ ಅಂತಂದು ಹೇಳ್ತೀವಿ. ಯೂನಿಫಾರ್ಮ್ ಸಿವಿಲ್ ಕೋಡ್ ಆರ್ಟಿಕಲ್ 44. ಅದ್ರ ಜೊತೆಗೆ ನೋಡ್ರಿ ಇನ್ನೊಂದೇನಪ್ಪ ಅಂತಂದು ಹೇಳಿದ್ರೆ ಆರ್ಟಿಕಲ್ 45 ಬರುತ್ತೆ. ಸೊ ಆರ್ಟಿಕಲ್ ಏನಪ್ಪಾ ಅಂತಂದು ಹೇಳಿದ್ರೆ 45 ಬರುತ್ತಾ. ಆರ್ಟಿಕಲ್ 45 ಏನು ಹೇಳುತ್ತಾ? 0ರಿಂದ 6ರವರೆಗೆ, ಸೊ 0ರಿಂದ 6ರ ವರ್ಷದ ಮಕ್ಕಳಿಗೆ ಏನಂತಂದು ಹೇಳಿದ್ರೆ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಉಚಿತವಾಗಿ ಕೊಡಬೇಕು. ಈಗ ಅಂಗನವಾಡಿಗಳು ಬಂದವಲ್ಲ ಅದು, ಸೊ ಅಂಗನವಾಡಿಗಳು ಬಂದವಲ್ಲ, ಆರ್ಟಿಕಲ್ 45. ಅಂಗನವಾಡಿ ನೋಡಿದ ತಕ್ಷಣ ಆರ್ಟಿಕಲ್ 45 ನೆನಪು ಬರಬೇಕು. 0ರಿಂದ 6 ವರ್ಷದ ಮಕ್ಕಳಿಗೆ ಏನಂತಂದು ಹೇಳಿದ್ರೆ ಉಚಿತವಾಗಿ ಶಿಕ್ಷಣವನ್ನು ಒದಗಿಸೋದು. ದೊಡ್ಡ ಮಕ್ಕಳಿಗೆ ಆರ್ಟಿಕಲ್ 21A, 6ರಿಂದ 14 ವರ್ಷದ ಮಕ್ಕಳು ಉಚಿತ ಹಾಗೂ ಕಡ್ಡಾಯ ಶಿಕ್ಷಣವನ್ನು ಪಡೆಯೋದು, ಆರ್ಟಿಕಲ್ 21A. ಸೊ ಇದನ್ನೆಲ್ಲ ನೀವೇನಪ್ಪ ಅಂತಂದು ಹೇಳಿದ್ರೆ ನೆನ್ಪಿಟ್ಕೋಬೇಕು. ಆಮೇಲೆ ಇನ್ನೊಂದೈತೆ, ಸೊ ಓಕೆ, ವೆರಿ ಗುಡ್. 86ನೇ ತಿದ್ದುಪಡಿ ಮುಖಾಂತರ ಏನಂತಂದು ಹೇಳಿದ್ರೆ ಇವುಗಳನ್ನ ಆ್ಯಡ್ ಮಾಡ್ತಾರೆ. ಸೊ 2002 86ನೇ ತಿದ್ದುಪಡಿ ಮುಖಾಂತರ ಇವುಗಳನ್ನ ಆ್ಯಡ್ ಮಾಡ್ತಾರೆ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇನ್ನೊಂದು ನಾನು ತುಂಬ ಇಂಪಾರ್ಟೆಂಟ್, ಎಲ್ಲ ರೈತರ ಮಕ್ಕಳಿದ್ದೀರಿ ಅದಕ್ಕೆ ಹೇಳ್ತೀನಿ. ಆರ್ಟಿಕಲ್ 48 ಏನು ಹೇಳುತ್ತಾ? ಆರ್ಟಿಕಲ್ 48 ಅದು ಇಂಪಾರ್ಟೆಂಟ್ ಆಗುತ್ತೆ.
ಆರ್ಟಿಕಲ್ 48. ಎಸ್, ಕೃಷಿ ಹಾಗೂ ಪಶುಸಂಗೋಪನೆ ಅಂತ ಹೇಳ್ತೀವಿ. ಕೃಷಿ ಮತ್ತು ಪಶುಸಂಗೋಪನೆ ಅಂತಂದು ಹೇಳ್ತೀವಿ. ಆಮೇಲೆ ಇನ್ನೊಂದೇನಪ್ಪ ಅಂತಂದು ಹೇಳಿದ್ರೆ ಗೋವುಗಳನ್ನ ರಕ್ಷಣೆ ಮಾಡೋದಾಗಿರ್ಬೋದು, ಪ್ರಾಣಿಗಳನ್ನ ರಕ್ಷಣೆ ಮಾಡೋದಾಗಿರ್ಬೋದು. ಆಮೇಲೆ ನೆಕ್ಸ್ಟು ವನ್ಯಜೀವಿ ಧಾಮಗಳನ್ನು ಓಪನ್ ಮಾಡೋದಾಗಿರ್ಬೋದು, ನ್ಯಾಷನಲ್ ಪಾರ್ಕ್ ಸ್ಥಾಪನೆ ಮಾಡೋದಾಗಿರ್ಬೋದು, ಫಾರೆಸ್ಟ್ ಏರಿಯಾವನ್ನು ನೀವು ಕಾಪಾಡೋದಾಗಿರ್ಬೋದು. ಎಲ್ಲನೂ ಏನಂತಂದು ಹೇಳಿದ್ರೆ ಆರ್ಟಿಕಲ್ 48 ಮತ್ತು 48A ಬರ್ತಾವ. ಆರ್ಟಿಕಲ್ 48 ಮತ್ತು 48A ಒಳಗಡೆ ಬರ್ತಾವ. ಈ ಎರಡು ಆರ್ಟಿಕಲ್ಸ್ಗಳನ್ನ ನೀವು ಅರ್ಥ ಮಾಡ್ಕೊಬೇಕು. ಸೊ ಯಾರೇ ಮರಗಳನ್ನ ಕಡಿಯಕತ್ತಂತಂದು ಹೇಳಿದ್ರೆ ಆರ್ಟಿಕಲ್ 48A ಪ್ರಕಾರ ನಿನ್ನನ್ನು ಅರೆಸ್ಟ್ ಮಾಡಿಸ್ತೀನಿಲ್ಲ ಅಂತಂದು ಹೇಳೋದು. ಜಸ್ಟ್ ನೆನ್ಪಿಟ್ಕೊಳಕ್ಕೆ. ಎಲ್ಲ ರೈತರ ಮಕ್ಕಳಿದ್ದೀರಿ, ಕೃಷಿ ಮತ್ತು ಪಶುಸಂಗೋಪನೆ ಅಂತಂದು ಹೇಳಿದ್ರೆ ಆರ್ಟಿಕಲ್ 48 ಹೇಳೋದು. ಜಾಬ್ ಆಗಲಿಲ್ಲ ಅಂತಂದು ಹೇಳಿದ್ರೆ ಯಪ್ಪ ನಾನು ಕೃಷಿನೂ ಮಾಡ್ತೀನಿ, ಅದಾದ ನಂತರ ನೆಕ್ಸ್ಟ್ ನಾನು ಪ್ರಾಣಿಗಳನ್ನು ಸಾಕ್ತೀನಿ, ನೀ ಎಲ್ಲಾದ್ರೂ ಪರ್ಮಿಷನ್ ಕೊಡಲಿಲ್ಲ ಅಂದ್ರೆ ನೋಡಿ ಆರ್ಟಿಕಲ್ 48 ಐತೆ ನಾನು ಕಾಪಾಡಕ್ಕಂತಂದೇಳಿ. ಜಸ್ಟ್ ನೆನ್ಪಿಟ್ಕೊಳಕ್ರು ಹಂಗೆ ಮತ್ತೆ ಮಾಡಿಗಿಡೇರಿ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಲ್ಲೇನಪ್ಪ ಅಂತಂದು ಹೇಳಿದ್ರೆ ಇಗ್ನಿಸಿಯಸ್ ರಾಕ್ಸ್ ಅಂತ ಬರ್ತಾವೆ. ಹಿಂಗೆ ಅಂತಂದ್ರೆ ಅಂದ್ರೆ ಅಗ್ನಿಶಿಲೆಗಳ ಒಳಗಡೆ ಏನಂತಂದು ಹೇಳಿದ್ರೆ ಎರಡು ಪ್ರಕಾರ ಬರ್ತಾವ. ಅವು ಯಾವ ಅಂತಂದು ಹೇಳಿದ್ರೆ ಯಾವ್ಯಾವು? ಅಂತಃಸರಣ ಶಿಲೆಗಳು ಮತ್ತು ಬಹಿಸ್ಸರಣ ಶಿಲೆಗಳು. ಅಂತಃಸರಣ ಶಿಲೆಗಳು ಮತ್ತು ಬಹಿಸ್ಸರಣ ಶಿಲೆಗಳು. ಅಂತಃಸರಣ ಶಿಲೆಗಳು ಮತ್ತು ಬಹಿಸ್ಸರಣ ಶಿಲೆಗಳು ಅಂತಂದು ಹೇಳ್ಬಿಟ್ಟು ನಾನು ನಿಮ್ಗೆ ಭಾಳ ಕನ್ಫ್ಯೂಷನ್ ಮಾಡಂಗಿಲ್ಲ, ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಸೊ ಈ ಥರ ಏನಪ್ಪ ಅಂತಂದು ಹೇಳಿದ್ರೆ ಬೆಟ್ಟ ಗುಡ್ಡಗಳಿರ್ತಾವೆ. ಸೊ ಈ ಥರ ಏನಂತಂದು ಹೇಳಿದ್ರೆ ಬೆಟ್ಟ ಗುಡ್ಡ ಇರುತ್ತೆ. ಇಲ್ಲೇನಾಗತ್ತ ಅಂತಂದು ಹೇಳಿದ್ರೆ ಲಾವಾರಸ ಹೊರಗಡೆ ಬರ್ತಿರುತ್ತೆ. ಈ ಥರ ಏನಂತಂದು ಹೇಳಿದ್ರೆ ಭೂಮಿ ಒಳಗಡೆಯಿಂದ ಲಾವಾರಸ ಹೊರಗಡೆ ಬರ್ತಿರುತ್ತೆ. ನೆನ್ಪಿಟ್ಕೊಡ್ರಿ, ಈ ಥರ ಲಾವಾರಸ ಹೊರಗಡೆ ಬರ್ತಿರುತ್ತೆ. ಇಲ್ಲೇನಪ್ಪ ಅಂತಂದು ಹೇಳಿದ್ರೆ ಕಲ್ಲುಗಳ ನಿರ್ಮಾಣ ಆಗ್ತಾವೆ. ಇಲ್ಲೇನಂತಂದು ಹೇಳಿದ್ರೆ ಲಾವಾರಸ ಬರುತ್ತಲ್ಲ, ಲಾವಾರಸ ಬಂದ್ಬಿಟ್ಟು ಭೂಮಿಯೊಡನೆ ಅಂದರೆ ವಾತಾವರಣದ ಜೊತೆಗೆ ಸ್ಪರ್ಶಿಸಿದಾಗ ಏನಾಗತ್ತೆ ಅಂತಂದು ಹೇಳಿದ್ರೆ ಅದರದ್ದು ಹೀಟ್ ಎಲ್ಲ ಕಮ್ಮಿ ಆಗಿಬಿಟ್ಟು ಗಟ್ಟಿಯಾಗಿ ಕಲ್ಲುಗಳಾಗಿ ಶಿಲೆಗಳಾಗಿ ಏನಂತಂದು ಹೇಳಿದ್ರೆ ಮಾರ್ಪಾಡಾಗುತ್ತೆ. ಸೊ ಇಂಥ ಶಿಲೆಗಳನ್ನ ನಾವು ಏನಂತ ಕರಿತೀವಿ ಅಂತಂದು ಹೇಳಿದ್ರೆ ಅಗ್ನಿ ಶಿಲೆಗಳು ಅಂತ ಕರಿತೀವಿ. ಬೆಂಕಿಯಿಂದ ಹುಟ್ಟಿರುವಂತಹ ಶಿಲೆಗಳನ್ನು ನಾವು ಅಗ್ನಿ ಶಿಲೆಗಳಂತ ಕರಿತೀವಿ. ಇಲ್ಲಿ ನೋಡ್ರಿ ತುಂಬ ಇಂಪಾರ್ಟೆಂಟ್. ಈಗೇನಂತಂದು ಹೇಳಿದ್ರೆ ಇದೆಲ್ಲ ಗುಡ್ಡ ಐತಲ್ಲ, ಈ ಗುಡ್ಡದ ಮೇಲ್ಗಡೆ ಬಂದ್ಬಿಟ್ಟು ಕೆಳಗಡೆ ಬಂದು ಈ ಥರ ಹರಿದ್ಬಿಟ್ಟು ಇಲ್ಲಿ ಬಂದು ಈ ಕಡೆ ಅಂದ್ರೆ ವಾತಾವರಣಕ್ಕೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇರ್ತಾವಲ್ಲ, ಹೊರಗಡೆ ಬಂದ್ಬಿಟ್ಟು ಏನಂತಂದು ಹೇಳಿದ್ರೆ ಇಲ್ಲಿ ಜ್ವಾಲಾಮುಖಿದ ಇದು ಏನಂತಂದು ಹೇಳಿದ್ರೆ ಬಾಯಿ ಇದನ್ನ ಬಿಟ್ಬಿಟ್ಟು ಏನಂತಂದು ಹೇಳಿದ್ರೆ ಕೆಳಗಡೆ ಬಂದು ಎಲ್ಲಾದರೂ ಶಿಲೆಗಳಾಗಿದ್ರೆ, ದೊಡ್ಡ ದೊಡ್ಡ ಶಿಲೆಗಳಾಗಿದ್ರೆ ಅಂಥವುಗಳನ್ನ ನಾವೇನಂತ ಕರಿತೀವಿ? ಬಹಿಸ್ಸರಣ ಶಿಲೆಗಳು ಅಂತ ಕರಿತೀವಿ. ಹೊರಗಡೆ ಬಂದ್ಬಿಟ್ಟು ಲಾವಾರಸ ಹೊರಗಡೆ ಬಂದ್ಬಿಟ್ಟು ಶಿಲೆಗಳು ತಂಪಾಗಿ ಶಿಲೆಗಳಾದ್ರೆ ಅದನ್ನ ಬಹಿಸ್ಸರಣ ಶಿಲೆ ಅಂತ ಕರಿತೀವಿ. ಅದೆಲ್ಲಾದ್ರೂ ಒಳಗಡೆನೆ ಆಗ್ಬಿಟ್ರೆ ಈ ಥರ ಏನಪ್ಪ ಅಂತಂದು ಹೇಳಿದ್ರೆ ಒಳಗಡೆನೆ ಎಲ್ಲಾದ್ರೂ ಶಿಲೆಗಳಾದವು ಅಂತಂದು ಹೇಳಿದ್ರೆ ಇದನ್ನ ನಾವು ಏನಂತ ಕರಿತೀವಿ? ಅಂತಃಸರಣ ಶಿಲೆಗಳು ಅಂತ ಕರಿತೀವಿ. ಇವೆರಡೂ ಕಾನ್ಸೆಪ್ಟ್ ಅರ್ಥ ಆಯ್ತವಾ? ಇದು ಇಂಟ್ರೂಸಿವ್, ಕನ್ನಡದಾಗ ಏನಂತ, ಇದು ಇಂಗ್ಲೀಷ್ನಾಗ ಏನಂತ ಕರಿತೀವಿ? ಇಂಟ್ರೂಸಿವ್ ರಾಕ್ಸ್ ಅಂತ ಕರಿತೀವಿ. ಇದನ್ನ ಎಕ್ಸ್ಟ್ರೂಸಿವ್ ರಾಕ್ಸ್ ಅಂತ ಕರಿತೀವಿ. ಅಂತಃಸರಣ ಶಿಲೆಗಳು ಮತ್ತು ಬಹಿಸ್ಸರಣ ಶಿಲೆಗಳು. ಹೊರಗಡೆ ಬಂದ ಶಿಲೆ ಆಯ್ತು ಅಂತಂದು ಹೇಳಿದ್ರೆ ಅದು ಬಹಿಸ್ಸರಣ, ಒಳಗಡೆನೆ ಆಯ್ತು ಅಂತಂದು ಹೇಳಿದ್ರೆ ಅಂತಃಸರಣ. ಕ್ಲಿಯರಾ ಎಲ್ರಿಗೂ? ನಮಗೇನು ಕೇಳ್ತಾರೆ ಅಂತಂದು ಹೇಳಿದ್ರೆ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಅಂತಃಸರಣ ಶಿಲೆಗಳೇನಪ್ಪ ಅಂತಂದು ಹೇಳಿ ತುಂಬ ಇಂಪಾರ್ಟೆಂಟು ಗ್ರಾನೈಟ್ ಬರುತ್ತೆ. ಬಹಿಸ್ಸರಣಗಳಲ್ಲಿ ಏನಪ್ಪ ಅಂತಂದು ಹೇಳಿದ್ರೆ ತುಂಬ ಇಂಪಾರ್ಟೆಂಟು ಬಸಾಲ್ಟ್ ಶಿಲೆ. ಸೇಮ್ ಅದೇ ಥರ ಏನಂತಂದು ಹೇಳಿದ್ರೆ ನೀವು ಇಂಡಿಯಾವನ್ನು ಗಮನಿಸಿದಾಗ ಈ ಪ್ರದೇಶದಲ್ಲಿ ಏನಂತಂದು ಹೇಳಿದ್ರೆ ಲಾವಾರಸ ಏನಂತಂದು ಹೇಳಿದ್ರೆ ಎಲ್ಲ ಕಡೆ ಈ ಥರ ಸ್ಪ್ರೆಡ್ ಆಗಿರುತ್ತೆ. ಈ ಕಡೆ ಸ್ಪ್ರೆಡ್ ಆಗಿಬಿಟ್ಟೆ ಅಂತಂದು ಹೇಳಿದ್ರೆ ಇಲ್ಲೆಲ್ಲ ಈ ಪ್ರದೇಶಗಳಲ್ಲಿ ಹೊರಗಡೆ ಬಂದ್ಬಿಟ್ಟು ಎಲ್ಲೋ ಒಂದು ಕಡೆ ಏನಂತಂದು ಹೇಳಿದ್ರೆ ಸರಣಿಗಳಲ್ಲಿ ಏನಂತಂದು ಹೇಳಿದ್ರೆ ಜ್ವಾಲಾಮುಖಿ ಹೊರಗಡೆ ಬಂದು ಈ ಪ್ರದೇಶಗಳಲ್ಲಿ ಎಲ್ಲ ಕಡೆ ಸ್ಪ್ರೆಡ್ ಆಗಿರುತ್ತೆ. ಸ್ಪ್ರೆಡ್ ಆಗಿ ಹಲವಾರು ವರ್ಷಗಳಾದ ನಂತರ ಅದೇನಂತಂದು ಹೇಳಿದ್ರೆ ಶಿಲೆಗಳಾಗತ್ತ. ಅವ ಯಾವಪ್ಪ ಅಂತಂದು ಹೇಳಿದ್ರೆ ಬಹಿಸ್ಸರಣ ಶಿಲೆಗಳಂತ ಹೇಳ್ತೀವಿ, ಬಸಾಲ್ಟ್ ಅಂತಂದು ಹೇಳ್ತೀವಿ. ಈ ಬಸಾಲ್ಟ್ ಏನಂತಂದು ಹೇಳಿದ್ರೆ ಕರಿ ಕಲರ್. ಸೊ ಬಣ್ಣ ಏನಾರಪ್ಪ ಇರುತ್ತಂತ ಹೇಳಿದ್ರೆ ಬ್ಲ್ಯಾಕ್ ಕಲರ್ ಇರುತ್ತೆ. ಸೊ ಅದಕ್ಕೋಸ್ಕರ ಸೊ ಇದನ್ನ ನಾವೇನಂತ ಕರಿತೀವಿ ಅಂತಂದು ಹೇಳಿದ್ರೆ ಕರಿಕಲ್ಲು ಅಂತಾನು ಕರಿತೀವಿ. ಹಲವಾರು ವರ್ಷಗಳಾದ ನಂತರ ಆ ಕಲ್ಲು ಏನಂತಂದು ಹೇಳಿದ್ರೆ ಸಣ್ಣ ಮಣ್ಣುಗಳಾಗಿ ಏನಂತಂದು ಹೇಳಿದ್ರೆ ಮಾರ್ಪಾಡಾಗತ್ತ. ಅದನ್ನ ನಾವೇನಂತ ಕರಿತೀವಿ ಅಂತಂದು ಹೇಳಿದ್ರೆ ಬ್ಲ್ಯಾಕ್ ಸಾಯಿಲ್ ಅಂತಂದು ಹೇಳ್ತೀವಿ. ಅದು ಓನ್ಲಿ ಈ ಪ್ರದೇಶಗಳಲ್ಲಿ ಮಾತ್ರ ಐತೆ. ಯಾವ ಪ್ರದೇಶಗಳಲ್ಲಿ? ಈ ಪ್ರದೇಶಗಳಲ್ಲಿ. ಯಾವ್ಯಾವುದು? ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ, ಮಧ್ಯಪ್ರದೇಶ್, ಕೆಲವೊಂದು ಕಡೆ ಆಂಧ್ರ ಪ್ರದೇಶಗಳಲ್ಲಿ. ಇಷ್ಟು ಬಿಟ್ಟರೆ ಬೇರೆ ಕಡೆ ಎಲ್ಲೂ ಇಲ್ಲ. ತಮಿಳುನಾಡದಲ್ಲಿ ಕೆಂಪು ಮಣ್ಣು ಬರುತ್ತಪ್ಪ. ತಮಿಳುನಾಡದಲ್ಲಿ ಏನಂತಂದು ಹೇಳಿದ್ರೆ ಕೆಂಪು ಮಣ್ಣು ಬರುತ್ತೆ,
ಕಪ್ಪು ಮಣ್ಣು ಬರಂಗಿಲ್ಲ. ಇಷ್ಟು ಕಾನ್ಸೆಪ್ಟ್ಸ್ಗಳು ನಿಮಗೆಲ್ಲ ಅರ್ಥ ಆಯ್ತಾ? ಇದು ಅಗ್ನಿಶಿಲೆಗಳು. ಎಸ್, ಶಿಲೆಗಳ ಅಧ್ಯಯನವನ್ನು ನಾವೇನಂತ ಕರಿತೀವಿ ಅಂದರೆ ಪೆಟ್ರೋಲಜಿ ಅಂತ ಕರಿತೀವಿ. ಏನಂತ ಕರಿತೀವಿ? ಪೆಟ್ರೋಲಜಿ ಅಂತ ಕರಿತೀವಿ. ಇದು ಅಗ್ನಿಶಿಲೆಗಳಾಯಿತು. ಇನ್ನೊಂದು ಶಿಲೆಗಳು ಬರ್ತಾವೇನಪ್ಪ ಅಂತಂದು ಹೇಳಿದ್ರೆ ಕಣಶಿಲೆಗಳು ಅಥವಾ ಪದರು ಶಿಲೆಗಳಂತ ಬರ್ತಾವೆ. ಕಣ ಅಥವಾ ಪದರು ಶಿಲೆಗಳು ಏನಂತ ಕರಿತೀವಿ ಅಂದರೆ ಸೆಡಿಮೆಂಟರಿ ರಾಕ್ಸ್ ಅಂತ ಕರಿತೀವಿ ಇಂಗ್ಲೀಷ್ನಾಗ. ಕಣಶಿಲೆಗಳು ಅಥವಾ ಪದರು ಶಿಲೆಗಳು. ಇಲ್ಲಿ ಏನಾಗತ್ತೆ, ಸಿಂಪಲ್ ರೋ, ಈಗೇನು ಆಲ್ರೆಡಿ ರಾಕ್ಸ್ ಇರ್ತಾವೆ, ಇವು ಏನಂತಂದು ಹೇಳಿದ್ರೆ ಶಿಲೆಗಳು ಈ ಥರ ಇರ್ತಾವೆ, ದೊಡ್ಡ ದೊಡ್ಡ ಶಿಲೆಗಳು. ಮಣ್ಣು ಏನಂತಂದು ಹೇಳಿದ್ರೆ ಅದಾದ ನಂತರ ನೆಕ್ಸ್ಟು ನದಿ ಆಗಿರ್ಬೋದು, ನದಿ ಹರಿಯೋದ್ರಿಂದ ಕಲ್ಲೆಲ್ಲ ಏನಂತಂದು ಹೇಳಿದ್ರೆ ಸೌದು ಹೋಗುತ್ತಾ. ಆಮೇಲೆ ನೆಕ್ಸ್ಟ್ ಗಾಳಿಯಿಂದ ಆಗಿರ್ಬೋದು, ಹಿಮ ನದಿಗಳಿಂದ ಆಗಿರ್ಬೋದು, ಅಥವಾ ಅಲೆಗಳಿಂದ ಆಗಿರ್ಬೋದು. ಈ ಎಲ್ಲ ಇದರಿಂದ ಏನಾಗತ್ತೆ ಅಂತಂದು ಹೇಳಿದ್ರೆ ಕಲ್ಲು ಏನಾಗತ್ತೆ ಅಂದರೆ ಸಣ್ಣ ಸಣ್ಣ ಪುಡಿಯಾಗಿ ಏನಂತಂದು ಹೇಳಿದ್ರೆ ಕೆಳಗಡೆ ಬಿದ್ದು ಅದು ಬೇರೆ ಕಡೆ ಹರಿದ್ಬಿಟ್ಟು ಬೇರೆ ಕಡೆ ಸಂಗ್ರಹ ಆಗುತ್ತೆ. ಅಂತಹ ಶಿಲೆಗಳನ್ನು ನಾವೇನಂತ ಕರಿತೀವಿ ಅಂದ್ರೆ ಕಣಶಿಲೆಗಳು ಅಂತ ಕರಿತೀವಿ. ಇನ್ನೊಂದು ಶಿಲೆ ಬರುತ್ತದೆ ಏನಂತಂದು ಹೇಳಿದ್ರೆ ರೂಪಾಂತರ ಶಿಲೆ ಅಂತ ಕರಿತೀವಿ. ರೂಪಾಂತರ ಶಿಲೆ ಇವೇನಂತಂದು ಹೇಳಿದ್ರೆ ಭೂಮಿ ಒಳಗಡೆ ಅಥವಾ ಭೂಮಿ ಮೇಲೆ ಅತಿ ಹೆಚ್ಚು ಒತ್ತಡದಿಂದ ಮತ್ತು ಶಾಖದಿಂದ ನಿರ್ಮಾಣವಾಗಿರ್ತವೆ. ಈಗ ಫಾರ್ ಎಕ್ಸಾಂಪಲ್ ಏನಂತ ಕೊಡ್ತೀರಿ? ರೂಪಾಂತರ ಶಿಲೆಗಳ ಬಗ್ಗೆ ನಮ್ಗೆ ಕ್ವಶನ್ ಕೇಳ್ತಾರೆ. ಏನಂತ ಎಕ್ಸಾಂಪಲ್ ಏನಂತ ಕೊಡ್ತೀರಿ? ಸರ್ ಕಲ್ಲಿದ್ದಲು, ಸೊ ಅದೇನಾಗತ್ತಂತಂದು ಹೇಳಿದ್ರೆ ಗ್ರಾಫೈಟ್ ಆಗುತ್ತೆ ಸರ್. ಇಂಗಾಲ ಇದ್ದದ್ದು ಗ್ರಾಫೈಟ್ ಆಗುತ್ತೆ ಸರ್. ಕಲ್ಲಿದ್ದಲು ಏನಾಗತ್ತೆ? ಗ್ರಾಫೈಟ್ ಆಗುತ್ತೆ. ಆಮೇಲೆ ಸುಣ್ಣದ ಕಲ್ಲು ಸರ್, ಈವನ್ ವಜ್ರ ಕೂಡ ಆಗುತ್ತೆ. ಅತಿ ಹೆಚ್ಚಿದ್ದು ಏನಂತಂದು ಹೇಳಿದ್ರೆ ವಜ್ರ ಕೂಡ ಆಗುತ್ತೆ. ನೆಕ್ಸ್ಟ್ ಸುಣ್ಣದ ಕಲ್ಲು ಸರ್ ಅಮೃತ ಶಿಲೆ ಆಗುತ್ತೆ. ಈ ಅಮೃತ ಶಿಲೆಗಳನ್ನ ಏನಂತಂದು ಹೇಳಿದ್ರೆ ನಾವು ಟೆಂಪಲ್ಸ್ಗಳನ್ನ ಬಿಲ್ಡ್ ಮಾಡೋಕ್ಕೆಲ್ಲ ಯೂಸ್ ಮಾಡ್ತೇವೆ, ದೊಡ್ಡ ದೊಡ್ಡ ಮಂದೆಲ್ಲ ಬಿಲ್ಡಿಂಗ್ ಕಟ್ಟೋಕ್ಕೆಲ್ಲ. ಸರ್ ಏನಪ್ಪ ಅಂತಂದು ಹೇಳಿದ್ರೆ ಸುಣ್ಣದ ಕಲ್ಲಿನಿಂದ ಅಮೃತ ಶಿಲೆ. ಈ ರೀತಿಯಾಗಿ ಏನಂತಂದು ಹೇಳಿದ್ರೆ ಕನ್ವರ್ಟ್ ಆಗ್ತಾ ಹೋಗ್ತಾವ. ಇದೇ ಸಿಂಪಲ್ ಆಗಿ ಒಂದು ಕಾನ್ಸೆಪ್ಟ್, ನೆನ್ಪಿಟ್ಕೊಡ್ರಿ. ಜಾಸ್ತಿ ಹೊತ್ತು ಟೈಮ್ ವೇಸ್ಟ್ ಮಾಡ್ಕೋಕೆ ಹೋಗ್ಬೇಡ್ರಿ, ಜಸ್ಟ್ ನೆನ್ಪಿಟ್ಕೊಡ್ರಿ, ಉದಾಹರಣೆ ನೆನ್ಪಿಟ್ಕೊಡ್ರಿ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಸಿದ್ದಿ ಧಮಾಲ್ ಅಂತಂದು ಹೇಳ್ಬಿಟ್ಟು ಇಲ್ಲಿ ಯಾವುದೋ ಒಂದು ಹೊಸದು ಏನಪ್ಪಾ ಅಂತಂದು ಹೇಳಿದ್ರೆ ಒಂದು ಡ್ಯಾನ್ಸ್ ಬಂದೈತೆ, ಸಿದ್ದಿ ಧಮಾಲ್ ಅಂತಂದು ಹೇಳ್ಬಿಟ್ಟು. ಇದನ್ನ ಯಾವಾಗ ಯೂಸ್ ಮಾಡ್ತಾರಪ್ಪ ಅಂತಂದು ಹೇಳಿದ್ರೆ ಬೇಟೆ ಆಡುವ ಸಮಯದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಸಿದ್ದಿ ಧಮಾಲ್ ಎಂಬ ಡ್ಯಾನ್ಸನ್ನು, ನೃತ್ಯವನ್ನು ಏನು ಅಂತಂದು ಹೇಳಿದ್ರೆ ಆಚರಣೆ ಮಾಡ್ತಾರೆ. ಅದು ಎಲ್ಲಪ್ಪ ಅಂತಂದು ಹೇಳಿದ್ರೆ ಗುಜರಾತ್ ಒಳಗಡೆ. ಎಲ್ಲಿ? ಗುಜರಾತ್ ಒಳಗಡೆ. ಸೊ ಇಲ್ಲಿ ನೋಡ್ರಿ, ಗುಜರಾತ್ ಅಂತ ಬಂದಾಗ ತುಂಬ ಇಂಪಾರ್ಟೆಂಟು ರನ್ ಆಫ್ ಕಚ್ ಅಂತಂದು ಹೇಳ್ಬಿಟ್ಟು. ರನ್ ಆಫ್ ಕಚ್ ಇದೇನಪ್ಪ ಅಂತಂದ್ರೆ ಇದೊಂದು ದೊಡ್ಡ ಜಿಲ್ಲೆ ಅಂತಲೂ ಹೇಳ್ತೀವಿ. ಆಮೇಲೆ ಇದನ್ನ ಒಂದು ಮರುಭೂಮಿ ಅಂತಲೂ ಹೇಳ್ತೀವಿ. ಎಂಥ ಮರುಭೂಮಿ ಇದು? ಉಪ್ಪಿನಿಂದ ಕೂಡಿರುವಂತಹ ಮರುಭೂಮಿ. ಬರೀ ಉಪ್ಪು ಐತೆ ಅಲ್ಲಿ. ಸೊ ಉಪ್ಪಿನಿಂದ ಕೂಡಿರುವ ಒಂದು ಮರುಭೂಮಿ ಅಂತ ಹೇಳ್ತೀವಿ, ರನ್ ಆಫ್ ಕಚ್ ಅಂತಂದು ಹೇಳ್ತೀವಿ. ಅದ್ರ ಜೊತೆಗೆ ಗುಜರಾತಲ್ಲಿ ಅಂತಂದು ಹೇಳಿದ್ರೆ ಇನ್ನೊಂದು ತುಂಬ ಇಂಪಾರ್ಟೆಂಟು ಅಹಮದಾನಗರ್ ತುಂಬ ಇಂಪಾರ್ಟೆಂಟು. ಅಹಮದಾನಗರ್ ಅಂತಂದು ಹೇಳ್ತೀವಿ. ಅದು ಏನೇನು ಇಂಪಾರ್ಟೆಂಟ್ ನೋಡ್ರಿ. ಅಹಮದಾನಗರ್ ಮಿಲ್ ಅಂತಂದು ಹೇಳ್ತೀವಿ. ಮಿಲ್ ಚಳವಳಿ ಆಗತ್ತಲ್ಲ, ಮಹಾತ್ಮ ಗಾಂಧೀಜಿಯವ್ರು ನಡೆಸಿದ್ದು. ಆಮೇಲೆ ಇಲ್ಲೊಂದು ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂತಂದು ಹೇಳಿದ್ರೆ ಗಿರ್ ನ್ಯಾಷನಲ್ ಪಾರ್ಕ್ ಅಂತ ಬರುತ್ತೆ. ಗಿರ್ ನ್ಯಾಷನಲ್ ಪಾರ್ಕ್. ಸೊ ಎಲ್ಲೂ ಏನಂತಂದು ಹೇಳಿದ್ರೆ ಸಿಂಹಗಳನ್ನ ಏನಂತಂದು ಹೇಳಿದ್ರೆ ಇದು ಆಗಂಗಿಲ್ಲ. ಬಟ್ ಆದರೆ ಗಿರ್ ನ್ಯಾಷನಲ್ ಪಾರ್ಕ್ ಏನಂತಂದು ಹೇಳಿದ್ರೆ ಸಿಂಹಗಳಿಗೆ ತುಂಬ ಫೇಮಸ್ ಆಗಿರುವಂತಹ ಒಂದು ನ್ಯಾಷನಲ್ ಪಾರ್ಕ್ ಅಂತಂದು ಹೇಳ್ತೀವಿ, ಗಿರ್ ನ್ಯಾಷನಲ್ ಪಾರ್ಕ್. ನಾನು ಇನ್ನೊಂದು ಕ್ವಶನ್ ಕೇಳ್ತೀನಿ, ಲಯನ್ ಟೇಲ್ಡ್ ಮಕಾಕ ಅಂತ ಕೇಳಿದಿರಿ. ಲಯನ್ ಟೇಲ್ಡ್ ಮಕಾಕ ಈ ಕಡೆ ಸೈಡ್ದವರೆಲ್ಲ ಹೇಳ್ಬೋದು, ದಕ್ಷಿಣ ಕನ್ನಡ, ಸೊ ಉಡುಪಿ ಈ ಕಡೆಯವ್ರು ಏನಂತಂದು ಹೇಳಿ ನಿಮ್ಗೆ ಆನ್ಸರ್ ಗೊತ್ತಿರುತ್ತೆ. ಲಯನ್ ಟೇಲ್ಡ್ ಮಕಾಕ. ಸೊ ಯಾರಿಗಾದ್ರೂ ಗೊತ್ತೈತಿ, ಅದು ತುಂಬ ಫೇಮಸ್ಸು. ಅದು ಕೂಡ ಏನಂತಂದು ಹೇಳಿದ್ರೆ ಅಳಿವಿನಂಚಿನಲ್ಲಿರುತ್ತೆ, ಲಯನ್ ಟೇಲ್ಡ್ ಮಕಾಕ. ಸೊ ಯಾರಿಗಾದ್ರೂ ಇಲ್ಲಿ ನೀವು ಇಮೇಜಲ್ಲಿ ನೋಡ್ಬೋದು. ಸೊ ಅದ್ರದ್ದು ಏನಪ್ಪ ಅಂತಂದು ಹೇಳಿದ್ರೆ ಅದೊಂಥರ ನೀವು ಈ ಥರ ಇರುತ್ತೆ, ಬಟ್ ಅದ್ರದ್ದು ಬಾಲ ಹೆಂಗಿರುತ್ತೆ ಅಂತಂದು ಹೇಳಿದ್ರೆ ಸಿಂಹದ ಥರ ಇರುತ್ತೆ. ಸೊ ಲಯನ್ ಟೇಲ್ಡ್ ಮಕಾಕ ಇದು ಒಂದೇ ಒಂದು ಪ್ರದೇಶದಲ್ಲಿ ಕಂಡು ಬರುತ್ತೆ. ಅದು ಎಲ್ಲಿ ಬರುತ್ತೆ? ಅದು ಏನಂತಂದು ಹೇಳಿದ್ರೆ ನಮ್ಮ ಕರ್ನಾಟಕದಲ್ಲಷ್ಟೇ ಕಂಡು ಬರುತ್ತೆ. ಯಾವ ಪ್ರದೇಶದಲ್ಲಿ? ಎಸ್, ಸಿಂಹ ಬಾಲದ ಕೋತಿ ಅಂತ ಹೇಳ್ತೀವಿ. ನಾನು ಮಾಡಿರೋ ಯಾರಾದರೂ ಜಿಯೋಗ್ರಫಿ ವಿಡಿಯೋಸ್ಗಳನ್ನ ನೋಡಿದರೆ ನಿಮ್ಗೆ ಈಸಿಯಾಗಿ ಗೊತ್ತಾಗ್ತಿತ್ತು ಆನ್ಸರ್ಸ್ಗಳು. ಸೊ ವೆಸ್ಟರ್ನ್ ಘಾಟ್ಸ್ಗಳಲ್ಲಿ ಗೊತ್ತೈತೆ, ನನಗೆ ಬೇಕಾಗಿರೋದು ಕರೆಕ್ಟಾಗಿ ಇದು ಕೋತಿನೇ. ಸೊ ಆದರೆ ಅದ್ರದ್ದು ಬಾಲ ಹೆಂಗಿರುತ್ತೆ ಅಂತಂದು ಹೇಳಿದ್ರೆ ಸಿಂಹದ ಥರ ಇರುತ್ತೆ. ಸಿಂಹ ಬಾಲದ ಕೋತಿ ಅಂತಂದು ಹೇಳ್ತೀವಿ. ಎಲ್ಲಿ ಕಂಡು ಬರುತ್ತದು? ಯಾರಿಗೂ ಗೊತ್ತಿಲ್ಲ.
ಸೊ ಈ ಕಡೆ ದಕ್ಷಿಣ ಕನ್ನಡ ಉಡುಪಿ ಈ ಕಡೆಯವ್ರು ಯಾರಾದರೂ ವಿಡಿಯೋ ನೋಡ್ತಿದ್ದೀರಾ, ಲೈವ್ ಕ್ಲಾಸ್ ಅಟೆಂಡ್ ಆಗಿದ್ದೀರಾ ಯಾರಾದರೂ? ಅಘನಾಶಿನಿ ನದಿ ಗೊತ್ತಾ ಎಲ್ರಿಗೂ? ಅಘನಾಶಿನಿ ಅರಣ್ಯ ಮೀಸಲು ಪ್ರದೇಶ ಬರುತ್ತೆ. ಅಘನಾಶಿನಿ ಅರಣ್ಯ ಮೀಸಲು ಪ್ರದೇಶಗಳಲ್ಲಿ ಏನಂತಂದು ಹೇಳಿದ್ರೆ ಲಯನ್ ಟೇಲ್ಡ್, ಸಿಂಹಬಾಲದ ಕೋತಿ ಕಂಡು ಬರುತ್ತಾ. ಸಿಂಹಬಾಲದ ಕೋತಿ ಈ ಪ್ರದೇಶಗಳಲ್ಲಿ. ಸೊ ಅದೊಂದೇನಪ್ಪ ಅಂತಂದು ಹೇಳಿದ್ರೆ ರಿಸರ್ವ್ಡ್ ಫಾರೆಸ್ಟ್. ಅದು ಕೆಲವೊಂದು ಪಾಯಿಂಟ್ಸ್ಗಳನ್ನ ನೆನ್ಪಿಟ್ಕೊಡ್ರಿ, ಯಾಕಂತಂದು ಹೇಳಿದ್ರೆ ನ್ಯೂಸಲ್ಲಿ ಇರೋದು. ನಾನು ನಾಳೆಯಿಂದ ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾ ಹೋಗ್ತೀನಿ ಫೋಟೋ ಹೊಡೆದ್ಬಿಟ್ಟು ಅದ್ರ ಬಗ್ಗೆ ಎಕ್ಸ್ಪ್ಲನೇಷನು. ಎಸ್, ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ತುಂಬ ಇಂಪಾರ್ಟೆಂಟ್. ಸೊ ಇಲ್ಲೇನಪ್ಪ ಅಂತಂದು ಹೇಳಿದ್ರೆ ಬಹಮನಿ ಸಾಮ್ರಾಜ್ಯ ಯಾವಾಗ ಸ್ಥಾಪನೆ ಆಯ್ತು ಹೇಳ್ರಿ? ಬಹಮನಿ ಸಾಮ್ರಾಜ್ಯ ಈ ಪ್ರದೇಶದಲ್ಲಿ ಬಹಮನಿ ಸಾಮ್ರಾಜ್ಯ ಸ್ಥಾಪನೆ ಆಗತ್ತ. 5 ಜನ ಬರ್ತಾರ. ಬಹಮನಿ ಸಾಮ್ರಾಜ್ಯ 1347. ವಿಜಯನಗರ ಸಾಮ್ರಾಜ್ಯ 1336ರಲ್ಲಿ. ವಿಜಯನಗರ ಸಾಮ್ರಾಜ್ಯ 1336ರಲ್ಲಿ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂತ ಹೇಳಿದ್ರೆ ಇದು 1347ರಲ್ಲಿ ಬಹಮನಿ ಸಾಮ್ರಾಜ್ಯ ಸ್ಥಾಪನೆ ಆಗತ್ತಾ. ಆ ಟೈಮಲ್ಲಿ ಯಾವ ದೊರೆ ದೆಹಲಿಯನ್ನ ಆಳ್ತಾ ಇದ್ದ ಅಂತ ಕೇಳಿದಾರೆ. ಯಾವ ದೊರೆ ದೆಹಲಿಯನ್ನ ಆಳ್ತಿದ್ದ ಅಂತಂದ ಹೇಳಿ. ಅವ ಯಾರಪ್ಪ ಅಂತಂದ ಹೇಳಿದ್ರೆ ಮೊಹಮ್ಮದ್ ಬಿನ್ ತುಗ್ಲಕ್ ಆಳ್ವಿಕೆ ನಡೆಸ್ತಾ ಇದ್ದ. ಸೊ ಬಹಮನಿ ಸಾಮ್ರಾಜ್ಯ ಅಥವಾ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆದಾಗ ಅಲ್ಲಿ ಯಾರು ಆಳ್ವಿಕೆ ನಡೆಸ್ತಾ ಇದ್ರು? ಮೊಹಮ್ಮದ್ ಬಿನ್ ತುಗ್ಲಕ್ ಆಳ್ವಿಕೆ ನಡೆಸ್ತಾ ಇದ್ದ. ಸೊ ಆಮೇಲೆ ನೆಕ್ಸ್ಟ್ ನಾನು ಇದ್ರ ಬಗ್ಗೆ ತುಂಬಾ ಡೀಟೇಲ್ ಆಗಿ ಹೇಳಿದೀನಿ. ಇಲ್ಲಿ ಹೇಳದೇ ಇರೋ ಒಂದು ಯಾರಪ್ಪ ಅಂತಂದ ವ್ಯಕ್ತಿ ನಾಸಿರುದ್ದೀನ್ ಮೊಹಮ್ಮದ್ ತುಗ್ಲಕ್ ಅಂತಂದೇಳಿ. ಸೊ ಅವನೊಂದೇನು ಅಷ್ಟೊಂದೇನು ಇಂಪಾರ್ಟೆಂಟ್ ಬರಂಗಿಲ್ಲ. ಸೊ ಇವನೊಬ್ಬ ಏನಂತಂದು ಹೇಳಿದ್ರೆ ಮೂರ್ಖ ರಾಜ ಅಂತಂದು ಹೇಳ್ತೀವಿ ಮೊಹಮ್ಮದ್ ಬಿನ್ ತುಗ್ಲಕ್ನ. ಯಾಕಂತಂದು ಹೇಳಿದ್ರೆ ಡೆಲ್ಲಿಯಿಂದ ಏನಂತಂದು ಹೇಳಿದ್ರೆ ದೇವಗಿರಿಗೆ ಏನು ಮಾಡ್ತಾನಂದ್ರೆ ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯನ್ನು ಚೇಂಜ್ ಮಾಡ್ತಾನೆ. ಮತ್ತೆ ದೇವಗಿರಿಯಿಂದ ದೆಹಲಿಗೆ ಚೇಂಜ್ ಮಾಡ್ತಾನೆ. ಅದಾದ ನಂತರ ನೆಕ್ಸ್ಟ್ ಏನು ಮಾಡ್ತಾನೆ? ನೀವು ಹಂಗೆ ಮಾಡೋದು. ಇವನಂಗ ಸೇಮ್ ನೀವು ಮಾಡ್ತಿರೋದು ಕೂಡ ಏನಂತಂದು ಹೇಳಿದ್ರೆ ಇವನಂಗ. ಸೊ ಇವಾಗ ಏನಂತಂದು ಹೇಳಿದ್ರೆ ಆರಾಮಾಗಿ ನಾನು ಜಂಬ ಕಚ್ಕೊಂತಿಲ್ಲ, ಸಿಂಪಲ್ ಆಗಿ ನಾನು ಕ್ಲಾಸನ್ನು ಕರೆಕ್ಟಾಗಿ ಹೇಳ್ತಿರ್ತೀನಿ. ಈ ಥರ ಮಾಡ್ರೋ ಅಂತಂದು ಹೇಳಿ ನೀವು ವಿಡಿಯೋಸನ್ನು ನೋಡ್ತಾ ಇರ್ತೀರಿ. ನೀವೇನಪ್ಪ ಅಂತಂದು ಹೇಳಿದ್ರೆ ವಿಡಿಯೋಸನ್ನು ನೋಡ್ತಾ ಇರ್ತೀರಿ. ಆ ಟೈಮಲ್ಲಿ ಏನಂತಂದು ಹೇಳಿದ್ರೆ ಸೊ ಏನಪ್ಪ ಅಂತಂದು ಹೇಳಿದ್ರೆ ಈ ವಿಡಿಯೋಸನ್ನು ನೋಡ್ರಿ ಸ್ಕೋರ್ ಹೆಂಗೆ ಮಾಡಬೇಕು. ಸೊ ಈ 100 ಕ್ವಶನ್ಗಳೇನಂತಂದು ಹೇಳಿದ್ರೆ ತುಂಬ ಟಾಪ್ ಆಗಿದಾವೆ, ಟಾಪ್ 100 ಕ್ವಶನ್ಸ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಈ 3 ವಿಡಿಯೋಸ್ಗಳನ್ನ ನೋಡ್ರಿ, ಎಲ್ಲ ಟಾಪಿಕ್ಸ್ಗಳು ಕವರ್ ಆಗ್ತಾವ. ಸೊ ಇಂಥ ವಿಡಿಯೋಸ್ಗಳನ್ನ ನೋಡ್ತೀರಿ. ಅದರಿಂದ ನಿಮ್ಗೆ ಯಾರಿಗಾದ್ರೂ ಒಬ್ರಿಗಾದ್ರೂ ಒಂದು ಕ್ವಶನ್ ಆದ್ರೂ ಸಾಲ್ವ್ ಮಾಡಕ್ ಬಂದೈತಿ ಇಲ್ಲಿವರೆಗೂ ನೋಡಿದಾರಿ? ನೋಡ್ರಿ, ಬ್ಯಾಡ ಅಂತಿಲ್ಲ, ಬಟ್ ಆದ್ರೆ ಎಕ್ಸಾಮ್ ಟೈಮ್ನಾಗ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೋಬೇಡ್ರಿ. ಟಾಪ್ 100 ಕ್ವಶನ್ಸು ಅವು ಇವು ಇಂಥವೆಲ್ಲ ಏನು ನೋಡಕ್ಕೆ ಹೋಗ್ಬೇಡ್ರಿ, ನಿಮ್ಗೆ ಏನು ಯೂಸ್ ಆಗಂಗಿಲ್ಲ. ಸೊ ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಕೆಲಸ ಏನು ಮಾಡ್ತಾ ಅಂತಂತ ಹೇಳಿದ್ರೆ ಮೊಹಮ್ಮದ್ ಬಿನ್ ತುಗ್ಲಕ್ ಯಮುನಾ ನದಿ ಈ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಮಳೆ ಆಗತ್ತೆ. ಗಂಗಾ ಯಮುನಾ ನದಿ ಪ್ರದೇಶದಲ್ಲಿ ತೆರಿಗೆಯನ್ನ ಜಾಸ್ತಿ ಮಾಡಿಬಿಡ್ತಾನ. ಸೊ ಅತಿ ಹೆಚ್ಚು ತೆರಿಗೆ ಮಾಡಿಬಿಡ್ತಾನ. ಅವಾಗ ಕೂಡ ಏನಂತಂದು ಹೇಳಿದ್ರೆ ಅವನ್ ಫೇಲ್ ಆಗಿಬಿಡುತ್ತೆ. ಆಮೇಲೆ ಸೊ ಈ ಥರ ತೆರಿಗೆ ಇಸ್ಕೊಂಡ ನಂತರ ಎಲ್ಲ ಕಡೆ ಅಂತಂದು ಹೇಳಿದ್ರೆ ದಂಗೆಗಳಾಗ್ತಾವ. ಆಮೇಲೆ ಬಂಗಾರದ ನಾಣ್ಯಗಳ ಬದಲಾಗಿ ಏನಂತಂದು ಹೇಳಿದ್ರೆ ತಾಮ್ರ ಮತ್ತು ಹಿತ್ತಾಳೆ ನಾಣ್ಯಗಳನ್ನ ಸ್ಟಾರ್ಟ್ ಮಾಡ್ತಾನೆ, ಅದು ಕೂಡ ವೇಸ್ಟು. ಸೊ ಈ ರೀತಿಯಾಗಿ ಹಲವಾರು ಥಿಂಗ್ಸ್ಗಳನ್ನ ಮಾಡ್ತಾನೆ. ಅವನ್ನೆಲ್ಲ ಏನಂತಂದು ಹೇಳಿದ್ರೆ ಸ್ವಲ್ಪ ನೋಡ್ಕೊಳ್ರಿ. ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ್ದೀವಿ, ಅದ್ರ ಬಗ್ಗೆ ಭಾಳ ವೇಸ್ಟ್ ಮಾಡ್ಕೊಳ್ಳೋದು ಬೇಡ. ನೆಕ್ಸ್ಟ್ ನೋಡ್ರಿ, ಸೊ ಒಂದೇನಪ್ಪ ಅಂತಂದು ಹೇಳಿದ್ರೆ ಫಂಡಮೆಂಟಲ್ ಡ್ಯೂಟಿ, ಮೂಲಭೂತ ಏನಪ್ಪ ಅಂತಂದು ಹೇಳಿದ್ರೆ ಹಕ್ಕು ಅಂತಂದು ಹೇಳ್ತೀವಿ. ಮೂಲಭೂತ ಹಕ್ಕು ಅಂತಂದು ಹೇಳ್ತೀವಿ. ಸೊ ಏನಂತಪ್ಪ ಅಂತಂದು ಹೇಳಿದ್ರೆ ಎಜುಕೇಷನನ್ನು ಕೊಡಿಸೋದು. ಸೊ 6ರಿಂದ 14 ವರ್ಷದ ಮಕ್ಕಳಿಗೆ ಏನಂತಂದು ಹೇಳಿದ್ರೆ ಎಜುಕೇಷನನ್ನು ಕೊಡಿಸ್ಬೇಕು. ಅದು ಯಾರ ಕರ್ತವ್ಯ ಅಂತಂದು ಹೇಳಿದ್ರೆ ತಂದೆ ತಾಯಿಯರ ಕರ್ತವ್ಯ ಅಂತಂದು ಹೇಳ್ಬಿಟ್ಟು. ಸೊ ಫಂಡಮೆಂಟಲ್ ಡ್ಯೂಟಿ ಅಂತಂದು ಹೇಳ್ತೀವಿ. ಸಿಂಪಲ್ ಆಗಿ ಹೇಳ್ತೀನಿ ನೋಡ್ರಿ, ಫಂಡಮೆಂಟಲ್ ಮೂಲಭೂತ ಹಕ್ಕುಗಳು ಅಂತ ಬಂದಾಗ ಇದು ಎಷ್ಟನೇ ಭಾಗದಲ್ಲಿ ಬರುತ್ತಾ? ಭಾಗ 3ರಲ್ಲಿ ಬರುತ್ತೆ. ಭಾಗ 3ರಲ್ಲಿ ಬರುತ್ತೆ. ವೆರಿ ಗುಡ್. ಸೊ 12ರಿಂದ 35ರವರೆಗೂ ಏನಪ್ಪಾ ಅಂತಂದು ಹೇಳಿದ್ರೆ ಇಲ್ಲಿ ಏನು ಬರ್ತಾವು?
ವಿಧಿಗಳು ಬರ್ತಾವೆ. ಇವಾಗ ನಾನೇನು ಮಾಡ್ತೀನಿ ಅಂತಂದು ಹೇಳಿದ್ರೆ ಕ್ವಶನ್ಸ್ಗಳನ್ನ ಕೇಳ್ಕೊಂಡು ಹೋಗ್ತೀನಿ, ನೀವೇನಂತಂದು ಹೇಳಿದ್ರೆ ಆನ್ಸರ್ಸ್ಗಳನ್ನ ಮಾಡ್ಕೊತ ಹೋಗಿ, ಆನ್ಸರ್ಸ್ಗಳನ್ನ ಹೇಳ್ಕೊತ ಹೋಗಿ. ಸೊ ಇಲ್ಲಿ ನೋಡ್ರಿ, ಕೆಲವೊಂದು ನಾನು ಹೇಳ್ತೀನಿ, ಆಮೇಲೆ ನಿಮಗೆ ಕೇಳ್ತೀನಿ. ಸಿಂಪಲ್ ಇಂಪಾರ್ಟೆಂಟ್. ಇವಾಗ ಏನಂತಂದು ಹೇಳಿದ್ರೆ ನಿಮ್ಮ ಊರಾಗ ಏನಂತಂದು ಹೇಳಿದ್ರೆ ಒಂದು ಗುಡಿ ಐತಿ. ಆ ಗುಡಿ ಒಳಗಡೆ ಏನಂತಂದು ಹೇಳಿದ್ರೆ ನೀವು ಜಾತ್ರೆ ನಡೆಸ್ಬೇಕು. ಗುಡಿ ಒಳಗಡೆ ಏನಂತಂದು ಹೇಳಿದ್ರೆ ಜಾತ್ರೆ ನಡೆಸ್ಬೇಕು. ಏನು ಮಾಡಬೇಕು? ಗುಡಿ ಒಳಗಡೆ ಜಾತ್ರೆ ನಡೆಸ್ಬೇಕು. ಅದಾದ ನಂತರ ನೆಕ್ಸ್ಟು ತೆರಿಗೆಯನ್ನು ಕಲೆಕ್ಟ್ ಮಾಡ್ಕೋಬೇಕು. ಮಾಡಿದಿರೋ ಇಲ್ಲ ಎಲ್ಲರೂ? ಎಲ್ಲ ಕಡೆ ಏನಂತಂದು ಹೇಳಿದ್ರೆ ಮನೆ ಅಡ್ಡಾಡ್ಕೊಂತ ಹೋಗ್ಬಿಟ್ಟು ತೆರಿಗೆಗಳನ್ನ ಕಲೆಕ್ಟ್ ಮಾಡಿದಿರಿ. ಆಮೇಲೆ ನೆಕ್ಸ್ಟು ಗಣೇಶೋತ್ಸವ, ಗಣಪತಿ ಕೂಡಿಸ್ಬೇಕು, 100 ರೂಪಾಯಿ ಕೊಡ್ರಿ. ಮಾಡಿದಿರಿ ಎಲ್ಲರೂ? ಯಾರು ಅದು ಆರ್ಟಿಕಲ್ 24 ಅಂತ ಹೇಳೋತಕ್ಕಾರೆ ಜರ ಕೇಳ, ಆಮೇಲೆ ಹೇಳಕ್ಕೆ. ಗಣಪತಿ ಪಟ್ಟಿ ಅಂತಂದು ಹೋಗಿದ್ರಿ ನೋಡಿ, ಎಲ್ರಿಗೂ ಗೊತ್ತೈತಿ? ಆ ಥರ ಏನಂತಂದು ಹೇಳಿದ್ರೆ ಮಾಡೋದು ಕರೆಕ್ಟಾ ತಪ್ಪ? ಯಾವುದ್ರ ಪ್ರಕಾರ ಆ ಥರ ಏನಂತಂದು ಹೇಳಿದ್ರೆ ಮಾಡೋದು ಕರೆಕ್ಟಾ ತಪ್ಪ? ಇಲ್ಲಿ ನೋಡ್ರಿ, ನೀವೇನಪ್ಪ ಅಂತಂದು ಹೇಳಿ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ರಿ. ಇವಾಗ ಗಣಪತಿ ಆಗಿರ್ಬೋದು, ಯಾವುದೇ ಜಯಂತಿಗಳಾಗಿರ್ಬೋದು, ನೀವೇನು ಮಾಡ್ತೀರಿ ಅಂತಂದು ಹೇಳಿದ್ರೆ ನಾವು ಫುಲ್ ಆಚರಣೆ ಮಾಡಬೇಕು. ಅದನ್ನೆಲ್ಲ ಏನಂತಂದು ಹೇಳಿದ್ರೆ ತೆರಿಗೆಯನ್ನು ಕಂಡಕ್ಟ್ ಮಾಡಬೇಕು. ನೀವು ಆಚರಣೆ ಏನು ಮಾಡ್ತಿರಲ್ಲ, ಧಾರ್ಮಿಕವಾಗಿ ಏನಂತಂದು ಹೇಳಿದ್ರೆ ಆಚರಣೆ ಏನು ಮಾಡ್ತಿರಲ್ಲ, ಅಥವಾ ಧಾರ್ಮಿಕ ವ್ಯವಹಾರಗಳನ್ನ ಏನು ನಿರ್ವಹಣೆ ಮಾಡ್ತಿರಲ್ಲ, ಅದನ್ನ ಹೇಳೋದಪ್ಪ ಯಾವುದಂತಂದಿದ್ರೆ ಆರ್ಟಿಕಲ್ 20. ಸರ್ ನಾವು ಗಣಪತಿ ಹಬ್ಬನ ಆಚರಣೆ ಮಾಡ್ತೀವ್ರಿ, ಅದೇನಂತಂದು ಹೇಳಿದ್ರೆ ಆರ್ಟಿಕಲ್ 26. ಸರ್ ಆಚರಣೆ ಮಾಡಕ್ಕೆ ನಮ್ಗೆ ತೆರಿಗೆ ಬೇಕ್ರಿ. ಸೊ ನಮ್ಗೆ ಆಚರಣೆ ಮಾಡಕ್ಕೆ ಏನಂತಂದು ಹೇಳಿದ್ರೆ ತೆರಿಗೆ ಬೇಕ್ರಿ. ಅಥವಾ ಧರ್ಮದ ರಕ್ಷಣೆಗಾಗಿ ಏನಂತಂದು ಹೇಳಿದ್ರೆ ಪೋಷಣೆಗಾಗಿ, ಅಂದ್ರೆ ಧರ್ಮದ ರಕ್ಷಣೆ ಪೋಷಣೆ ಹಾಗೆ, ಸೊ ಅದನ್ನೆಲ್ಲ ಏನು ಕಾಪಾಡ್ಕೊಳಕ್ಕೆ ಏನಂತಂದು ಹೇಳಿದ್ರೆ ನಾವು ತೆರಿಗೆಯನ್ನು ಕಂಡಕ್ಟ್ ಮಾಡ್ಬೇಕ್ರಿ. ಅದೇನಪ್ಪ ಅಂತಂದು ಹೇಳಿದ್ರೆ ಆರ್ಟಿಕಲ್ 27 ಹೇಳುತ್ತೆ. ಇಲ್ಲ ಅಂತಂದು ಹೇಳಿದ್ರೆ ಬಂದು ಪೊಲೀಸರು ನಿಮ್ಮನ್ನೆಲ್ಲ ಅರೆಸ್ಟ್ ಮಾಡ್ತಿದ್ರು. ಆರ್ಟಿಕಲ್ 26 ಹಬ್ಬಗಳನ್ನು, ಧಾರ್ಮಿಕ ವ್ಯವಹಾರಗಳನ್ನ ಏನಂತಂದು ಹೇಳಿದ್ರೆ ನಿರ್ವಹಿಸ್ಬೋದು. ಆಮೇಲೆ ಆರ್ಟಿಕಲ್ 27 ಏನಪ್ಪ ಅಂತಂದು ಹೇಳಿದ್ರೆ ತೆರಿಗೆಗಳನ್ನು ಕಲೆಕ್ಟ್ ಮಾಡ್ಬೋದು. ಇವೆರಡು ಆರ್ಟಿಕಲ್ ಕ್ಲಿಯರಾ? ಆರ್ಟಿಕಲ್ 26, 27. ಎಸ್. ಅದಾದ ನಂತರ ಆರ್ಟಿಕಲ್ 24 ಅಂತಂದು ಹೇಳಿ ಯಾರೋ ಒಬ್ರು ಹೇಳಿದ್ರು. ಆರ್ಟಿಕಲ್ 24 ಅಂತಂದು ಹೇಳ್ಬಿಟ್ಟು ಯಾರೋ ಒಬ್ರು ಹೇಳಿದ್ರು. ಇವ್ ನೋಡ್ರಿ, ಹೋಟೆಲ್ಗಳಲ್ಲಿ ಅಥವಾ ಕೈಗಾರಿಕಾ ಪ್ರದೇಶಗಳಲ್ಲಿ ಬಾಲ ಕಾರ್ಮಿಕರನ್ನು, 14 ವರ್ಷದ ಮಕ್ಕಳನ್ನ ಎಲ್ಲಾದ್ರೂ ಏನಂತಂದು ಹೇಳಿದ್ರೆ ಕೆಲಸ ಮಾಡಿಸ್ಕೊಂತಿದ್ರು ಅಂತಂದು ಹೇಳಿದ್ರೆ ಅವ್ರ ಮೇಲೆ ಕೇಸ್ ಆಗತ್ತೆ. ಸೊ ಅಂಥ ಮಕ್ಕಳನ್ನ ಏನಂತಂದು ಹೇಳಿದ್ರೆ ಕಾಪಾಡುವಂತಹ ಒಂದು ಆರ್ಟಿಕಲ್ ಯಾವುದಂತಂದು ಹೇಳಿದ್ರೆ ಆರ್ಟಿಕಲ್ 24 ಅಂತಂದು ಹೇಳ್ತೀವಿ. ಆರ್ಟಿಕಲ್ 24 ಬಾಲ ಕಾರ್ಮಿಕ ಪದ್ಧತಿಯನ್ನು ಏನಂತಂದು ಹೇಳಿದ್ರೆ ನಿಷೇಧ ಮಾಡುತ್ತಾ. ಆಮೇಲೆ ಯಾರಾದರೂ ಮಾಡ್ತಾ ಇದ್ರೆ, ಯಾರಾದರೂ ಮಾಡಿಸ್ತಾ ಇದ್ರೆ ಅವ್ರನ್ನ ಏನಂತಂದು ಹೇಳಿದ್ರೆ ಏನು ಮಾಡುತ್ತೆ? ಅರೆಸ್ಟ್ ಮಾಡುತ್ತೆ. ಅದಾದ ನಂತರ ಆರ್ಟಿಕಲ್ 23 ತುಂಬ ಇಂಪಾರ್ಟೆಂಟ್ರು. ಆರ್ಟಿಕಲ್ 23. ಸೊ ಇವಾಗ ಏನಂತಂದು ಹೇಳಿದ್ರೆ ಕೆಲವು ಜನ ಏನಪ್ಪ ಅಂತಂದು ಹೇಳಿದ್ರೆ, ಕೆಲವು ಜನ ದೊಡ್ಡ ಮಂದಿ ಇರ್ತೈತಿ, ತುಂಬ ಜನರನ್ನ ಏನಂತಂದು ಹೇಳಿದ್ರೆ ಕರ್ಕೊಂಡೋಗಿ, ಬೆಸ್ಟ್ ಎಕ್ಸಾಂಪಲ್ ಇವಾಗ KGF ಮೂವಿ ಒಳಗಡೆ ಕರ್ಕೊಂಡೋಗ್ಬಿಟ್ಟು ಗೋಲ್ಡ್ ಮೈನಲ್ಲಿ ವರ್ಕ್ ಮಾಡಿಸ್ತಾರೆ, ಹೆಂಗೆ ಬೇಕಾದಂಗೆ ಜೀತ ಮಾಡಿಸ್ತಾರೆ. ಕರೆಕ್ಟಾ? ನೀವು ನೋಡಿರ್ಬೋದು. ಆಮೇಲೆ ಸ್ತ್ರೀಯರನ್ನ ಏನಂತಂದು ಹೇಳಿದ್ರೆ ವೇಶ್ಯಾವಾಟಿಕೆಗಾಗಿರ್ಬೋದು, ಗುಲಾಮಗಿರಿ ಪದ್ಧತಿ ಬರ್ತಾವ, ಜೀತ ಪದ್ಧತಿ ಅಂತ ಬರ್ತಾವೆ. ಇಂಥ ಪದ್ಧತಿಗಳೇನಾದರೂ ಬಂತು ಅಂತಂದು ಹೇಳಿದ್ರೆ ಕೆಲವು ಕಡೆ ಏನಂತಂದು ಹೇಳಿದ್ರೆ ಮನುಷ್ಯರನ್ನ ಮಾರ್ತಾರೆ, ಹುಡುಗರನ್ನ ಕಿಡ್ನಾಪ್ ಮಾಡಿ ಅಂತಂದು ಹೇಳಿದ್ರೆ ಬೇರೆಯವ್ರಿಗೆ ಮಾರ್ತಾರೆ. ಸೊ ಇಂಥವು ಏನಂತಂದು ಹೇಳಿದ್ರೆ ಕೆಲವು ಸನ್ನಿವೇಶಗಳು ಬರ್ತಾವ. ಇವುಗಳಿಂದ ಕಾಪಾಡೋ ಆರ್ಟಿಕಲ್ ಯಾವುದಂತಂದು ಹೇಳಿದ್ರೆ ಆರ್ಟಿಕಲ್ 23 ಅಂತಂದು ಹೇಳ್ತೀವಿ. ಆರ್ಟಿಕಲ್ 23 ಏನು ಮಾಡತ್ತೆ ಅಂತಂದು ಹೇಳಿದ್ರೆ ಕಾಪಾಡತ್ತ. ಇವಾಗ ಅದನ್ನೇ ಹೇಳಕತ್ತನು ನಿಮ್ಗನ, ಆರ್ಟಿಕಲ್ 24ರಿಂದ 23ರಿಂದನೇ ಹೇಳಕತ್ತಾನ. ಎಸ್, ಇಲ್ಲಿ ನೋಡ್ರಿ, ಆರ್ಟಿಕಲ್ 23, 24 ಎರಡು ಕ್ಲಿಯರಾ? ಇಲ್ಲೇನಂತಂದು ಹೇಳಿದ್ರೆ ಸಣ್ಣ ಮಕ್ಕಳನ್ನ ಕಾಪಾಡೋದು. ಆರ್ಟಿಕಲ್ 23 ಏನಂತಂದು ಹೇಳಿದ್ರೆ ದೊಡ್ಡ ಮಕ್ಕಳನ್ನ ಕಾಪಾಡೋದು. ಸಿಂಪಲ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಆರ್ಟಿಕಲ್ 21 ಏನಂತಂದು ಹೇಳಿದ್ರೆ ಜೀವನ ನಡೆಸೋದು. ಆರ್ಟಿಕಲ್ 21A ಏನಂತಂದು ಹೇಳಿದ್ರೆ ಜೀವನ ನಡ್ಸಕ್ಕೆ ಏನಂತಂದು ಹೇಳಿದ್ರೆ ಶಿಕ್ಷಣ ಬೇಕು, ಶಿಕ್ಷಣವನ್ನ ತಗೊಳ್ಳೋದು. ಸೊ ಆರ್ಟಿಕಲ್ 21A ಏನು ಹೇಳುತ್ತಂತಂದು ಹೇಳಿದ್ರೆ 6ರಿಂದ 14 ವರ್ಷದ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣ ಬೇಕು, ಅಂಥವರ ಜೀವನ ನಡೆಸ್ತಾರೆ. ಆರ್ಟಿಕಲ್ 21 ಅದನ್ನು ಸ್ವಲ್ಪ ಏನಂತಂದು ಹೇಳಿ ನೆನ್ಪಿಟ್ಕೊಟ್ರು. ಆಮೇಲೆ ಆರ್ಟಿಕಲ್ 19 ಬಗ್ಗೆ ನಾನು ಆಲ್ರೆಡಿ ತುಂಬ ಸರಿ ಹೇಳಿದ್ದೀನಿ. ಸೊ ವಿಡಿಯೋಸ್ ಕೂಡ ಇದೆ, ಆ ವಿಡಿಯೋಸನ್ನು ನೋಡ್ರಿ, ನಾನು ಜಾಸ್ತಿ ಹೇಳಂಗಿಲ್ಲ. ತುಂಬ ಏನಂತಂದ್ರೆ ಫ್ರೀಡಮ್ಸ್ಗಳು ಬರ್ತಾವೆ. ಅಂದರೆ ಯಾವ್ಯಾವ
ನಾವು ಮಾತಾಡೋದಾಗಿರ್ಬೋದು, ಬೇರೆ ಕಡೆ ತಿರುಗಾಡೋದಾಗಿರ್ಬೋದು, ಆಮೇಲೆ ನೆಕ್ಸ್ಟು ದೇಶ ಬಿಟ್ಟು ಹೋಗೋದಾಗಿರ್ಬೋದು, ಬೇರೆ ರಾಜ್ಯಗಳಲ್ಲಿ ಹೋಗಿಬಿಟ್ಟು ಏನಂತಂದು ಹೇಳಿದ್ರೆ ಇರೋದಾಗಿರ್ಬೋದು, ಯಾವ ಬೇಕಾದ ಉದ್ಯೋಗವನ್ನು ಮಾಡೋದಾಗಿರ್ಬೋದು, ಆಸ್ತಿ ಹಕ್ಕನ್ನು ಕೂಡ ತೆಗೆದು ಹಾಕ್ತಾರೆ. ನೋಡ್ರಿ, ಆಸ್ತಿ ಹಕ್ಕನ್ನು ಏನಂತಂದು ಹೇಳಿದ್ರೆ ತೆಗೆದು ಹಾಕ್ಬಿಡ್ತಾರೆ. ತೆಗೆದು ಹಾಕ್ಬಿಟ್ಟು ಏನಂತಂದು ಹೇಳಿದ್ರೆ 300A ಒಳಗಡೆ ಏನಂತಂದು ಹೇಳಿದ್ರೆ ಕಾನೂನುವಾಗಿ ಏನಂತಂದು ಹೇಳಿದ್ರೆ ಆಸ್ತಿಯನ್ನು ಹೊಂದ್ಬೋದು ಅಂತ ಹೇಳಿದ್ರೆ. ಈಗ ನೋಡ್ರಿ, ನಿಮ್ಮ ಮನ್ಯಾಗ ಎಲ್ಲರ ಮನ್ಯಾಗ ಏನಂತಂದು ಹೇಳಿದ್ರೆ ಜಮೀನು ಅದಾವ, ಭೂಮಿ ಅದಾವ. ಸೊ ಎಲ್ಲರೂ ಏನಂತಂದು ಹೇಳಿದ್ರೆ ಅವ್ರಿಗೆಲ್ಲಾನು ಏನಂತ ಹೇಳಿದ್ರೆ ಡಾಕ್ಯುಮೆಂಟ್ಸ್ ಇದಾವ. ಕರೆಕ್ಟಾ? ಸೊ ಅಂದರೆ ಕಾನೂನುಬದ್ಧವಾಗಿ ಏನಂತಂದು ಹೇಳಿದ್ರೆ ಆಸ್ತಿಯನ್ನು ಹೊಂದುವ ಹಕ್ಕನ್ನು ನೀಡುತ್ತೆ 300A ಅಂತಂದು ಹೇಳ್ತೀವಿ. ಎಸ್, ಅದು ಯಾವಾಗ ರದ್ದಾಯಿತು, ಏನಾಯಿತು ಅದನ್ನಂತ ಹೇಳ್ಬಿಟ್ಟು ನೀವು ನೋಡ್ಕೊಬೇಕು ಅದನ್ನು. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ಉತ್ತರ ಪ್ರದೇಶದಲ್ಲಿ ಏನಪ್ಪ ಅಂತಂದು ಹೇಳಿದ್ರೆ ಅತಿ ಹೆಚ್ಚು ಬೆಳೆಯುವಂತಹ ಒಂದು ಕ್ರಾಪ್ ಯಾವುದು ಅಂತ ಕ್ವಶನ್ ಕೇಳಿದ್ರೆ ಯಾವುದು? ಸೊ ಯಾವುದಪ್ಪ ಅಂತಂದು ಹೇಳಿದ್ರೆ ಅಲ್ಲಿ ಅತಿ ಹೆಚ್ಚು ಬೆಳೆಯೋದು ಯಾವುದಪ್ಪ ಅಂತಂದು ಹೇಳಿದ್ರೆ ಗೋಧಿ ಅಂತಂದು ಹೇಳ್ತೀವಿ. ಅತಿ ಹೆಚ್ಚು ಅಲ್ಲಿ ಏನಂತಂದು ಹೇಳಿದ್ರೆ ಗೋಧಿಯನ್ನು ಬೆಳೀತಾರೆ. ಆಮೇಲೆ ಅತಿ ಹೆಚ್ಚು ಶುಗರ್ ಕೇನನ್ನು ಎಲ್ಲಿ ಬೆಳೀತಾರೆ ಅಂತಂದು ಹೇಳಿದ್ರೆ ಅದನ್ನು ಕೂಡ ಏನಂತಂದು ಹೇಳಿದ್ರೆ ನಮ್ಮ ಭಾರತ ದೇಶದಲ್ಲಿ ಕಂಪೇರ್ ಮಾಡಿದ್ರೆ ಅತಿ ಹೆಚ್ಚು ಕಬ್ಬನ್ನು ಕೂಡ ಏನಂತಂದು ಹೇಳಿದ್ರೆ ಉತ್ತರ ಪ್ರದೇಶದೊಳಗಡೆ ಬೆಳೀತಾರೆ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಕಾಟನ್, ಹತ್ತಿಯನ್ನು ಅತಿ ಹೆಚ್ಚು ಎಲ್ಲಿ ಬೆಳೀತಾರೆ ನೋಡ್ರಿ. ಆಮೇಲೆ ಸೆಣಬನ್ನು ಅತಿ ಹೆಚ್ಚು ಎಲ್ಲಿ ಬೆಳೀತಾರೆ ನೋಡ್ರಿ. ಸೆಣಬು ಅಂತ ಬಂದಾಗ ಅತಿ ಹೆಚ್ಚು ಎಲ್ಲಿ ಬೆಳೀತಾರೆ ಅಂತಂದು ಹೇಳಿದ್ರೆ ವೆಸ್ಟ್ ಬೆಂಗಾಲ್ ಒಳಗಡೆ ಬೆಳೀತಾರೆ. ಎಲ್ಲಿ ಬೆಳೀತಾರೆ? ವೆಸ್ಟ್ ಬೆಂಗಾಲ್ ಒಳಗಡೆ ಏನಂತಂತ ಹೇಳಿದ್ರೆ ಬೆಳೀತಾರೆ. ಅತಿ ಹೆಚ್ಚು ಪ್ರಪಂಚದಲ್ಲಿ ಅಂತ ಬಂದಾಗ ಬಾಂಗ್ಲಾದೇಶದೊಳಗಡೆ ಬೆಳೀತಾರ. ಸೊ ಇದೆಲ್ರಿಗೂ ಕ್ಲಿಯರ? ಕೆಲವೊಂದು ಪಾಯಿಂಟ್ಸ್ಗಳು ಇಂಪಾರ್ಟೆಂಟ್ ಆಗ್ತಾವೆ, ಅವುಗಳನ್ನ ಸ್ವಲ್ಪ ನೋಡ್ಕೊಂಡು ಇಟ್ಕೊಡ್ರಿ. ಸೊ ಯಾವ್ಯಾವ ಬೆಳೆಗಳನ್ನು ಎಲ್ಲೆಲ್ಲಿ ಬೆಳೀತಾರ, ಯಾವ್ಯಾವ ಮಣ್ಣುಗಳಲ್ಲಿ ಜಾಸ್ತಿ ಬೆಳೀತಾರ, ಎಸ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಆ್ಯನಿ ಬೆಸೆಂಟ್ ಅಂತ ಇದ್ದಾರೆ. ಆ್ಯನಿ ಬೆಸೆಂಟ್ ಅವ್ರಿಗೆ ಸಿಂಪಲ್ ಆಗಿ ಏನಂತಂದು ಹೇಳಿದ್ರೆ ಅವ್ರು ಏನಾಗ್ತಾರೆ, ಒಬ್ಬರು ದೊಡ್ಡ ಮಹಿಳಾ ಹೋರಾಟಗಾರ್ತಿ ಆಗ್ತಾರೆ. ಸೊ ಅವ್ರು ಯಾರು ಅಂದರೆ ಸೊ ಯಾರನ್ನ ನೋಡಿಬಿಟ್ಟು, ಯಾರನ್ನ ಇನ್ಸ್ಪೈರ್ ಇಟ್ಕೊಂಡ್ಬಿಟ್ಟು ಏನಂತಂದು ಹೇಳಿದ್ರೆ ಇವ್ರು ಆಗಿದಾರೋ ಈ ಥರ ಅಂತ ಕೇಳಿದಾರೆ ಕ್ವಶನ್ನು. ಜಾರ್ಜ್ ಬರ್ನಾರ್ಡ್ ಶಾ ಅಂತಂದು ಹೇಳ್ಬಿಟ್ಟು, ಜಾರ್ಜ್ ಬರ್ನಾರ್ಡ್ ಶಾ ಇವ್ರನ್ನ ಏನಪ್ಪ ಅಂತಂದು ಹೇಳಿದ್ರೆ ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡು ಏನಂತಂದು ಹೇಳಿದ್ರೆ ಆ್ಯನಿ ಬೆಸೆಂಟ್ ಅವರು ಒಬ್ಬ ಮಹಿಳಾ ಹೋರಾಟಗಾರ್ತಿ ಆಗ್ತಾರೆ. ಸಿಂಪಲ್ ಆಗಿ ಇದನ್ನ ನೆನಪಿಡು ನೋಡ್ರಿ. ಆ್ಯನಿ ಬೆಸೆಂಟ್ ಅಂತ ಬಂದಾಗ ಇವ್ರು ಏನಂತಂದು ಹೇಳಿದ್ರೆ ಪತ್ರಿಕೆಗಳನ್ನು ಕೂಡ ಏನಂತಂದು ಹೇಳಿದ್ರೆ ಬಿಡುಗಡೆ ಮಾಡ್ತಾರೆ. ಆ ಪತ್ರಿಕೆಗಳು ಯಾವ್ಯಾವ ಅಂತಂದು ಮೆಸೇಜ್ ಹಾಕ್ರಿ. ಆಮೇಲೆ ನೆಕ್ಸ್ಟು ಇವ್ರು ಏನು ಮಾಡ್ತಾರೆ ಅಂತಂದು ಹೇಳಿದ್ರೆ ಹೋಮ್ ರೂಲ್ ಚಳುವಳಿಯನ್ನು ಏನಂತಂದು ಹೇಳಿದ್ರೆ ಸ್ಟಾರ್ಟ್ ಮಾಡ್ತಾರೆ. ಒಂದು ನ್ಯೂ ಇಂಡಿಯಾ, ಇನ್ನೊಂದು ಎಂಬುದಪ್ಪ ಅಂತಂದು ಹೇಳಿದ್ರೆ ಕಾಮನ್ ವೀಲ್ ಅಂತಂದು ಹೇಳ್ಬಿಟ್ಟು, ಇನ್ನೊಂದು ಯಾವುದು ಕಾಮನ್ ವೀಲ್, ಎರಡು ನ್ಯೂ ಇಂಡಿಯಾ ಮತ್ತು ಕಾಮನ್ ವೀಲ್ ಅಂತಂದು ಹೇಳಿ ಪತ್ರಿಕೆಗಳನ್ನು ಸ್ಟಾರ್ಟ್ ಮಾಡ್ತಾರೆ. ಹೋಮ್ ರೂಲ್ ಚಳವಳಿಯನ್ನು ಸ್ಟಾರ್ಟ್ ಮಾಡ್ತಾರೆ 1916ರಲ್ಲಿ. ಯಾರ ಜೊತೆ ಸೇರಿಬಿಟ್ಟು ಹೋಮ್ ರೂಲ್ ಚಳವಳಿಯನ್ನು ಸ್ಟಾರ್ಟ್ ಮಾಡ್ತಾರೆ 1916ರಲ್ಲಿ. ಯಾರ ಜೊತೆ ಸೇರಿ? ಎಸ್, ಅವರೆಲ್ವಾ ಬಾಲ್ ಗಂಗಾಧರ್ ತಿಲಕ. ಎಸ್, ಬಾಲ್ ಗಂಗಾಧರ್ ತಿಲಕ್ ಅವ್ರ ಜೊತೆ ಸೇರಿಬಿಟ್ಟು ಹೋಮ್ ರೂಲ್ ಚಳವಳಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಬ್ನ್ ಬಟೂಟಾ ಅಂತ ಬರ್ತಾನೆ. ಇಬ್ನ್ ಬಟೂಟಾ ಅಂತ ಬರ್ತಾನ. ಇವ್ರು ಎಲ್ಲಿಂದ ಬರ್ತಾರಪ್ಪ ಅಂತಂದು ಹೇಳಿದ್ರೆ ಅರೇಬಿಯಾದಿಂದ ಬರ್ತಾರೆ. ಅರೇಬಿಯಾದಿಂದ ಬರ್ತಾರೆ. ಅವ್ರ ಲ್ಯಾಂಗ್ವೇಜ್ ಯಾವ್ದಪ್ಪ ಅಂತಂದು ಹೇಳಿದ್ರೆ ಅರೇಬಿಕ್ ಅಂತಂದು ಹೇಳ್ತೀವಿ. ಎಸ್, 1917ರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಕೂಡ ಏನಂತಂದು ಹೇಳಿದ್ರೆ ಆ್ಯನಿ ಬೆಸೆಂಟ್ ಅವರಾಗಿರ್ತಾರೆ. ಇವ್ರನ್ನ ನಾವು ಮೊದಲ ಮಹಿಳಾ ಅಧ್ಯಕ್ಷರು ಅಂತ ಕೂಡ ಕರಿತೀವಿ. ಇಲ್ಲಿ ನೋಡ್ರಿ, ಇಬ್ನ್ ಬಟೂಟಾ ಅಂತ ಬರ್ತಾನೆ. ಇವ್ ಎಲ್ಲಿ ಬರ್ತಾನೆ ಇಬ್ನ್ ಬಟೂಟಾ? ಮೊಹಮ್ಮದ್ ಬಿನ್ ಅಲ್ಲ, ಇಬ್ನ್ ಬಟೂಟಾ. ಇವನು ವಿಜಯನಗರ ಸಾಮ್ರಾಜ್ಯಕ್ಕೆ ಬರ್ತಾನ. ಎಲ್ಲಿ ಬರ್ತಾನ ನೋಡ್ರಿ, ಯಾರ ಆಸ್ಥಾನಕ್ಕೆ ಬರ್ತಾನ? ನೋಡ್ರಪ್ಪ, ಯಾರು ಆನ್ಸರ್ ಹೇಳಂಗಿಲ್ಲ, ಬಿಡಂಗಿಲ್ಲ. 1ನೇ ಹರಿಹರನ.
ಮೊಹಮ್ಮದ್ ಬಿನ್ ತುಗ್ಲಕ್ ಎಲ್ಲಿದಾನು, ಎಲ್ಲಿ ಏನು ಬರುತ್ತೋ ಅದ ನೋಡ್ರಿ, ಯಾರ ಆಸ್ಥಾನಕ್ಕೆ ಬರ್ತಾನೆ ನೋಡ್ರಿ. ಮೇ ಬಿ ಅವನೋ ದೆಹಲಿ ಸುಲ್ತಾನಕ್ಕೆ ಬರ್ತಾನೋ, ಎಲ್ಲಿ ಬರ್ತಾನೋ ಅಂತಂದೇಳಿ ನೋಡ್ರಿ ನೀವು. ಎಸ್, ಇಲ್ಲಿ ತುಂಬ ಇಂಪಾರ್ಟೆಂಟ್ ನೋಡ್ರಿ. ಇನ್ನೊಂದು ಕಾನ್ಸೆಪ್ಟ್ ಏನಂತಂದು ಹೇಳಿದ್ರೆ, ನಾನು ಇಲ್ಲಿವರೆಗೂ ನೋಡಿರೋ ಕ್ವಶನ್ಸ್ಗಳಲ್ಲಿ ಕ್ರಾಂತಿಗಳ ಬಗ್ಗೆ ಕ್ವಶನ್ಗಳನ್ನ ಜಾಸ್ತಿ ಕೇಳಿದಾರೆ, ಕೃಷಿಗೆ ಸಂಬಂಧಪಟ್ಟ ಕ್ರಾಂತಿಗಳು. ಸೊ ಆ ವಿಡಿಯೋನು ಏನಂತಂದು ಹೇಳಿದ್ರೆ ಸೆಕೆಂಡ್ ವಿಡಿಯೋನೋ ಥರ್ಡ್ ವಿಡಿಯೋ ಐತೆ, ಅದನ್ನೆಲ್ಲರೂ ನೋಡಿದಿರಿ. ಎಲ್ಲರೂ ನೋಡಿದಿರ? ಅದನ್ನ ನೋಡಿಲ್ಲ ಅಂತಂದು ಹೇಳಿದ್ರೆ ಇನ್ನೊಂದು ಸರಿ ನೋಡ್ರಿ, ನೋಟ್ಸ್ ಮಾಡಿಸ್ಕೊಡ್ರಿ, ಯಾಕಂದ್ರೆ ಭಾಳ ಇಂಪಾರ್ಟೆಂಟ್ ಇದು. ನೋಡ್ರಿ, ಹಸಿರು ಕ್ರಾಂತಿ ಅಂತಂದು ಹೇಳ್ತೀವಿ, ಇದು ಯಾವುದಕ್ಕೆ ಸಂಬಂಧಪಡುತ್ತಾ? ಹಸಿರು ಕ್ರಾಂತಿ. ನೀವು ಆನ್ಸರ್ ಹೇಳ್ಕೊಂತ ಹೋಗ್ರಿ, ಹಸಿರು ಕ್ರಾಂತಿ ಯಾವುದಕ್ಕೆ ಬರುತ್ತಾ? ಸಿಂಪಲ್ ಆಗಿ. ಸೊ ಇದನ್ನ ಸ್ಟಾರ್ಟ್ ಯಾರು ಮಾಡ್ತಾರಪ್ಪ ಅಂತಂದು ಹೇಳಿದ್ರೆ ಕೃಷಿಗೆ ಸಂಬಂಧಪಟ್ಟಿದ್ದು. ಏನಪ್ಪ ಅಂತಂದು ಹೇಳಿದ್ರೆ ಕೃಷಿಗೆ ಸಂಬಂಧಪಟ್ಟಿದ್ದು. ಇದರಲ್ಲಿ ಏನೇನು ಬೆಳಿತಾರಪ್ಪ ಅಂತಂದು ಹೇಳಿದ್ರೆ ತುಂಬ ಇಂಪಾರ್ಟೆಂಟು, ಗೋಧಿ, ಭತ್ತ ಇವನ್ನ ಜಾಸ್ತಿ ಬೆಳಿತಾರೆ. ಗೋಧಿ ಮತ್ತು ಭತ್ತವನ್ನ ಜಾಸ್ತಿ ಬೆಳಿತಾರೆ. ಇದರ ಪಿತಾಮಹ ಯಾರಪ್ಪ ಅಂತಂದು ಹೇಳಿದ್ರೆ ಪ್ರಪಂಚದಲ್ಲಿ ನಾರ್ಮನ್ ಬೋರ್ಲಾಂಗ್ ಅಂತಂದು ಹೇಳ್ತೀವಿ, ಬಟ್ ಆದರೆ ನಮ್ಮ ಭಾರತದಲ್ಲಿ MS ಸ್ವಾಮಿನಾಥನ್ ಅಂತ ಹೇಳ್ತೀವಿ. ಭಾರತದಲ್ಲಿ ಏನಂತಂದು ಹೇಳ್ತೀವಿ? MS ಸ್ವಾಮಿನಾಥನ್ ಅಂತಂದು ಹೇಳ್ತೀವಿ. ಇದು ಎಷ್ಟನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಜಾರಿಗೆ ಬರುತ್ತಾ? 4ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಜಾರಿಗೆ ಬರುತ್ತೆ. ಹಸಿರು ಕ್ರಾಂತಿ ಯಾವಾಗ ಅಂತಂದು ಹೇಳಿದ್ರೆ 4ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಏನಂತಂದು ಹೇಳಿದ್ರೆ ಜಾರಿಗೆ ಬರುತ್ತೆ. ಇದು ಯಾವ್ಯಾವ ರಾಜ್ಯಗಳಲ್ಲಿ ಜಾರಿಗೆ ಬರುತ್ತಾ ಏನಂತಂದು ಹೇಳಿಬಿಟ್ಟು ನೀವೇನು ಮಾಡಬೇಕು, ಸ್ವಲ್ಪ ನೋಡ್ಕೊಬೇಕು. ಎಲ್ಲ ನಾನು ಹೇಳಿನಂದ್ರೆ ಹೆಂಗೆ ಮಾಡುತ್ತೆ ಮತ್ತೆ. ಸೊ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವ್ಯಾವ ರಾಜ್ಯಗಳಲ್ಲಿ ಅಂತಂದು ಹೇಳಿದ್ರೆ ತುಂಬ ಇಂಪಾರ್ಟೆಂಟ್. ಎಲ್ಲದರಲ್ಲೂ ಬರಲ್ಲ ಇದು, ಎಲ್ಲ ಇದರಲ್ಲೂ ಬರಂಗಿಲ್ಲ. ಇಲ್ಲಪ್ಪ ಅಂತಂದು ಹೇಳಿದ್ರೆ ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ್, ಆಮೇಲೆ ಪಶ್ಚಿಮ ಬಂಗಾಳ. ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ್ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ಏನಂತಂದು ಹೇಳಿದ್ರೆ ಇದು ಕಂಡು ಬರುತ್ತೆ. ಆಮೇಲೆ ನೆಕ್ಸ್ಟ್ ತುಂಬ ಇಂಪಾರ್ಟೆಂಟು ಶ್ವೇತ ಕ್ರಾಂತಿ ಅಂತಂದು ಹೇಳ್ತೀವಿ. ಇದು ಬೆಳ್ಳಗಿರುತ್ತೆ, ಅಂದರೆ ಇದು ಯಾವ ಸಂಬಂಧಪಟ್ಟಿದ್ದು? ಹಾಲಿಗೆ ಸಂಬಂಧಪಟ್ಟಿದ್ದು. ಸೊ ಇದ್ರ ಪಿತಾಮಹ ಏನಂತ ಕರಿತೀವಿ ಅಂದ್ರೆ ವರ್ಗೀಸ್ ಕುರಿಯನ್ ಅಂತಂದು ಕರಿತೀವಿ. ತುಂಬ ಇಂಪಾರ್ಟೆಂಟು. ಅದನ್ನ ಇನ್ನೊಂದು ಏನಂತ ಕರಿತೀವಿ ಅಂದ್ರೆ ಆಪರೇಷನ್ ಫ್ಲಡ್ ಅಂತಲೂ ಕರಿತೀವಿ. ಏನಂತ ಕರಿತೀವಿ? ಆಪರೇಷನ್ ಫ್ಲಡ್ ಅಂತಲೂ ಕೂಡ ಕರಿತೀವಿ. ಸೊ ಇದು ಸ್ಟಾರ್ಟ್ ಆದಾಗಿಂದ ಏನಂತಂದು ಹೇಳಿದ್ರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಹಾಲನ್ನು ಉತ್ಪಾದಿಸುವ ರಾಜ್ಯ ಯಾವುದಾಗತ್ತೆ, ದೇಶ ಯಾವುದಾಗತ್ತೆ ಅಂತಂದು ಹೇಳಿದ್ರೆ ನಮ್ಮ ಭಾರತ ದೇಶ ಆಗುತ್ತೆ. ಸೇಮ್ ಅದೇ ಥರ ನೋಡ್ರಿ, ನೀಲಿ ಕ್ರಾಂತಿ ಯಾವುದಕ್ಕೆ ಸಂಬಂಧಪಡುತ್ತಾ? ನೀಲಿ ಕ್ರಾಂತಿ. ಎಸ್, ನೀಲಿ ಕ್ರಾಂತಿ ಏನಂತಂದು ಹೇಳಿದ್ರೆ ಮೀನು ಮತ್ತು ಮೀನಿನ ಉತ್ಪನ್ನಗಳಾಗಿರ್ಬೋದು ಅಥವಾ ಸಾಗರದ ಉತ್ಪನ್ನಗಳಿಗೆ ಏನಂತಂದು ಹೇಳಿದ್ರೆ ಸಂಬಂಧಪಟ್ಟಿರುವಂತಹ ಒಂದು ಕ್ರಾಂತಿ ನೀಲಿ ಕ್ರಾಂತಿ ಅಂತಂದು ಹೇಳ್ತೀವಿ. ಆಮೇಲೆ ಹಳದಿ ಕ್ರಾಂತಿ ಅಂದ್ರೆ ಹೇಳಿದ್ರೆ ಹಳದಿ ಕ್ರಾಂತಿ ಆಯಿಲ್ ಸೀಡ್ಸ್. ಈಗ ನೀವು ನೋಡಿರ್ಬೋದು, ಈಗ ಎಣ್ಣೆ ಕಾಳುಗಳಂತ ಬರ್ತಾವಲ್ಲ, ಅವು ಎಲ್ಲ ಏನಂತಂದು ಹೇಳಿದ್ರೆ ಯಾವ ಕಲರ್ ಇರ್ತಾವ ಅಂದ್ರೆ ಆಲ್ಮೋಸ್ಟ್ ಹಳದಿ ಕಲರ್ ಇರ್ತಾವ. ಸೊ ಎಣ್ಣೆ ಕೂಡ ಏನಂತಂದು ಹೇಳಿದ್ರೆ ಅಡುಗೆ ಎಣ್ಣೆ ಕೂಡ ಏನಂತಂದು ಹೇಳಿದ್ರೆ ಹಳದಿ ಕಲರ್ ಇರುತ್ತೆ, ಅದಕ್ಕೋಸ್ಕರ ಅದನ್ನ ಹಳದಿ ಕ್ರಾಂತಿ ಅಂತ ಕರಿತೀವಿ. ನೆಕ್ಸ್ಟ್ ಕಪ್ಪು ಕ್ರಾಂತಿ ಅಂದ್ರೆ ಕಪ್ಪು ಕ್ರಾಂತಿ. ಕಪ್ಪು ಕ್ರಾಂತಿ ಏನಪ್ಪಾ ಅಂತಂದು ಹೇಳಿದ್ರೆ ಪೆಟ್ರೋಲ್ ಉತ್ಪಾದನೆಗಾಗಿ, ಪೆಟ್ರೋಲಿಯಂ ಮತ್ತು ಅದರ ವಸ್ತುಗಳ ಉತ್ಪಾದನೆಗಾಗಿ ಏನಂತಂದು ಹೇಳಿದ್ರೆ ಕಪ್ಪು ಕ್ರಾಂತಿ ಅಂತಂದು ಹೇಳ್ತೀವಿ. ಈ ಥರ ಏನಂತಂದು ಹೇಳಿದ್ರೆ ಹಲವಾರು ಕ್ರಾಂತಿಗಳು ಬರ್ತಾವ. ಸೊ ಅವುಗಳ ಬಗ್ಗೆ ಏನಂತಂದು ಹೇಳಿದ್ರೆ ನೀವು ನೋಡ್ಕೋಬೇಕು. ಸೊ ಅದ್ರ ಬಗ್ಗೆ ನಾನು ಒಂದು ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ, ಆ ವಿಡಿಯೋವನ್ನು ನೋಡ್ರಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಟಾಪಿಕ್ಕು ಜನಗಣತಿ ಬಗ್ಗೆ ನೋಡ್ಕೊಳ್ರಿ. ಜನಗಣತಿ ಬಗ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ನಾಳೆ ಕ್ಲಾಸಲ್ಲಿ ಏನಂತಂದು ಹೇಳಿದ್ರೆ ನಾವು ಟೈಮ್ ಇತ್ತು ಅಂತಂದು ಹೇಳಿದ್ರೆ ಸ್ಲೈಡ್ಸ್ ಎಲ್ಲಾದರೂ ಆಗಿದ್ರೆ ನಾಳೆ ನಾನು ಮ್ಯಾಥಮೆಟಿಕ್ಸ್ ಟಾಪಿಕ್ಕನ್ನು ನಾನು ಸಾಲ್ವ್ ಮಾಡ್ಕೊತ ಹೋಗ್ತೀನಿ. ಸೊ ಎಲ್ಲರೂ ಅಟೆಂಡ್ ಆಗ್ರಿ. ಆಮೇಲೆ ಇದರಲ್ಲಪ್ಪ ಇನ್ಸ್ಟಾಗ್ರಾಮಲ್ಲಿ ಏನು ಮಾಡ್ತೀನಿ ಅಂತಂದು ಹೇಳಿದ್ರೆ ಫೋಟೋವನ್ನು ಹಾಕಿಬಿಟ್ಟು ಅದರ ಎಕ್ಸ್ಪ್ಲನೇಷನನ್ನು ಕೊಟ್ಟಿರ್ತೀನಿ, ಯಾವ್ದು ಕರೆಂಟ್ ಅಫೇರ್ಸು. ಸೊ ಆ ವಿಡಿಯೋವನ್ನು ನೋಡಿಬಿಟ್ಟು ಏನಂತಂದು ಹೇಳಿದ್ರೆ ನೋಟ್ಸನ್ನು ಮಾಡಿಕೊಡ್ರಿ. ಎಸ್, ಇಷ್ಟೇನಪ್ಪ ಅಂತಂದು ಹೇಳಿದ್ರೆ ಇವತ್ತಿನ ಕ್ಲಾಸು. ನೆಕ್ಸ್ಟ್ ಕ್ಲಾಸಲ್ಲಿ ಏನಂತಂದು ಹೇಳಿದ್ರೆ ನಾನು ಮತ್ತೆ ಇದು ಮಾಡ್ತೀನಿ. ಎಸ್, ಇನ್ನೊಂದು ಕ್ಲಾಸ್ ಉಳ್ದೈತೆ, ಅದನ್ನೇನಪ್ಪ ಅಂತಂದು ಹೇಳಿದ್ರೆ ಇವತ್ತು ನೈಟ್ ಇವಾಗ ಅಪ್ಲೋಡ್ ಮಾಡ್ತೀನಿ. ಸೊ ಇದನ್ನೇನಂತಂದು ಹೇಳಿದ್ರೆ ಇದು ಕನ್ವರ್ಟ್ ಆಗಬೇಕಿನ್ನು, ಇದನ್ನು ನಾಳೆಗೆ ಅಪ್ಲೋಡ್ ಮಾಡಿರ್ತೀನಿ. ಸೊ ಯಾರಿಗಾದ್ರೂ ಏನಾದರೂ ಕ್ವಶನ್ಸ್ ಇದೆಯಾ? ಇನ್ಸ್ಟಾಗ್ರಾಮ್ ಐ ಡಿ ನೋಡ್ರಪ್ಪ, ಇನ್ಸ್ಟಾಗ್ರಾಮ್ ಐ ಡಿಯನ್ನು ನಾನು ಏನಂತಂದು ಹೇಳಿದ್ರೆ ಟೆಲಿಗ್ರಾಮ್ದಾಗ ಹಾಕಿದ್ದೆ.
ಟೋಟಲ್ ಟೆಲಿಗ್ರಾಮ್ ಚಾನಲ್ದಾಗ ಎಷ್ಟು ಜನ ಅದಾರ? 8,000 ಜನ ಅದಾರ ನೋಡ್ರಪ್ಪ. ಎಲ್ಲರೂ ಯಾರ್ಯಾರಿಗೆ ಇಷ್ಟ ಆಗುತ್ತೆ ಫಾಲೋ ಮಾಡ್ರಿ ಅಂತಂದು ಹೇಳಿದ್ರೆ 200 ಜನ ಫಾಲೋ ಮಾಡಿದಾರೆ. ಅದ ನಾ ಎಲ್ಲಾದರೂ ಹುಡುಗಿ ಆಗಿನಿ ಅಂದ್ರೆ 8,000 ಜನ ಅಲ್ಲ, ಬ್ಯಾರೆದಾರಿಗೆ ಕಳಿಸ್ಬಿಟ್ಟು ಇನ್ನೂ ಜಾಸ್ತಿ ಆಗ್ತಿದ್ರಿ. ಕರೆಕ್ಟ್ ಅಲ್ಲ? ನಾವು ಹುಡುಗ ಆಗದೇನೆ, ಯಾಕೆ ಫಾಲೋ ಮಾಡ್ತೀರಿ ಹೇಳಿ ನೀವು? ನನ್ನಿಂದ ಏನು ಯೂಸ್ ಆಗೈತೆ ನಿಮ್ಗೆ? ಹಂಗೇನಿಲ್ಲಲ್ಲಪ್ಪ, ಅದು ನಿಜಾನ ಅದು.